ನಿಮ್ಗೆ ಯಾವುದೇ ಸಿನಿಮಾ ಗೆಲ್ಲಬೇಕು ಅಂದರೆ ಮೇನ್ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಕೂಡು ಬರಬೇಕು. ಸೊ ಆ ಥರ ಬರ್ತಿರಲಿಲ್ಲ ನನಗೆ. ಸೊ ಏನೋ ಒಂದು ಪ್ರಾಬ್ಲಮ್ ಆಗ್ತಿತ್ತು ಸಿನಿಮಾಗಳಲ್ಲಿ. ಹೀರೋ ಯಾರು ನಾವು ಹೀರೋ ನಿಂತೀವಿ ಅನ್ನೋ ಸುಳ್ಳು. ಒಂದು ಸಿನಿಮಾ ಗೆಲ್ಲಬೇಕು. ಇದೇನಿದು ನಾನು ಕೆರಿಯರ್ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ಕೊಂಡಾಗ ಇಲ್ಲ ನಾನೇನೋ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು. ಆವಾಗಲೇ ಲವ್ ಮಾಕ್ಟೇಲ್ ಹೊಟ್ಟಿತ್ತು. ಸಿಕ್ಕಾಪಟ್ಟೆ ಎಫರ್ಟಾಗಿ ಕೆಲಸ ಮಾಡಿದ್ದೆ. ಸರ್ ಎಲ್ಲ ಕೆಲಸ ಅಂದರೆ ನೀವೇನು ಕಸ ಗುಡಿಸ್ಬೇಕಾ, ಈಗ ರೋಡಲ್ಲಿ ಇಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಮಾಡಬೇಕು, ಶೂಟ್ ಮಾಡ್ತಾರೆ ಅಲ್ಲ, ಕಸ ಗುಡ್ಸೋಕೆ ಯಾರೋ ಅಂದರೆ ಆರ್ಟ್ ಅವ್ರು ಯಾರು ಜನರಲಿ ಮಾಡೋದು, ಆ ಹುಡುಗ ಇರಲಿಲ್ಲ, ನಾನೇ ಮಾಡ್ತಿದ್ದೆ. ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್, ಎಸ್ ಇಟ್ಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಕೃಷ್ಣ ಅವರು ಅನ್ಬೇಕಾ, ಡಾರ್ಲಿಂಗ್ ಕೃಷ್ಣ ಅವರು ಅನ್ಬೇಕಾ, ಮಿಲನಾ ಕೃಷ್ಣ ಅನ್ಬೇಕಾ. ಕೃಷ್ಣನಿಗೆ ತುಂಬ ಫಾಲೋವರ್ಸು, ಗೆಳತಿಯರು, ಬಟ್ ಈ ಕೃಷ್ಣನಿಗೆ ತುಂಬ ಹೆಸರುಗಳು. ಹೇಗಿದ್ದೀರಾ ಕೃಷ್ಣ ಅವರೇ? ವೆಲ್ಕಮ್ ಟು ಜಾಸ್ಟ್ ಕ್ಯೂರಿಯಸ್. ಮೊದಲನೇದಾಗಿ ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಏನು ಅನ್ಬೇಕು ಈಗ ಫೈನಲ್ ಆಗಿ? ಏನು ಲಾಕ್ ಮಾಡಬೇಕು? ಏನು ಈಗ ಸದ್ಯಕ್ಕೆಲ್ಲ ಡಾರ್ಲಿಂಗ್ ಕೃಷ್ಣ ಅಂತಿದ್ದಾರೆ, ಅದು ಹೇಳಿ ಸಾಕು. ಡಾರ್ಲಿಂಗ್, ಐ ಥಿಂಕ್ ಮದುವೆ ಆದ್ಮೇಲೂ ಡಾರ್ಲಿಂಗ್, ಊರವರೆಲ್ಲ ನಿಮ್ಮನ್ನು ಡಾರ್ಲಿಂಗ್ ಅಂತ ಕರ್ಸ್ಕೊಳ್ಳೋ ಪವರ್ ನಿಮ್ಮ ಒಬ್ಬರಿಗೆ ಅನ್ಸತ್ತಿರ ಅಲ್ಲ. ಅದು ಬರೀ ಕೃಷ್ಣ ಅಂತ ಅಂದರೆ ತುಂಬ ಕನ್ಫ್ಯೂಸ್ ಆಗ್ತಾರೆ. ಕೃಷ್ಣ ಏನು ಅಂತ ಹಂಗೆ ಬರುತ್ತೆ, ಯಾಕಂದ್ರೆ ತುಂಬ ಕೃಷ್ಣಗಳಿರ್ತಾರಲ್ಲ ಅಲ್ವಾ. ಸೊ ಅದಕ್ಕೆ ಒಂದು ಜನರಲ್ ಎಲ್ಲ ಕೃಷ್ಣಗೂ ಒಂದೇನೋ ಒಂದು ಹಿಂದೆ ಅಥವಾ ಮುಂದೆ ಏನೋ ಒಂದು ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಡಾರ್ಲಿಂಗ್ ಸಿಗಾಕೊಂಡಿತು. ಗುಡ್. ಫಸ್ಟ್ಲಿ ಎಲ್ಲಿಂದ ಬರ್ತಾ ಇದ್ದೀರಾ? ಹೆಂಗಿದೆ ಈ ದಿನ? ಎಲ್ಲಿಂದ ಬರ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ಮನೆಯಲ್ಲಿ ಹೋಗಿ ಸೀದಾ ಬರ್ತಾ ಇದ್ದೀನಿ. ಬಟ್ ನನಗೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಒಂದು ಸೂಪರ್ ಸ್ಟಾರು ಅಥವಾ ಒಂದು ಪಾಪ್ಯುಲರ್ ಸ್ಟಾರು ಇದೆಲ್ಲ ಆದಮೇಲೆ ಯೂಶ್ವಲಿ ಇವ್ರ ದಿನ ಹೇಗಿರುತ್ತೆ? ಬೆಳಗ್ಗೆ ಎದ್ದಾಗಿಂದ ನಾರ್ಮಲ್ ಡೇ ಹಿಂಗೆಲ್ಲ ಏನೇನು ಮಾಡ್ತೀರಾ ಅಂತ. ಸೊ ಆ ನಾರ್ಮಲ್ ಡೇ ಹೆಂಗೆ ಶುರು ಮಾಡ್ತಾರೆ ನಮ್ಮ ಕೃಷ್ಣ ಅವರು? ನಾನು ತುಂಬ ಹೊರಗಡೆ ಹೋಗೋದು ತುಂಬ ಕಮ್ಮಿ. ಸೊ ಅಕಸ್ಮಾತ್ ಶೂಟಿಂಗ್ ಇಲ್ಲ ಅಂದರೆ ಬೆಳಗ್ಗೆ ಈಗ ಹಾರ್ಸ್ ರೈಡಿಂಗ್ ಹೋಗ್ತಾ ಇದ್ದೀನಿ. ಇಲ್ಲ ಅಂದರೆ ಬೆಳಗ್ಗೆ ಆದಮೇಲೆ ಒಂದು 6-6:30 ಹೇಳ್ತೀನಿ. ಸೊ ಅದಾದಮೇಲೆ ಜಿಮ್ ಇರುತ್ತೆ. ಸೊ ಒಂದು 45 ಮಿನಿಟ್ಸ್ 1 ಅವರ್ ಜಿಮ್ ಮುಗಿಸ್ಕೊಂಬ, ತಿಂಡಿ, ಆಮೇಲೆ ಕೂತ್ಕೊಂಡು ನಾನು ಮೇಲೆ ಯಾವ್ದಾದ್ರು ಒಂದು ಫಿಲಮ್ ಇಲ್ಲ ಸೀರೀಸು ಏನೋ ನೋಡ್ತೀವಿ, ಇಲ್ಲ ನಿದ್ದೆ ಹೊಡಿತೀನಿ. ಸೀರಿಯಸ್ಲಿ? ಓಕೆ. ಆಮೇಲೆ ಮತ್ತೆ ಸಂಜೆ ವರ್ಕೌಟ್ ಇರುತ್ತೆ, ಮತ್ತು ಸಂಜೆ ವರ್ಕೌಟ್ ಮಾಡ್ತೀನಿ. ಆಮೇಲೆ ಬೆಳಗ್ಗೆ ಒಂದ್ಸಲಿ ನಮ್ಮ ನಾಯಿ ಮರಿದೆಯಲ್ಲ ರೋಮಿಯೋ, ಅವ್ನು ವಾಕ್ ಕರ್ಕೊಂಡು ಹೋಗ್ಬೇಕು. ಸೊ ಮಧ್ಯಾಹ್ನ ಊಟ ನಾನೇ ಮಾಡಿಸ್ಬೇಕು. ಬೆಳಗ್ಗೆ ಒಂದು ಬಾಳೆಹಣ್ಣು ತಿನ್ನಿಸ್ತೀವಿ, ಅದನ್ನು ನಾನೇ ತಿನ್ನಿಸ್ಬೇಕು ಅವನಿಗೆ. ಮುತ್ತಿನ ಮಗ. ಆಮೇಲೆ ಸಂಜೆ ಮತ್ತೆ ವಾಕ್ ಇರುತ್ತೆ ಒಂದು. ಸೊ ನಾನು ಮೇಲೆ ಇಬ್ಬರು ವಾಕ್ ಹೋಗ್ತೀವಿ. ವರ್ಕೌಟು, ವಾಕು, ಮತ್ತು ಆಮೇಲೆ ಊಟ ಅಷ್ಟೇ. ನಿಮ್ಮ ಮನೆಗೆ ಬಂದರೆ ನಿಜವಾಗ್ಲೂ ಮಿಲನಾ ಟೇಸ್ಟ್ ಎದ್ದೆದ್ದು ಕಾಣ್ತಾ ಇರುತ್ತೆ. ಎಲ್ಲನೂ ಲೈಟ್ ಕಲರ್ಸು. ಸೊ ಈಗ ಹೇಗೆ ನೀವು ಸಿನಿಮಾದಲ್ಲಿ ಒಂದೊಂದು ಬ್ಲಾಕಲ್ಲೂ ಯು ಸಿ ದಟ್ ಕ್ಲಾಸಿನೆಸ್ಸು, ಅದು ಮನೆಯಲ್ಲಿ ಎದ್ದು ಕಾಣುತ್ತೆ. ಸೊ ಹೇಗಿದೆ ಲೈಫ್ ಆಫ್ಟರ್ ಮೂವಿಂಗ್ ಆ ಮನೆಗೆ? ಚೆನ್ನಾಗಿದೆ. ಸೊ ಅಂದರೆ ನಂಗೆ ಕಮ್ಯುನಿಟಿನೇ ಇಷ್ಟ ಅಂದರೆ ಓವರಾಲ್ ಅಪಾರ್ಟ್ಮೆಂಟಲ್ಲಿ. ಯಾಕಂದ್ರೆ ನನಗೆ ತುಂಬ ಮನೇಲಿ ಇದ್ದಿದ್ದು ಅಭ್ಯಾಸ. ನಾನು ಹೊರಗಡೆ ಹೋಗೋದು ತುಂಬ ಕಮ್ಮಿ. ಸೊ ನನಗೆಲ್ಲ ವರ್ಕೌಟ್ಗೆ ಆಗ್ಬೋದು. ಈವನ್ ಕ್ರಿಕೆಟ್ ಆಡಬೇಕು ಅಂದರೂ ನನಗೆ ಅಲ್ಲಿ ನೆಟ್ಸ್ ಇದೆ. ಸೊ ಅಲ್ಲೇ ಫ್ರೆಂಡ್ಸ್ ಕರೆಸ್ತೀನಿ, ಅಲ್ಲೇ ಬ್ಯಾಟಿಂಗ್ ಪ್ರಾಕ್ಟೀಸ್ ಅದು ಮಾಡ್ತೀನಿ. ಟೆನ್ನಿಸ್ ಪ್ಲೇಯರ್ ನಾನು. ಸೊ ಮಿಲಾನೂ ಆಡ್ತಾಯಿದ್ಲು. ಸೊ ಅಲ್ಲಿ ಟೆನ್ನಿಸ್ ಆಡ್ತಿರ್ತೀವಿ, ಇಲ್ಲ ಸ್ವಿಮ್ಮಿಂಗ್, ಜಿಮ್ಮು ಎಲ್ಲ ಕಾಂಪೌಂಡಲ್ಲಿದೆ. ಹೌದು, ಇಟ್ಸ್ ಅ ಗ್ರೇಟ್ ಪ್ರಾಪರ್ಟಿ. ಐ ಥಿಂಕ್ ನೀವು ಮೀಟಿಂಗ್ಸ್ ಅಲ್ಲೇನೋ ಮಾಡ್ತೀರಾ ಅನ್ಸುತ್ತೆ ಅಲ್ಲಿ ಕೆಳಗಡೆ. ಕತೆ ಕೇಳೋದಾಗಲಿ, ನಾವು ಕತೆ ಬರೆಯೋದಾಗಲಿ ಎಲ್ಲ ಅಲ್ಲೇ. ಸೊ ಇವತ್ತು ಬೆಂಗಳೂರು ಹೆಂಗಾಗ್ಬಿಟ್ಟಿದೆ ಅಂದರೆ ಆಚೆಗೆ ಹೋದರೆ ಕಷ್ಟ. ಆಚೆ ಹೋಗೋದೇ ಭಾಳ ಹಿಂಸೆ, ಇಲ್ಲಿ ಸುಮ್ಮನೆ ಟ್ರಾಫಿಕ್ಕು. ಸೊ ಆದಷ್ಟು ಕೆಲವು ಟೈಮ್ನು ಅಂದರೆ ಯಾರ್ ಸೈಡಿಂಗ್ ಹೋಗಿಂತ ಮುಂಚೆ ಐ ಥಿಂಕ್ 15 ದಿನ 20 ದಿನ ಆದರೂ ನಾನು ಕಾಂಪೌಂಡಿಂದ ಆಚೆ ಹೋಗಿರಲ್ಲ. ಶೂಟಿಂಗ್ ಇಲ್ಲ ಅಂದರೆ ಮನೇಲಿ ಇರ್ತೀನಿ. ಮೊದಲೆಲ್ಲ ನಾವು ಮನೇಲಿ ಇರಲ್ಲ, ಆಚೆಗೆ ಹೋಗೋದು ಒಂದು ದೊಡ್ಡ ಶೋಕಿ ಆಗಿತ್ತು. ಐ ಥಿಂಕ್ ಇವತ್ತು ಕಾಲ ಹೇಗಾಗ್ಬಿಟ್ಟಿದೆ ಅಂದರೆ ಮನೇಲಿರೋದೇ ಇಸ್ ಬಿಗ್ಗೆಸ್ಟ್ ಇದು ಅನ್ಸುತ್ತೆ. ಅಲ್ಲ, ಇನ್ನೇನು ಬೆಂಗಳೂರು ಟ್ರಾಫಿಕ್ ಆಚೆ ಬರೋ ಬದಲು ಮನೇಲಿರೋದು ವಾಸಿ ಅಲ್ಲ. ಅದು ಮೈಸೂರಿಗೆ ಹೋಗ್ತೀವಲ್ಲ, ಅವಾಗ ಒಂದು ಸ್ವಲ್ಪ ತಿರುಗಾಡೋಕ್ಕೆ ಇಷ್ಟಪಡ್ತೀನಿ. ಅಮ್ಮ ಮನೆಗೆ ಹೋದಾಗ ಅಲ್ಲಿ ಓಡಾಡ್ತೀನಿ, ಇಲ್ಲಿ ಓಡಾಡಲ್ಲ ಬೆಂಗಳೂರಲ್ಲಿ. ಸೊ ಮನೆಯೊಳಗೆ ನೀವೊಂದು ಹೋಮ್ ಟೂರ್ ಮಾಡಿಸ್ತೀರಾ ನೋಡಿದಾಗ ನನಗೆ ಭಾಳ ದೇವ್ರ ಮನೆ ಮಾಡಿರೋ ರೀತಿ ಆಗಿರಲಿ, ಒಂದು ಹಾಲು, ಎಲ್ಲದಕ್ಕೂ ಡೀಟೇಲಿಂಗು. ಆ್ಯಂಡ್ ಒಳಗಡೆ ಐ ಥಿಂಕ್ ದೇರ್ಸ್ ಒನ್ ರೂಮ್ ವೇರ್ ನಿಮ್ಮಿಬ್ಬರದ್ದು ಒಂದು ದೊಡ್ಡ ಫೋಟೋ ಇದೆ ವಿತ್ ದ್ಯಾಟ್ ಹಾಫ್ ಸೆಮಿ ಸರ್ಕಲ್. ಆವಾಗ ಒಂದು ನಿಮ್ಮಲ್ಲಿ ಒಳಗೆ ಒಂದು ಪ್ರೈಡ್ ಇತ್ತು. ಲವ್ ಮಾಕ್ಟೇಲ್ ಸಕ್ಸಸ್ ನೋಡಿ, ನಮ್ಮನ್ನು ಎಲ್ಲಿವರೆಗೂ ಒಂದು ಕರ್ಕೊಂಬಂದು ನಾವು ತೊಗೊಂಡಿದ್ದು ರಿಸ್ಕು ಅವೆಲ್ಲ ಒಂದಷ್ಟು ಟಾಕ್ಸ್ ಓಪನ್ ಆಯಿತು. ಬಿಫೋರ್ ಲವ್ ಮಾಕ್ಟೇಲ್ ಆ್ಯಂಡ್ ಆಫ್ಟರ್
ಆ ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಸಡನ್ನಾಗಿ ನೀವು ಅಷ್ಟು ವರ್ಷ ಸೈಕಲ್ ಹೊಡೆದಿರೋದೊಂದು ಸಡನ್ನಾಗಿ ಕೈಗೆ ಒಂದು ಲ್ಯಾಂಬೋರ್ಗಿನಿ ಕೊಟ್ಟಂಗದು. ಸೊ ಇದು ಎರಡೂ ಸ್ಪೀಡು, ಅದು ಎರಡೂ ಅದನ್ನ ಹೆಂಗೆ ಇವತ್ತು ಅರಗಿಸ್ಕೊಂಡು ಯಾವ ಒಂದು ಅಪ್ರೋಚಲ್ಲಿ ಜೀವನನ ನೋಡ್ತಾ ಇದ್ದೀರಾ? ಆ ಲೈಫ್ ಒಂಥರ ತುಂಬ ಇನ್ಸೆಕ್ಯೂರ್ಡ್ ಲೈಫ್. ಅದು ಏನು ಅನ್ನೋದು ಗೊತ್ತಿರಲ್ಲ, ತುಂಬ ಇನ್ಸೆಕ್ಯೂರಿಟಿ ಇತ್ತು, ತುಂಬ ಭಯ ಇತ್ತು. ಬಟ್ ವರ್ಕ್ ಅಷ್ಟೇ ಮಾಡ್ತಾಯಿದ್ವಿ, ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬ ಹೆವಿಯಾಗಿ ವರ್ಕ್ ಮಾಡ್ತಾಯಿದ್ವಿ. ಬಟ್ ಏನಂದರೆ ಸಿನಿಮಾಗಳು ಅಂದರೆ ಟೀಮು, ಸೊ ಟೀಮ್ಗಳು ತುಂಬ ಚೆನ್ನಾಗಿರಬೇಕು. ನಿಮಗೆ ಯಾವುದೇ ಸಿನಿಮಾ ಗೆಲ್ಲಬೇಕು ಅಂದರೆ ಮೇನ್ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಕೂಡು ಬರಬೇಕು. ಸೊ ಆ ಥರ ಬರ್ತಿರಲಿಲ್ಲ ನನಗೆ. ಸೊ ಏನೋ ಒಂದು ಪ್ರಾಬ್ಲಮ್ ಆಗ್ತಿತ್ತು ಸಿನಿಮಾಗಳಲ್ಲಿ. ಆವಾಗ ಅದು ಹೆಂಗೆ ಆಗೋಯ್ತು ಅಂದರೆ, ಈಗ ಕ್ರಿಕೆಟಲ್ಲಿ ಫಸ್ಟಿಂದ ಲಾಸ್ಟ್ ತನಕ ಲೈಕ್ ಸ್ಟಾರ್ಟಿಂಗ್ ಎಲ್ಲ ಬ್ಯಾಟ್ಸ್ಮನ್ಸ್ಗಳು ಇರ್ತಾರೆ, ಅವ್ರು ಯಾರು ಸ್ಕೋರ್ ಮಾಡಿದಾಗ ಯಾರೋ ಟೈಲೆಂಟ್ರು ಬಂದು ಅವನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಗೆಲ್ಸ್ಬಿಟ್ಟಂಗೆ. ಸೊ ಆ ಥರ ಆಗಿದ್ದು ಲವ್ ಮಾಕ್ಟೈಲು. ಸೊ ನನ್ನ ಕೆಲಸ ಅಲ್ಲ ಅದು, ಐ ಮೀನ್ ಬರೆಯೋದಾಗಲಿ ನನಗೆ ಗೊತ್ತಿಲ್ಲದಿರೋ ವಿಷಯ ಅದು. ಸೊ ಅದು ಯಾವುದೂ ವರ್ಕ್ ಆಗ್ತಿಲ್ಲ ಅಂತ ಮಾಡಿದಾಗ ಅದು ಲವ್ ಮಾಕ್ಟೈಲ್ 2 ಎಲ್ಲ ಆಗಿದ್ದು. ಅದಾದಮೇಲೆ ಐ ಥಿಂಕ್ ಈಗ ಆ ಇನ್ಸೆಕ್ಯೂರಿಟಿ ಎಲ್ಲ ಏನಿಲ್ಲ. ಸೊ ಒಂದು ಪೀಸ್ ಆಫ್ ಮೈಂಡು. ಬಟ್ ಏನಂದರೆ ಆವಾಗಲೂ ಖುಷಿಯಾಗಿರ್ಬೇಕು ಅಂದರೆ ಏನು ಮಾಡಬೇಕು ಅದು ಮಾಡ್ತಾಯಿದ್ದೆ. ಈಗಲೂ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾಯಿದ್ದೆ. ಅವಾಗ ಖುಷಿಯಾಗಿರೋಕ್ಕೆ ಏನು ಮಾಡ್ತಾಯಿದ್ರಿ? ಬಿಕಾಸ್ ಇನ್ಸೆಕ್ಯೂರಿಟಿ, ನಾನು ಮ್ಯಾನಿಫೆಸ್ಟ್ ಅಂತ ಒಂದು ಪುಸ್ತಕ ಓದ್ತಾ ಇದ್ದೀನಿ, ರಾಕ್ಸಿ ನಫೂಸಿ ಅವ್ರ ಬಗ್ಗೆ. ಇಲ್ಲೇ ಪಕ್ಕದಲ್ಲಿದೆ, ಅದಕ್ಕೆ ಅದ್ರ ಕಡೆ ನೋಡ್ತಾ ಇದ್ದೀನಿ, ಆಥರ್ ಹೆಸರು ಕರೆಕ್ಟಾಗಿ ಹೇಳ್ಬೇಕಂತ. ಅವರು ಕೆಲವು ವಿಚಾರಗಳನ್ನು ಎಷ್ಟು ಚೆನ್ನಾಗಿಡ್ತಾ ಹೋಗ್ತಾರೆ ಅಂದರೆ, ಮನುಷ್ಯನ ಒಂದು ಸಹಜ ಗುಣ ಎಲ್ಲವನ್ನು ಯೂಶ್ವಲಿ ನಾವು ಸಹಜವಾಗಿ ಫಿಯರ್ ಮತ್ತು ಡೌಟಿಂದಲೇ ನೋಡ್ತೀವಂತೆ. ಅದಕ್ಕೆ ನೀವು ಒಂದು ಸಾಮಾನ್ಯ ಮಾತಂತ ನೋಡಿದ್ರೆ ಈ ಇಫು, ಈ ಬಟ್ಟು ಅನ್ನೋ ಇಂಗ್ಲೀಷ್ ಪದಗಳು ತುಂಬ ಬಳಕೆನಲ್ಲಿ. ವಾಟ್ ಇಫ್, ಬಟ್ ಅಂತ. ಅದನ್ನೇ ನೀವು ಇಫ್ ಬೇಡ, ಈಗ ಇಫ್ ಅಟ್ ಆಲ್ ಇಫ್ ಲವ್ ಮಾಕ್ಟೈಲ್ ವುಡ್ ಹ್ಯಾವ್ ಬಿನ್ ಅ ಸಕ್ಸಸ್ ಬದಲು ಆ ಇಫ್ ಮತ್ತು ಬಟ್ಟನ್ನು ನೀವು ವೆನ್ ಅಂತ ಆ ಪದನ ಪೋಣಿಸಿದಾಗ, ಈಗ ಅದೇ ಸೆಂಟೆನ್ಸು ಇಫ್ ಕೃಷ್ಣ ಹ್ಯಾಡ್ ಬಿಕಮ್ ಅ ಸಕ್ಸಸ್ಫುಲ್ ಆ್ಯಕ್ಟರ್ ವರ್ಸಸ್ ವೆನ್ ಕೃಷ್ಣ ಬಿಕಮ್ಸ್ ಅ ಸಕ್ಸಸ್ಫುಲ್ ಆ್ಯಕ್ಟರ್. ಅದರಲ್ಲೇ ಅವ್ರು ಏನು ಹೇಳ್ತಾ ಹೋಗ್ತಾರಂದರೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಇವತ್ತೆಲ್ಲ ಮಾತಾಡ್ತಾರಲ್ಲ, ಒಂದು ದೊಡ್ಡ ಪದ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ನೀವು ಹಾಕೋ ಒಂದು ಬೀಜ ಅದು. ಅದನ್ನು ಹೆಂಗೆ ಹಾಕೊತೀರಾ, ಹಾಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದೇ ಥರ ಬದುಕ್ತಾ ಹೋಗ್ತೀರಾ ಅಂತ. ಆ್ಯಂಡ್ ಅದ್ರ ಇಂಪ್ಯಾಕ್ಟು ನೋಡಿ, ಇವಾಗ ನಾನು ಇಫ್ ಅನ್ನೋದಕ್ಕೂ ನಾವು ವೆನ್ ಅನ್ನೋದಕ್ಕೂ ಆ ರಿಯಾಕ್ಷನಲ್ಲೇ ನೀವು ಹೆಂಗೆ ಫೀಲ್ ಆದ್ರಿ, ಈ ಥರ ವಿಚಾರಗಳೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ಇದನ್ನು ಯಾಕೆ ಇವತ್ತು ಹೇಳಿದೆ ಅಂತಂದರೆ, ಈಗ ನೀವು ಅದು ನೋಡಿದ್ರಿ. ಈಗ ಸೊ ಹೌ ಡು ಯು ಅಂದರೆ ಸಕ್ಸಸ್ ಬಂದಮೇಲೆ ತಲೆಗೆ ಹೊತ್ತದು ಅವೆಲ್ಲ ಒಂದು ಕಡೆ, ಈ ಇನ್ಸೆಕ್ಯೂರಿಟೀಸ್ ಇದ್ದಾಗಲೂ ಅದು ಎರಡೂ ಕಡೆನಲ್ಲಿ ಒಂದು ಕಾಮನ್ ಆಗಿರೋದು ಏನಿದೆ? ಐ ಥಿಂಕ್ ವಿ ಶುಡ್ ಬಿಲೀವ್ ಇನ್ ಪ್ರೋಸೆಸ್ ಫಸ್ಟ್. ಅಂದರೆ ನಾವು ತುಂಬ ರಿಸಲ್ಟ್ ಮೇಲೆ ಯೋಚನೆ ಮಾಡ್ತೀವಿ, ಅದೇನಾಗುತ್ತೆ ಇದೇನಾಗುತ್ತೆ, ಅದು ಏನಾರಾಗುತ್ತೆ, ಅದು ನಮ್ಮ ಕೈಲಿರಲ್ಲ. ಸೊ ವಿ ಶುಡ್ ಆಲ್ವೇಸ್ ಬಿಲೀವ್ ಇನ್ ಪ್ರೋಸೆಸ್. ಸೊ ಅವಾಗ ಪ್ರೋಸೆಸ್ ಮಾಡ್ತಾಯಿದ್ವಿ. ಬಟ್ ಏನಂದರೆ ಕಂಪ್ಲೀಟ್ ಕಂಟ್ರೋಲ್ ನನ್ನ ಹತ್ರ ಇರಲಿಲ್ಲ. ಇವಾಗ ಆ್ಯಕ್ಟಿಂಗ್ ಮಾಡಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತಾಯಿದ್ವಿ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಸೀನ್ ಸರಿಯಾಗಿ ಕಟ್ತಾ ಇರಲಿಲ್ಲ, ಅಥವಾ ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡ್ತಿರಲಿಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು, ಓವರಾಲ್ ಬಿದ್ದೋಗ್ಬಿಡ್ತಿತ್ತು ಸಿನಿಮಾ. ಸೊ ಲವ್ ಮಾಕ್ಟೈಲ್ ಏನಾಯಿತು ಅಂದರೆ ಸೇಮ್ ಅದೇ ಆ್ಯಕ್ಟಿಂಗ್ ಮಾಡಿದ್ದು. ಸೊ ಹೊಸ್ದಾಗೇನು ಮಾಡ್ಕೊಂಬಂದಿಲ್ಲ, ಅದೇ ಆ್ಯಕ್ಟಿಂಗು. ಶಾರ್ಟ್ ಓಕೆ ಮಾಡ್ತಿದ್ದವು ನಾನು, ಅಟ್ಲೀಸ್ಟ್ ಬೇರೆಯವ್ರು ಯಾರು ಇನ್ನೂ 1 ಯಾರು ಕೇಳ್ತಿದ್ರು ಬೇರೆ ಫಿಲಮಲ್ಲಿ, ಇಲ್ಲ ಅದು ಕೇಳ್ತಿರಲಿಲ್ಲ, ನಾನೇ ತಾನೇ ಓಕೆ ಮಾಡೋದು. ಸೊ ಅದನ್ನು ಓಕೆ ಇದು ಕರೆಕ್ಟು, ಹಿಂಗೆ ಮಾಡೋಣ ಅಂತ ಮಾಡ್ಕೊಂಡು ಹೋಗಿದ್ದು. ಬಟ್ ಏನಂದರೆ ಒಂದು ಪ್ರೋಸೆಸ್ಸು. ಸೀನ್ ನೀಟಾಗಿ ಮಾಡೋದಾಗ್ಬೋದು, ಪ್ರತಿಯೊಂದೂ ತುಂಬ ಯೋಚನೆ ಮಾಡಿ ಅದಕ್ಕೇನು ಜನರಲಿ ಕೊಡಬೇಕು, ಎಫರ್ಟ್ ಹಾಕಬೇಕು, ಅದನ್ನು ಹಾಕೊಂಡು ಹೋಗಿದೆ ಅಷ್ಟೇ, ಇನ್ನೇನಿಲ್ಲ. ಅದು ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಅದಕ್ಕೇನು ಮಾಡಬೇಕು ಅದನ್ನು ಮಾಡಿದೆ. ಬಟ್ ಪ್ರಾಬ್ಲಮ್ ಇಲ್ಲಿ ಏನಂದರೆ, ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಲ್ಲ ಜನ. ಏನು ಮಾಡಬೇಕು? ಯಾಕೆಂದರೆ ಎಷ್ಟೋ ಜನ ಸಿನಿಮಾಗೆ ಬರೋದು ಬಣ್ಣದ ಜಗತ್ತು ಅನ್ನೋದು ಏನಂದರೆ, ಎಲ್ಲರಿಗೂ ಫ್ರೂಟ್ ಕಾಣುತ್ತೆ ಹೊರತು ರೂಟ್ ಯಾರಿಗೂ ಕಾಣಿಸ್ತಾ ಇರಲ್ಲ. ಯಾರೋ ಒಬ್ಬರು ಓವರ್ನೈಟ್ ಸಕ್ಸಸ್ಫುಲ್ ಆಗಿಬಿಟ್ರೆ, ಐ ಥಿಂಕ್ ಇದೇ 2006 ಒಂದು ದುನಿಯಾ, ಒಂದು ಮುಂಗಾರು ಮಳೆ, ಯಾರು ಬೇಕಾದ್ರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಆ್ಯಕ್ಟರ್ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ತುಂಬ ಜನಕ್ಕೆ ಸಿಕ್ತು. ಅದನ್ನು ಕಟ್ಟಾದರೆ ಈ ಥರ ಒಂದು 5-6 ವರ್ಷಕ್ಕೂ ಒಂದೊಂದು ಫಿಗರ್ಗಳು ಹೇಳ್ತಾ ಇರುತ್ತವೆ. ಲೈಕ್ ಲವ್ ಮಾಕ್ಟೈಲ್ ಆದಮೇಲೆ ಈಗ ಗಣೇಶ್ ಸರ್ ಅವಾಗ ನಿಮಗೆ ಮುಂಗಾರು ಮಳೆಯಲ್ಲಿ ಆ ಥರ ಪರ್ಫಾರ್ಮೆನ್ಸ್ ಕೊಡಬೇಕು ಅಂದರೆ ಸಿನಿಮಾ ಓಕೆ ಹೇಳ್ತಿರೋದು. ನಿಮಗೆ ಆಗಲೇ ಹೇಳಿದ್ನಲ್ಲ, ಆ ಪ್ರೋಸೆಸ್ ಚೆನ್ನಾಗಿತ್ತು. ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಸೀನ್ಸ್ ಬರೆದಿದ್ರು, ಅದಕ್ಕೆ ಮ್ಯೂಸಿಕ್ ಎಲ್ಲ ಕೂಡ್ಕೊಂಬಂಥದ್ದು. ಬಟ್ ಕೂಡ್ಕೊಂಬಂದ್ರೂ ಈಗ ಸಪೋಸ್ ಅವತ್ತಿನ ದಿನದಲ್ಲಿ ಯಾವುದೋ ಗಣೇಶ್ ಸರ್ ಬಂದು ಇನ್ನೊಬ್ರು ಯಾರೋ ಹೊಸಬನ್ನ ಹಾಕಿದ್ರೆ ಆ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗ್ತಿರಲಿಲ್ಲ. ಅವರು ಆ ಥರ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅದ್ರ ಪ್ರೀವಿಯಸ್ ಅವ್ರು ಮಾಡಿರೋಂಥ ಸೀರಿಯಲ್ಸ್ ಆಗ್ಬೋದು, ಸಿನಿಮಾಲ್ ಪಟ್ಟಿರೋಂಥ ಕಷ್ಟಗಳಾಗ್ಬೋದು, 1000 ಇರ್ತದೆ. ಅದರಲ್ಲಿ ಪ್ರಿಪೇರ್ ಆಗಿರ್ತಾರೆ ಅವರು. ಸೊ ಅವರು ಅಲ್ಲಿಂದ ರೆಡಿಯಾಗಿರೋ ಪ್ರಾಡಕ್ಟ್ ಅದು. ನಾವೇನಂತೀವಿ ಹೊಸಬ ಅಂತ ಅಲ್ಲ, ಹೊಸಬ ಅಲ್ಲ ಅದು, ಅಲ್ಲಷ್ಟು ಕೆಲಸ ಮಾಡಿರ್ತಾರೆ ಅವರು. ಹೊಸ ಟರ್ನಿಂಗ್ ಪಾಯಿಂಟೇ ಹೊರತು ನೀವು ಅದನ್ನ ಅವ್ರನ್ನ ಇವತ್ತು ನೋಡ್ತಾ ಇದ್ದೀರಾ, ಅಥವಾ ಇವತ್ತು ಗುರುತಿಸ್ತಿದ್ದೀರಾ ಅವ್ರನ್ನ ಅಷ್ಟೇ. ಬಟ್ ಅವರು ರೆಡಿ ಆವಾಗಲೇ ಆಗಿರ್ತಾರೆ, ರೆಡಿಯಾಗಿ ಬಂದಿರ್ತಾರೆ. ಸೊ ಯಾರು ಕರ್ಕೊಂಬಂದು ಪಟ್ಟಂತ ನಿಲ್ಲಿಸ್ಬಿಡಲ್ಲ. ಟ್ರೂ. ಈಗ ಅವ್ರು ಮೊನ್ನೆ ಒಬ್ಬ ಅವನ 150 ಎಸ್ತ ಬೌಲಿಂಗು, ಹೊಸಬ 150 ಎಸ್ತ,
ಅವ್ನು ಹೊಸಬ ಅಲ್ಲ, 150ರಲ್ಲಿ ಎಸೆಯೋಕ್ಕೆ ತುಂಬ ದಿನದಿಂದ ಪ್ರಾಕ್ಟೀಸ್ ಸಕ್ಸಸ್ ಮಾಡಿರ್ತಾನೆ. ಸಿಕ್ಕಾಗ ಐ ಥಿಂಕ್ ಆ ಒಂದು ಪಾಪ್ಯುಲರ್ ಫಿಗರ್ಗೆ ಒಂದು ಹೊಸ ವ್ಯಕ್ತಿ ಬರ್ತಾರೆ ಹೊರತು, ಬಟ್ ಅವ್ರು ಹೊಸಬರಲ್ಲ ಇಸ್ ಯೋರ್ ಪಾಯಿಂಟ್. ಅದೇ ಥರ ನಮ್ಮ ಕಣ್ಣು ಕಾಣಿಸಿರ್ತಾರೆ ಅಷ್ಟೇ ಅವರಷ್ಟೇ. ಅದೇ ಥರ ನಿಮ್ಮನ್ನು ನೋಡೋದಾದರೆ 2010 ಶುರು ಮಾಡ್ತೀರಾ. ಐ ಥಿಂಕ್ ಜಾಕಿ ಮೂಲಕ ಸೂರಿ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿದ್ರಿ. ಮಧ್ಯೆ ಸಾಕಷ್ಟು ಸಿನಿಮಾಗಳು, ಸೀರಿಯಲ್ಗಳು ಇದೆಲ್ಲ ಆಗಿ ಆ ಸ್ಟ್ರಗಲ್ಸ್ಗಳು ಓಕೆ ಕಟ್ ಆದರೆ ಒಂದು ಲವ್ ಮಾಕ್ಟೈಲ್ ಸಕ್ಸಸ್ಸು. ಆವಾಗ ಮೇ ಬಿ ಎಷ್ಟೊಂದು ಜನ ಆ ಥರ ಯೋಚನೆ ಮಾಡೋರಿಗೆ ದಾರಿ ಮಾಡ್ಕೊಡ್ಬೋದು. ಇನ್ನೊಂದು ಕೃಷ್ಣ ಅವರು ಒಂದು ಸಕ್ಸಸ್ಫುಲ್ ಹೀರೋ ಅಂತ ಒಂದು ಲವರ್ ಬಾಯ್ ಇಮೇಜಲ್ಲಿ ನಿಂತರು ಅಂತ ಈ ಥರ ಎಲ್ಲ ಲೆಕ್ಕಾಚಾರಗಳು ಓಕೆ. ನೀವೊಂದು ಹೇಳಿದ್ರಿ ಪ್ರಾಸೆಸ್ ಬಗ್ಗೆ ಮಾತಾಡಿದ್ವಿ, ಕೆಲವು ಸತಿ ಪ್ರಾಸೆಸ್ಸೇ ಇರಲ್ಲ ಅಂತ. ನಮ್ಗೆ ಅರ್ಥ ಮಾಡಿಸಿ, ಈ ಒಂದು ಒಳ್ಳೆ ಸಿನಿಮಾ ಅಥವಾ ಒಂದು ಸಕ್ಸಸ್ಫುಲ್ ಒಂದು ಕರಿಯರ್ಗೆ ನಿಮ್ಗೆ ಅರ್ಥ ಆಗಿರೋಷ್ಟು ಪ್ರಾಸೆಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳೋದಾದರೆ ಏನವು? ಹೀರೋ ಯಾರು ನಾವು ನಿಂತೀವಿ ಅನ್ನೋ ಸುಳ್ಳು. ಒಂದು ಸಿನಿಮಾ ಗೆಲ್ಲಬೇಕು. ಓವರಾಲ್ ಆಗಿ ಕೂತ್ಕೊಂಡು ನೋಡೋವಾಗ ಹೀರೋ ಓಕೆ ನಂಗೆ ಯಾರೋ ಇಂಥ ಒಂದು ಎಕ್ಸ್ ಹೀರೋ ತುಂಬ ಇಷ್ಟ ಅಂತ ಕೂತ್ಕೋತೀವಿ. ಸಿನಿಮಾ ಡಬ್ಬ ಥರ ಇದ್ದರೆ ನಿಮ್ಮ ಫೇವ್ರೇಟ್ ಏನಾರು ಆಗಿರ್ಬೋದು, ಅವ್ನು ನನ್ನ ಪ್ರಾಣ ಅನ್ಬೋದು. ನಿಜ. 10 ನಿಮಿಷದ ಮೇಲೆ ನೀವು ನೋಡೋಕ್ಕಾಗಲ್ಲ ನೀವು ಅದನ್ನು. ಹೌದು. ಸೊ ಬೇಸಿಕಲಿ ಏನಂದರೆ ಸ್ಕ್ರಿಪ್ಟು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಬರೋಂಥ ಎವ್ರಿ ಸೀನ್ ಓಕೆ ಓವರಾಲ್ ಕತೆ ತುಂಬ ಚೆನ್ನಾಗಿದೆ ಅಂತೀವಿ ಓಕೆ, ಬಟ್ ಬರೀ ಕತೆ ಸಾಲತ್ತಾ? ಓವರಾಲ್ ಕತೆ ಚೆನ್ನಾಗಿದೆ, ಬಟ್ ಅದಕ್ಕೆ ಬೇಕಾಗಿರೋ ಸ್ಕ್ರೀನ್ ಪ್ಲೇ, ಲೈಕ್ ಯಾವ ಸೀನ್ ಆದಮೇಲೆ ಏನು ಬರಬೇಕು ಅಂತ. ಸೊ ಆ ಫ್ಲೋ, ಆ ಸ್ಕ್ರೀನ್ ಪ್ಲೇ ಎಷ್ಟು ಇಂಪಾರ್ಟೆಂಟು, ಅದನ್ನು ಎಷ್ಟು ಚೆನ್ನಾಗಿ ನಾವು ಅದನ್ನು ಬರ್ಕೊಂಡು ಹೋಗ್ತೀವಿ. ಸೊ ನಾವು ಒಂದು ಸಾವಿರ ಸಲ ಸಿನಿಮಾ ನೋಡ್ತೀವಿ, ಅಂದರೆ ಒಂದು ರಿಲೀಸ್ ಆಗಿದ ಮುಂಚೆ ನಮಗೆ ಬೋರ್ ಆಗ್ತಿದೆ ಅಂತ 1000 ಸಲ ಚೆಕ್ ಮಾಡಬೇಕು ಅದನ್ನು, ಎಲ್ಲರೂ ಮಿಸ್ ಹೊಡಿತಾ ಇದೆಯೋ ಅಂತ. ಸೊ ಅದು ಎವ್ರಿ ಸೀನು. ಸೊ ಓಕೆ ಸೀನ್ ಚೆನ್ನಾಗಿದೆ ಸರಿ, ಬರೀ ಸೀನ್ ಚೆನ್ನಾಗಿರೋ ಸಾಲತ್ತಾ? ಅಲ್ಲಿ ಡೈಲಾಗ್ಸ್ ಇಂಪಾರ್ಟೆಂಟು. ಸೊ ಡೈಲಾಗ್ಸ್ಗಳು ಏನೇನು ಬರಬೇಕಲ್ಲಿ. ಸೊ ಆ ಎವ್ರಿ ಡೈಲಾಗ್ಗಳು ಅದು ಬಂದಾಗ ಅದನ್ನು ಪರ್ಫಾರ್ಮಿಂಗ್ ಮಾಡಿಸ್ತೀವಿ, ಅದರಲ್ಲಿ ಎಷ್ಟು ನಾವು ಹ್ಯೂಮರ್ ಆ್ಯಡ್ ಮಾಡ್ತೀವಿ. ಸೊ ನಮ್ಮ ಆಡಿಯನ್ಸ್ಗೆ ಹೆಂಗೆ ಅಂದರೆ ತುಂಬ ಈಗ ಯಾರೂ ಕಾನ್ಸಂಟ್ರೇಷನ್ ಇಲ್ಲ. ಲೈಕ್ ಹಿಂಗೆ ಯಾವುದೋ ಒಂದು ವೀಡಿಯೋ ನೋಡ್ತಾರೆ, ಹಿಂಗೆ ಮುಂದಕ್ಕೆ ಹೋಗ್ಬಿಡ್ತಾ ಇರ್ತಾರೆ ಪಟ್ ಅಂತ. ಅವ್ರನ್ನ ಹಿಡಿದು ಕೂರಿಸ್ಬೇಕು ಅಂದರೆ ನಿಮ್ಗೆ ತುಂಬ ಎವ್ರಿ ಸೀನಲ್ಲಿ ತುಂಬ ಹ್ಯೂಮರ್ ಇರಬೇಕು. ಏನೋ ನಗಿಸ್ತಾ ಇದ್ರೆ ಕೂತ್ಕೊತಾರೆ ಅಟ್ಲೀಸ್ಟು. ನಾವೇನೋ ಸೀರಿಯಸ್ ಆಗಿ ಏನೋ ಹೇಳ್ತೀವಿ ಏನೋ ಬಿಡೋದೆ ಮೊಬೈಲ್ ನೋಡೋಣ ಅಂತ ಡೈವರ್ಟ್ ಆಗ್ತೀವಿ. ಸೊ ಯು ಥಿಂಕ್ ಸಿನಿಮಾದಲ್ಲಿ ಹಿಡಿದು ಕೂಡಿಸೋದ್ರಲ್ಲಿ ಆ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲದ್ರ ಮಧ್ಯ ಹ್ಯೂಮರ್ ಒಂದು ಬಹಳ ಗಟ್ಟಿ ಎಳೆ ಅಂತೀರಾ? 100%. ಹ್ಯೂಮರ್ ವಿತೌಟ್ ಹ್ಯೂಮರ್ ತುಂಬ ಕಷ್ಟ ಸಿನಿಮಾದಲ್ಲಿ ನೀವು ಕೂರಿಸೋದಕ್ಕೆ. ಒಂದು ಎಂಟರ್ಟೈನ್ ಮಾಡ್ಕೊಂಡು ಹೋಗ್ತಾ ಅದೇ ನಿಮ್ಮ ಸಿನಿಮಾಗಳೆಲ್ಲ ಅದು ತುಂಬ ಎದ್ದೆದ್ದು ಕಾಣೋದು, ಲವ್ ಮಾಕ್ಟೈಲ್ ಆಗಿರಲಿ ಅಥವಾ ಐ ಆಮ್ ಶೋರ್ ಅದರ್ ಸಿನಿಮಾಗಳಲ್ಲೂ ಕೂಡ ಎಲ್ಲ ಸಿನಿಮಾದಲ್ಲಿ ಆದಷ್ಟು ಹ್ಯೂಮರ್ ಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಮುಖದಲ್ಲಿ ಒಂದು ನಗು ಇರುತ್ತೆ ಆಡಿಯನ್ಸ್ಗೆ. ಅದನ್ನ ಇಟ್ಕೊಂಡು ಅವ್ರನ್ನ ಸಿನಿಮಾದೊಳಗಡೆ ಕರ್ಕೊಂಡು ಹೋಗ್ಬೇಕು ಯಾವತ್ತು. ಅಂದರೆ ದಟ್ ಈಸ್ ಸೇಫೆಸ್ಟ್ ಅಂತ ನಾನು ಹೇಳೋದು. ಹಂಗೆ ಹೋಗಬೇಕು ಅಂತೇನಿಲ್ಲ, ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಒಳ್ಳೆ ದಾರಿ ಅಂತ ಅನ್ಸುತ್ತೆ ನನಗದು. ಸೊ ನಿಮ್ಗೆ ಹೇಳಿದ ಪ್ರೋಸೆಸ್ಸು. ಸೊ ಈ ಥರ ಪ್ರತಿಯೊಂದು ಲೈಕ್ ಡೈಲಾಗ್ಸ್ ನಾವು ಆಮೇಲೆ ಅದಾದಮೇಲೆ ಮ್ಯೂಸಿಕ್ಕು, ಸೊ ಇವೆಲ್ಲ ತುಂಬ ವಿಷಯಗಳಿದೆ. ಅದನ್ನೆಲ್ಲ ನೀಟಾಗಿ ಮಾಡಿದಾಗಲೇ ಒಂದು ಸಿನಿಮಾ ತುಂಬ ಚೆನ್ನಾಗೋದು. ಸೊ ಒಂದು ಸಿನಿಮಾ ಚೆನ್ನಾಗಾಯಿತು ಅಂದರೆ ಆಟೋಮೆಟಿಕ್ಕಾಗಿ ಆ ಕ್ಯಾರೆಕ್ಟರ್ ಚೆನ್ನಾಗಿದ್ದರೆ ಅಲ್ಲಿ ಮಾಡಿರೋಂಥ ಪಾತ್ರಧಾರಿ ಇಷ್ಟ ಆಗ್ತದೆ ನನಗೆ. ಈಗ ನಾನು ಹೇಳಿದ್ರೆ ಆದಿ ನನ್ನ ಕ್ಯಾರೆಕ್ಟರ್ ಮಾಡಿದ್ದು, ಮಿಲನ ನಿಧಿ. ಸೊ ನಿಧಿ ಅಂದರೆ ಮಿಲನ ಅದಕ್ಕೆ ಮುಂಚೆ ಸಿನಿಮಾ ಮಾಡಿಲ್ವಾ? ಎಷ್ಟು ಸಿನಿಮಾ ಮಾಡಿದ್ರು? ಯಾಕೆ ಅಷ್ಟು ಇಷ್ಟಪಡಲಿಲ್ಲ ಜನ ಅವಾಗ? ಯಾಕೆ ಲವ್ ಮಾಕ್ಟೈಲ್ ಆದಮೇಲೆ ತುಂಬ ಇಷ್ಟಪಟ್ಟರು? ಅದು ಬರೀ ಮಿಲನ ಮಾಡಿ ಆ್ಯಕ್ಟಿಂಗ್ಗೆ ಅಂತಲ್ಲ, ಇಟ್ಸ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿತ್ತು. ಸೊ ಅದು ನಿಮಗೆ ಅವಾಗ ಅದು ಎಫೆಕ್ಟ್ ಜಾಸ್ತಿ ಕೊಡ್ತಾ ಹೋಗುತ್ತೆ. ಸೊ ನಿಮ್ಮ ಪಾಯಿಂಟ್ ಇಸ್ ಕ್ಯಾರೆಕ್ಟರ್ಸ್ ಶೇಪ್ ಆ್ಯನ್ ಆ್ಯಕ್ಟರ್ಸ್ ಇಮೇಜ್ ಆ್ಯನ್ ಆ್ಯಕ್ಟರ್ಸ್ ಲೈಫ್ ಕರಿಯರ್. ಹೌದು, 100%. ಕ್ಯಾರೆಕ್ಟರ್ಸು, ಫಿಲಮ್ಸು. ಸೊ ಅಂದರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವಿದ್ರೆ ಸಾಕು. ಸೊ ನಮ್ಮಿಂದ ಸಿನಿಮಾ ಗೆಲ್ಲುತ್ತೇನೋ ಸುಳ್ಳು. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಕಥೆಯಲ್ಲಿ ನಮಗೆ ಸಿಗ್ತಾ ಹೋದಾಗ ಅದು ನಮ್ಮನ್ನ ಲಿಫ್ಟ್ ಮಾಡ್ತಾ ಹೋಗುತ್ತೆ. ಒಳ್ಳೆಯ ಸಿನಿಮಾ ತುಂಬ 2 ಪದ ಇದೆ, ಒಳ್ಳೆಯ ಸಿನಿಮಾ ಅಂತ. ಬಟ್ ಆ ಜಜ್ಮೆಂಟ್ ಸಿಗೋದೇ ಬಿಗ್ಗೆಸ್ಟ್ ಇದಲ್ಲ. ಮೊನ್ನೆ ಯೋಗರಾಜ್ ಭಟ್ ಸರ್ ಇಲ್ಲಿದ್ದಾಗ ಆಡಿಯನ್ಸ್ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳೋದೇ ಒಂದು ಬಿಗ್ಗೆಸ್ಟ್ ಕ್ವೆಶನ್ ಮಾರ್ಕ್. ಎಷ್ಟೇ ಸಿನಿಮಾ, ಎಷ್ಟೇ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಿರಿ ಬಿಡಿ, ಆ ಒಳ್ಳೆಯ ಸಿನಿಮಾ ಆ ಟೈಮಿಗೆ ಆ ಆಡಿಯನ್ಸ್ಗೆ ಅನ್ನೋ ಒಂದು ಜಜ್ಮೆಂಟ್ ಇದೆಯಲ್ಲ. ಈ ಥರ ಒಂದಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗೋ ಹಾಗೆ ಮಾಡಿರೋ ಸನ್ನಿವೇಶಗಳು ಯಾವ್ಯಾವು ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳೇನು? ಒಳ್ಳೆ ಸಿನಿಮಾ ಆ್ಯಕ್ಚುಲಿ ತುಂಬ ಈಸಿ ಜಡ್ಜ್ ಮಾಡೋದು. ಅಂದರೆ ನಾನು ಹೇಳೋದು, ಇನ್ನೊಬ್ರಿಗೆ ಸಿನಿಮಾ ಮಾಡಬೇಡಿ. ಲೈಕ್ ಓಕೆ 10 ಜನ ಇದ್ದಾರೆ, ಈ 10 ಜನಕ್ಕೆ ಸಿನಿಮಾ ಮಾಡಬೇಡಿ. ಈಗ ಒಂದು ಕತೆ ನೀವು ಬಿಲೀವ್ ಮಾಡಿ, ಅದಕ್ಕೆ ಏನೇನು ಮಾಡಬೇಕು ನೀವು ಮಾಡಿ. ಹಾಗೆ ನಾವು ಪ್ರೋಸೆಸ್ಗೆ ಬರ್ತೀವಿ ನಾವು. ಸೊ ಈ ಸೀನ್ ನನಗೆ ಮಜಾ ಕೊಡ್ತಾ ಇದೆಯಾ? ಓಕೆ, ಆಡಿಯನ್ಸ್ಗೆ ಕೊಡುತ್ತೆ ಅದು. ಯಾಕಂದರೆ ನಾವು ಸೆನ್ಸಿಬಲ್ ಆಗಿದ್ದೀವ ಫಸ್ಟು. ನಮ್ಮ ಸೆನ್ಸಿಬಿಲಿಟಿಗೆ ಚೆನ್ನಾಗಿತ್ತು ಅಂದರೆ ಅದು ಆಟೋಮೆಟಿಕ್ಕಾಗಿ ಅವ್ರಿಗೂ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಈಗ 10 ಜನಕ್ಕೆ ನೀವು ಕೇಳಿ 10 ಜನಕ್ಕೆ 10 ಥರ ಹೇಳ್ತಾರೆ ಸಿನಿಮಾ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ, ನಾವು ಎಲ್ರಿಗೂ ಮಾಡೋಕ್ಕಾಗಲ್ಲ ಸಿನಿಮಾನ. ಸೊ ಕತೆ ಇಟ್ಕೊಂಡು ಅದಕ್ಕೇನು ನಾವು ಬ್ಯೂಟಿಫುಲ್ಲಾಗಿ ಮಾಡ್ಬೋದು ಅದನ್ನು ಮಾಡಬೇಕು.
ಅದನ್ನು ನಾವು ಪ್ರೀತಿಸೋಣ ಫಸ್ಟು, ಹ್ಞೂ ಬಿಡೋಣ, ಜನನೂ ಪ್ರೀತಿಸ್ತಾರೆ. ಒಂದು ಮಾತು ಹೇಳಿದ್ರಿ, ನಾವೆಲ್ರಿಗೂ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ. ಹಾಗಿದ್ರೆ ಇವತ್ತು ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ಮತ್ತು ನಿಮ್ಮ ಮಾರ್ಕೆಟ್, ನೀವು ಯಾವ ಥರ ಜನಗಳಿಗೆ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಿ, ಆ್ಯಂಡ್ ಈ ಫೇಸ್ ಆಫ್ ಕೃಷ್ಣ ಅವರ ಕರಿಯರು ಯಾವ್ಯಾವ ಲೆಕ್ಕಾಚಾರಗಳೆಲ್ಲ ಅದನ್ನು ಕರ್ಕೊಂಡು ಹೋಗ್ತಾ ಇದೆ ಮುಂದಕ್ಕೆ? ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿದ್ದು ಫ್ಯಾಮಿಲಿ ಆಡಿಯನ್ಸ್ಗೆ, ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ಮಾಡಬೇಕು ಅಂತ. ಯಾಕಂದರೆ ತುಂಬ ಲೈಕ್ ಮಾಸ್ ಫಿಲಮು, ಆ್ಯಕ್ಷನ್ ಫಿಲ್ಮ್ಗಳು ತುಂಬ ಬರ್ತಾಯಿದೆ ಎಲ್ಲ ಕಡೆನೂ, ತುಂಬ ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ತಾಯಿದೆ. ಸೊ ಫ್ಯಾಮಿಲಿ ಮೇಲೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಬಂದಿದ್ದು. ಬಟ್ ಅದರಲ್ಲಿ ನಿಮಗೆ ಎಲ್ಲನೂ ಸಕ್ಸಸ್ಫುಲ್ ಆಗೋಲ್ಲ. ಯಾಕಂದರೆ ಕೆಲವೊಂದು ನಾವು ಅಂದ್ಕೊಂಡಿರ್ತೀವಿ ಸ್ಕ್ರಿಪ್ಟ್ ಸ್ಟೇಜಲ್ಲಿ ಇಲ್ಲ ಚೆನ್ನಾಗಾಗ್ಬೋದು, ಇದು ಈಗ ವರ್ಕ್ ಆಗ್ಬೋದು. ಸುಮಾರು ಸಿನಿಮಾ ಇದೆ ನಂದು. ಸೊ ಅದು ನಮ್ಮ ಸ್ಕ್ರಿಪ್ಟಲ್ಲಿ ಕೇಳಿದಾಗ ಕೆಲವೊಂದು ತುಂಬ ಮಜಾ ಕೊಟ್ಟಿರುತ್ತೆ, ಬಟ್ ಎಕ್ಸಿಕ್ಯೂಟ್ ಆಗ್ತಾ ಅದು ಡ್ರಾಪ್ ಆಗ್ತಾ ಹೋಗುತ್ತೆ. ಅಗೇನ್ ಡಿಪೆಂಡ್ಸ್ ಆನ್ ಡೈರೆಕ್ಟರ್, ಅದನ್ನು ಹೆಂಗೆ ಅದನ್ನು ಇದು ಮಾಡ್ತಾರೆ ಅಂತ. ಈಗ ಸೇಮ್ ಲವ್ ಮಾಕ್ಟೇಲ್ ಕಥೆನೇ ನಾವು ಆನ್ಲೈನ್ ಹೇಳಿದಾಗ ಅಲ್ಲೊಂದು ಚೆನ್ನಾಗಿದೆ ಅಂದರು. ಸೇಮ್ ನನಗೆ ಹೆಂಗೆ ಅದು ಯಾವುದೋ ಸ್ಕ್ರಿಪ್ಟ್ ಕೇಳೋಕೆ ಚೆನ್ನಾಗಿದೆ ಅನಿಸ್ತು, ಅದೇ ಥರ ಅಂದರು. ಬಟ್ ನಾನು ಅದನ್ನು ಎವ್ರಿ ಸೀನ್ ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡ್ಕೊಂಡು ಹೋದೆ. ಸೊ ಅದು ಓವರಾಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಈಗೇನಾಗುತ್ತೆ, ಒಂದು ಸೀನು ಓಕೆ ಇದನ್ನು ಸ್ವಲ್ಪ ಕಾಂಪ್ರಮೈಸ್ ಮಾಡೋಣ, ಅಥವಾ ಇನ್ನೊಂದು ಏನು ವರ್ಕ್ ಆಗ್ತಿಲ್ಲ ಅಂದರೆ ಪರವಾಗಿಲ್ಲ ನಡೆಯುತ್ತೆ ಅಂತ ಮಾಡ್ತಾ ಹೋದಾಗ ಆವಾಗ ಬರೆಯೋದು ಒಂದು ಸೀನ್ ಅಷ್ಟೇ. ಬಟ್ ಓವರಾಲ್ ಕೂತ್ಕೊಂಡಾಗ ಆ ಥರ ಒಂದೊಂದೊಂದು ಸೀನು ಒಂದು 10-15 ಆಗ್ಬಿಡುತ್ತೆ. ಸೊ ಆವಾಗ ಸಿನಿಮಾ ಡ್ರಾಪ್ ಆಗೋದು, ಲ್ಯಾಗ್ ಆಗೋದು, ಲಾಜಿಕ್ ಇಲ್ಲದೆ ಇರೋದು, ಸೊ ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಗಳು. ಲವ್ ಮಾಕ್ಟೇಲ್ ಟೈಮಲ್ಲಿ ನಿಮಗೆ ಜ್ಞಾಪಕ ಇದೆಯಾ? ನಾವು ಪ್ರಮೋಷನ್ ಟೈಮಲ್ಲಿ ಆವಾಗ ನಮ್ಮದು ರ್ಯಾಪಿಡ್ ರಶ್ಮಿ ಶೋ ಅಂತ ಬರ್ತಾಯಿತ್ತು. ಎಷ್ಟು ಸತಿ ನಾವುಗಳು ಕಾಲ್ ಮಾಡಿ ಫಾಲೋ ಅಪ್ ಅಂತ. ಬಟ್ ಆವಾಗ ನನಗೊಂದು ಅನಿಸಿದ್ದು, ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ತುಂಬ ಒಂದು ಆನೆಸ್ಟ್ ಪ್ರಯತ್ನ ಹಾಕಿದ್ರಿ. ಆ್ಯಂಡ್ ಆ ಟೈಮಲ್ಲಿ ಪ್ರಮೋಷನ್ಸ್ಗೆ ತುಂಬ, ಇವತ್ತು ಸಿಂಪಲ್ ಸೋನಿಯವ್ರು ಬಂದಾಗ ಹೇಳ್ತಾರೆ ಹೇಗೆ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಟೈಮಲ್ಲಿ ಐ ಬಿಲೀವ್ ಒಂದು 60 ಲಕ್ಷ ಅವ್ರು ಸಿನಿಮಾಗಂತ ಹಾಕಿದರೆ, ಇನ್ನು 60 ಲಕ್ಷ ಪ್ರಮೋಷನ್ಸ್ಗೆ ಅಂತ ಹಾಕ್ತಾರೆ. ಬಿಕಾಸ್ ಯಾವತ್ತೂ ಐಡೆಂಟಿಟಿ ಇಲ್ಲದೆ ಇರೋರು ಅಲ್ಲಿ ನಿಲ್ಲಬೇಕಾದಾಗ, ಎಷ್ಟೇ ಒಳ್ಳೆ ಅಡುಗೆ ಮಾಡಿದ್ರು ಜನಕ್ಕೆ ಅದನ್ನು ತಲುಪಿಸ್ಬೇಕಾದಾಗ ಅಲ್ಲಿ ಆ ವ್ಯವಸ್ಥೆ ಏನಿರುತ್ತೆ, ಇಷ್ಟನೋ ಕಷ್ಟನೋ ಯಾರೇ ಆದರೂ ದಾಟ್ಕೊಂಡು ಹೋಗಲೇಬೇಕಾಗತ್ತೆ. ಆ ಟೈಮಲ್ಲಿ ನೀವು ಎಷ್ಟು ಆನೆಸ್ಟಾಗಿ ಹೇಳಿದ್ರಿ, ಜ್ಞಾಪಕ ಇದೆಯಾ? ಇಲ್ಲ ಒಂದೊಂದಕ್ಕೂ ದುಡ್ಡು ಹೊಂದಿಸ್ಕೊಂಡು ಓಡಾಡ್ತಾ ಇದ್ದೀವಿ ಅನ್ನೋದು. ಅಲ್ಲ, ತುಂಬ ಅಂದರೆ ಆ ಟೈಮಲ್ಲಿ ದುಡ್ಡಿರಲಿಲ್ಲ ಫಸ್ಟ್ ಆಫ್ ಆಲು. ದುಡ್ಡಿದ್ದಾಗ ಮಾಡೋದು ಓಕೆ, ದುಡ್ಡಿಲ್ದಿದ್ದಾಗ ದುಡ್ಡು ಹುಟ್ಟಿಸಿ ಮಾಡೋದಿದೆಯಲ್ಲ, ಸಾಲ ಅಂತೆಲ್ಲನೂ ಹೇಳಿದ್ರಿ. ತುಂಬ ಮಾಡಿದ್ವಿ. ಅದೇ ಹೇಳಿದ್ನಲ್ಲ, ಆನೆಸ್ಟಾಗಿ ಕೆಲಸ ಮಾಡಿದ್ವಿ, ಅದು ಕೈ ಹಿಡಿತು. ಅದೆಲ್ಲೋ ಒಂದು ಕಡೆ ನಿಮ್ಗೆ ಅನ್ಸತ್ತಾ, ಈಗ ಪೋಕರಲ್ಲಿ ಆಟ ಆಡಬೇಕಾದ್ರೆ ಅವನು 100 ರೂಪಾಯಿ ಇಟ್ಕೊಂಡು ಆಟಕ್ಕೆ ಇಳ್ದಿರ್ತಾನೆ. ಎಲ್ಲ ಆಟದಲ್ಲೂ ರೌಂಡಲ್ಲಿ ಸೋತು ಕೊನೆಗೆ ಒಂದೇ ಒಂದು ಕಾಯಿನ್ ಇರುತ್ತೆ, ಅದು ಆಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಆ ಥರ ಎಲ್ಲೋ ಒಂದು ಕಡೆ ನೀವು ಅದು ಆಟ ಆಡಿದ್ರೆ ಅದು ಕೊನೆ ಕೈ ಹಿಡಿದು ಮತ್ತೆ ಏನು ಹಾಕಿದ್ರು ಅಷ್ಟು ವಾಪಸ್ ನಿಮಗೆ ತಂದು ಮತ್ತೆ ಮುಂದೆ ಆಟದಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತು ಅಂತ ಅನ್ಸತ್ತಾ? ಅಲ್ಲ, ಗೊತ್ತಿಲ್ಲ. ಈಗ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಏನೋ ವರ್ಕ್ ಆಗಬೇಕು ಅಂದರೆ ನಾನೇ ಮಾಡ್ಕೋಬೇಕಿದು ಅಂತ. ಯಾಕಂದರೆ MBA ಮಾಡ್ತಾಯಿದ್ದೆ, MBA ಕೆಲಸಕ್ಕೆ ಹೋಗಲ್ಲ ಅಂತ ನಾನು ಡಿಸೈಡ್ ಮಾಡಿ ಒಂದು 10 ವರ್ಷ ಆಗೋಗಿತ್ತು. ಸೊ ಈಗ ವಾಪಸ್ಸು ಲೈಕ್ ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ಮಾಡಿದ್ಮೇಲೆ ನಾನು ಐ ಥಿಂಕ್ ಒಂದು 12-13 ಸಿನಿಮಾ ಮಾಡಿದ್ದೆ ಅನಿಸುತ್ತೆ, ಅಥವಾ 10 ಸಿನಿಮಾ ಮಾಡಿದ್ದೆ ಲವ್ ಮಾಕ್ಟೇಲ್ ಮುಂಚೆ. ಅದಾದಮೇಲೆ ನಿಮಗೆ ಬೇರೆ ಪ್ರೊಫೆಷನ್ ಚೂಸ್ ಮಾಡ್ತೀವಿ ಅಂತಲೂ ಮಾಡೋಕ್ಕಾಗಲ್ಲ. ಒಂದು ಸಲ ನಾವು ಇಲ್ಲಿ ಬಂದ ಮೇಲೆ ಇಲ್ಲೇ ಇರಬೇಕು. ಬಟ್ ಅದನ್ನು ಹೇಗೆ ಏನೇನು ಮಾಡೋಕ್ಕೆ ಸಾಧ್ಯ ಅಂತೆಲ್ಲ ಯೋಚನೆ ಮಾಡಿದಾಗ ನೆಕ್ಸ್ಟ್ ಯಾವ್ದಾರು ಫಿಲಮ್ಗಳು ಬರ್ತಾಯಿದೆ ನಮ್ಮ ಕೈಯಲ್ಲಿ, ಆ ಥರದ್ದು ಯಾವುದೂ ಇಲ್ಲ. ಯಾಕಂದ್ರೆ ನನಗಿರೋ ಸೆನ್ಸು ಗೊತ್ತು. ಈಗ ನಾನು ಮಾಡ್ತಿರೋದು ವರ್ಕ್ ಆಗಲ್ಲ ಅನ್ನೋದು ಗೊತ್ತಿರುತ್ತೆ. ಇದು ಯಾವುದೋ 1-2 ಸಿನಿಮಾ ಮಾಡ್ತಿದ್ದಿಲ್ಲ, ಅದು ವರ್ಕ್ ಆಗಲ್ಲ ಅಂತ ಗೊತ್ತು. ಸೊ ಮದುವೆ ಬೇರೆ ಆಗ್ತದೆ, ಅಂದರೆ ಇವ್ರ ಮನೆಯವ್ರು ಬೇರೆ ಬಂದು ಮದುವೆ ಫಿಕ್ಸ್ ಮಾಡೋ ಥರದೆಲ್ಲ ಇತ್ತು. ಓಕೆ, ಮದುವೆ ಬೇರೆ ಆಗ್ತಿದ್ದೀನಿ, ಅವಳು ಬೇರೆ ನಾನು ನಂಬ್ಕೊಂಡಿದ್ದಾಳೆ, ಇದೇನಿದು ನಾನು ಕೆರಿಯರ್ ಎಲ್ಲೋ ಹೋಗ್ತಾಯಿದ್ದೀನಿ ಅಂತೆಲ್ಲ ನನ್ನನ್ನು ಪ್ರಶ್ನೆ ಮಾಡ್ಕೊಂಡಾಗ ಇಲ್ಲ, ನಾನೇನೋ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿತ್ತು. ಆವಾಗಲೇ ಲವ್ ಮಾಕ್ಟೇಲ್ ಹೊಟ್ಟಿತ್ತು. ಅಂದರೆ ಹೇಳ್ತಾರಲ್ಲ, ಎಲ್ಲೂ ಏನೂ ಆಗ್ತಾಯಿಲ್ಲ ಅಂದಾಗ ಅದೊಂದು ಫೋರ್ಸು ಅಥವಾ ಒಂದು ಯೂನಿವರ್ಸೇ ಒಂದು ಸಪೋರ್ಟಿಗೆ ಬರುತ್ತೆ ಆ ಟೈಮಲ್ಲಿ. ಆ ಥರದ್ದೇನೋ ಆಯಿತು. ಫೋರ್ಸ್, ಯೂನಿವರ್ಸ್, ಇವತ್ತೆಲ್ಲ ಐ ಥಿಂಕ್ ಇವತ್ತಿಂದು ಒಂದು ಬಸ್ ವರ್ಡ್ ಅಂತ ಅನ್ಬೋದು, ಅಥವಾ ಪೀಪಲ್ ಬಿಲೀವ್ ಇನ್ ಇಟ್. ಇದನ್ನೇ ಒಂದು 50 ವರ್ಷದ ಮುಂಚೆ ದೇವರು ಇಲ್ಲ. ಬಿಕಾಸ್ ಏನು ಗೊತ್ತಾ, ಅದೇ ಕತೆ ನನಗೆ ಹೊಳೆದಿದ್ರು ಮುಂಚೆ, ಲೈಕ್ 2013-14 ಹೊಳೆದಿದ್ರು. ನನಗೆ ಫಿಲಮ್ ಮಾಡೋದು ಧೈರ್ಯ ಬರ್ತಿರಲಿಲ್ಲ. ನಾನೇ ಪ್ರೊಡ್ಯೂಸ್ ಮಾಡಿ, ನಾನೇ ಡೈರೆಕ್ಟ್ ಮಾಡಿ, ಆ ಧೈರ್ಯ ಬರ್ತಿರಲಿಲ್ಲ. ಆ ಧೈರ್ಯ ದುಡ್ಡೇ ಇಲ್ಲದೆ ಹೆಂಗೆ ಧೈರ್ಯ ಮಾಡಿದೆ ನನಗೆ ಇವತ್ತಿಗೂ ಗೊತ್ತಿಲ್ಲ. ಅದು ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ನಾವು ಐ ಥಿಂಕ್ ಅದೊಂದು ಡೆಡ್ ಎಂಡ್ ಬಂದ ಮೇಲೆ ಅದು ಯಾರೇ ಆದರೂ ಅದನ್ನು ನುಗ್ತಾರೆ ಟೈಮಲ್ಲಿ. ಇವತ್ತು ಮತ್ತೆ ಮಾಡ್ತೀಯ ಅಂದರೆ ಆ ಸಿಚುವೇಶನ್ ಮತ್ತೆ ಡೌಟು, ಮತ್ತೆ ಆ ಥರದ್ದೊಂದು ಆಗುತ್ತಾ ಗೊತ್ತಿಲ್ಲ ನನಗೆ. ಬಟ್ ಅದು ಆ ಟೈಮಲ್ಲಿ ಆಯಿತು. ಹೇಳ್ತಾರಲ್ಲ, ಯಾವುದೋ ಒಂದು ಬಿಲೀವ್ ಮಾಡಿ 10 ವರ್ಷ ವರ್ಕ್ ಮಾಡಿರ್ತೀವಿ, ಇದೇ ಫೀಲ್ಡಲ್ಲಿ ಇರಬೇಕು ಅಂತ ಸಖತ್ ಎಫರ್ಟ್ ಹಾಕಿದ್ದೀನಿ ನಾನು. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೆಲ್ಲ ಮಾಡಿದ್ದೆ. ಏನೋ ಒಂದು ಮಾಡಲೇಬೇಕು ಅನ್ನೋದಿದ್ದಲ್ಲ, ಅಷ್ಟು ವರ್ಷದ ಎಫರ್ಟ್ ಇರುತ್ತಲ್ಲ, ಅದು ಏನು ಹೇಳ್ತಾರೆ,
ನಾನು ದೇವ್ರನ್ನ ಹೋಗ್ಬಿಟ್ಟು ನನಗೆ ಕೈ ಮುಗಿಯೋದು ಅವೆಲ್ಲ ಮಾಡಲ್ಲ. ಐ ಬಿಲೀವ್ ಇನ್ ಸಚ್ ಥಿಂಗ್ಸ್. ಅಂದರೆ ಇಲ್ಲಿ ಈ ಥರದಲ್ಲಿ ಹೆಲ್ಪ್ ಆಗುತ್ತೆ ಕೆಲವು ಟೈಮ್. ಏನೋ ಒಂದು ಸಪೋರ್ಟ್ ಸಿಗುತ್ತೆ. ಅದೇನು ಅದು ದೇವರು ಅಂತಿರೋ ಇನ್ನೊಂದು ಏನು ಪವರ್ ಅಂತಿರೋ ಗೊತ್ತಿಲ್ಲ ನನಗೆ. ಬಟ್ ಏನೋ ಒಂದು ಮ್ಯಾಜಿಕ್ ಆಗುತ್ತೆ. ವಿ ಶುಡ್ ಬಿಲೀವ್ ಅಷ್ಟೇ, ವಿ ಶುಡ್ ಬಿಲೀವ್. ಕೃಷ್ಣ ಅವರ ನಂಬಿಕೆಗಳೇನು? ಯಾಕೆಂದರೆ ಇಲ್ಲಿವರೆಗೂ ಆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋವರೆಗೂ ನೀವು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಶುರು ಮಾಡ್ತೀರಾ, ಒಳ್ಳೊಳ್ಳೆ ಸಿನಿಮಾಗಳಲ್ಲೂ ಮಾಡ್ತೀರಾ, ಸೀರಿಯಲ್ ಅಂತ ಕೈ ಹಾಕಿದ್ದೀರಾ. ಸೊ ಪ್ರತಿ ಸತಿ ನೀವೇನೋ ಅನ್ಕೊತೀರಾ, ಅದು ಆಗದೇ ಇದ್ದಾಗ ಕೃಷ್ಣ ಅವರು ಜೀವನನ ಹೇಗೆ ನೋಡ್ತಾಯಿದ್ರು? ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದಾಗ ಜಾಕಿ ಮತ್ತು ಹುಡುಗರು 2 ಸಿನಿಮಾ ಮಾಡಿದೆ. ಅಲ್ಲಿ ಸೂರಿ ಸರ್ ಜೊತೆಗಿದ್ದಾಗ ಏನೇನು ಹೆಂಗೆ ನೋಡ್ತಿದ್ರಿ ಅವತ್ತು? ಹೇಗಿತ್ತು ಅವತ್ತು? ನಾನು ಅಲ್ಲಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೋದಾಗಲೇ ಆಲ್ರೆಡಿ ನಾನು MBA ಮಾಡಿದ್ದೆ, ಪ್ಲಸ್ ನಮ್ಮಪ್ಪ ACP ಆಗಿದ್ದರು, ಡ್ಯಾಡ್ ಬೇರೆ ಪೊಲೀಸಲ್ಲಿದ್ದರು. ಆ್ಯಂಡ್ ನಾನು ಕಾರಲ್ಲೇ ಹೋಗ್ತಾಯಿದ್ದೆ. ಅಲ್ಲಿ ಹೋಗಿ ನನಗೆ 100 ರೂಪೀಸ್ ಕೊಡ್ತಾಯಿದ್ರು ಎವ್ರಿ ಡೇ. ಇದು ಏನು ಅಲ್ಲಿ ಕೆಲಸ ಮಾಡಿದ್ದಕ್ಕೆ. ಓಕೆ, ಸೀರಿಯಸ್ಲಿ? 100 ರೂಪೀಸ್ ಕೊಡೋರು. ಅದು ಕನ್ವೇನ್ಸ್ ಅಂತಲೂ ಕೊಡೋರು ಅನಿಸುತ್ತೆ. 2010 ಸೊ ಫಸ್ಟ್ ಟೈಮ್ ನಂಗೆ 100 ರೂಪೀಸ್ ಬಂದಾಗ ಎಷ್ಟು ಖುಷಿ ಗೊತ್ತಾ, 100 ರೂಪಾಯಿ ಕೊಟ್ಟರು ಅಂತ. ಅಂದರೆ ಸಿಕ್ಕಾಪಟ್ಟೆ ಎಫರ್ಟಾಗಿ ಕೆಲಸ ಮಾಡಿದ್ದೆ ಸರ್. ಎಲ್ಲ ಕೆಲಸ ಅಂದರೆ ನೀವೇನು ಕಸ ಗುಡಿಸ್ಬೇಕಾ, ಈಗ ರೋಡಲ್ಲಿ ಇಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಮಾಡಬೇಕು, ಶೂಟ್ ಮಾಡ್ತಿದ್ದಾಗ ಕಸ ಗುಡ್ಸೋಕೆ ಯಾರೋ ಅಂದರೆ ಆರ್ಟ್ ಅವ್ರು ಯಾರು ಜನರಲಿ ಮಾಡೋದು, ಆ ಹುಡುಗ ಇರಲಿಲ್ಲ. ನಾನೇ ಮಾಡ್ತಿದ್ದೆ. ನಾನೇ ಬಂದು ಮಣ್ಣೆಲ್ಲ ಹಿಂಗೆ ಮಾಡೋದು ಇದು ಮಾಡೋದು. ನಾನು ತಲೆನೇ ಕೆಡಿಸ್ಕೋತಾರಲ್ಲ, ನಾನು ಕೆಲಸ ಕಲಿಬೇಕಷ್ಟೆ. ಏನು ಮಾಡ್ತಾರೆ ಸೂರಿ ಸರ್ ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ. ಅವರು ಎಕ್ಸ್ಟ್ರಾರ್ನರಿ ಹೇಳ್ತಾರೆ ಡೈರೆಕ್ಟರ್ ಅವರು ನಾನು ನೋಡಿರೋದ್ರಲ್ಲಿ. ಹೇಗೆ, ಯಾಕೆ ಅಂದರೆ ಕ್ಲಾರಿಟಿ, ಪ್ಯಾಷನ್ನು, ಡೆಡಿಕೇಶನ್ನು ಅನ್ಬಿಲೀವಬಲ್ ಆಗಿತ್ತು ಅವ್ರದ್ದು. ಓಕೆ, ಒಂದು ಸಿನಿಮಾ ಅಂದರೆ ಹಿಂಗೆ ಮಾಡಬೇಕು, ಇಷ್ಟು ಡೆಡಿಕೇಟಾಗಿ ಮಾಡಬೇಕು, ಇಷ್ಟು ಕ್ಲಾರಿಟಿ ಇರಬೇಕು. ಒಂದು ಸಲ ಹಿಂಗೆ ಬಂದರು, ಹಿಂಗೆ ನೋಡಿದ್ರು, ಒಂದು ಖಾಲಿಗೋಡೆ ಇತ್ತು, ಅಲ್ಲೇ ಒಂದು ಫೋಟೋಗ್ರಾಫರ್ದೇನೋ ಬರುತ್ತೆ, ಖಾಲಿಗೋಡೆ ಇತ್ತು. ಇದನ್ನು ಫ್ರೇಮ್ ಲೈಟಿಂಗ್ ಮಾಡ್ತಾಯಿದ್ರು. ಇಲ್ಲೇನು ಇಲ್ವಲ್ಲ ಬ್ಲ್ಯಾಕು, ಸರಿ ಒಂದು ಪೇಂಟ್ ತೊಗೊಂಬ, ಟಕ್ 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 ಪೇಂಟ್ ಮಾಡಿಬಿಟ್ರು ಅವರೇ. ನಾನು ಅಂದ್ಕೊಂಡೆ. ಅಲ್ಲಿ ಒಂದು ಗೊಂಬೆ ಬರುತ್ತೆ ಜಾಕಿ ಫಿಲಮಲ್ಲಿ, ಒಂದು ಗೊಂಬೆಲಿ ಹಿಂಗೆ ಎದುರಿಸಿದೆ ಹೋಗ್ತಾ ಇರ್ತಾರೆ ಒಂದು ವಿಲನ್ ಕ್ಯಾರೆಕ್ಟ್ರು. ಆ ಗೊಂಬೆದು ಕಂಟಿನ್ಯೂಟಿ ಇಲ್ಲೇನೊಂದು ಐ ಥಿಂಕ್ ಗೋಲ್ಡ್ ಕಲರ್ದೊಂದು ಹುಡುಗಿ ಕ್ಲಿಪ್ ಹಾಕತ್ತಾರಲ್ಲ, ಅದು ಕ್ಲಿಪ್ ಇರುತ್ತೆ ಕೂದಲು, ಅದು ಬಿದ್ದೋಗ್ಬಿಟ್ಟಿದೆ, ಬಿದ್ದೋಗಿದೆ. ನಾವೆಲ್ಲ ಟೆನ್ಷನ್, ಅಯ್ಯೋ ಕಂಟಿನ್ಯೂಟಿ ಏನು ಮಾಡೋದು ಫುಲ್ ಟೆನ್ಷನು. ಅವ್ರು ನೋಡಿದ್ರು, ಎಲ್ಲಿ ಅದೇನು ಹೆಂಗಿತ್ತು ತೋರಿಸೋದು, ಹಿಂಗೆ ನೋಡಿದ್ರು, ಸಿಗರೆಟ್ ಹಿಂಗೆ ಅಂಟಿಸ್ಕೊಂಡ್ರು. ಸಿಗರೆಟ್ ಪೇಪರ್ ಒಳಗಡೆ ಒಂದು ಗೋಲ್ಡ್ ಪೇಪರ್ ಇರುತ್ತೆ, ಹಿಂಗೆ ತೆಗೆದ್ರು, ಅದನ್ನೇ ಹಿಂಗೆ ಮಾಡಿಸಿದ್ರು, ಅದನ್ನು ಹಿಂಗೆ ಹಾಕಿದ್ರು. ನಾನು ಗಾಬರಿ ಆಗೋದೇ, ಏನು ಥಾಟ್ ಅದು ಅವ್ರದ್ದು, ಅಂದರೆ ರಿಯಾಕ್ಟ್ ಮಾಡೋದಕ್ಕೆ ಓಕೆ ಹಿಂಗೆ ಮಾಡ್ತೀನಿ ಅಂತ. ಸೊ ಆ ಥರ ಡೈರೆಕ್ಟ್ರವರು. ಸೊ ಅಲ್ಲಿ ನನ್ನ ಎಲ್ಲ ಕೆಲಸ ತುಂಬ ಹಾನೆಸ್ಟಾಗಿ ಮಾಡಿದೆ, ಎವ್ರಿಥಿಂಗ್. ಅಂದರೆ ಬರೀ ಅಲ್ಲಿ ಫಸ್ಟು ಕೊಟ್ಟಿದ್ದು ನಂಗೆ ಬರೀ ಕ್ಲ್ಯಾಪ್ ಮಾಡೋದಕ್ಕೆ, ನಾವು ಬರೀ ಕ್ಲ್ಯಾಪ್ ಅಲ್ಲ, ಕ್ಲ್ಯಾಪ್ ಬೋರ್ಡ್ ಇಟ್ಕೊಂಡು ಕಂಟಿನ್ಯೂಟಿ ಏನೇನು ಬರ್ಕೋಬೇಕು, ಕಾಸ್ಟ್ಯೂಮ್ದು ಏನೇನು, ಯಾವ ಲೆನ್ಸ್ ಯೂಸ್ ಮಾಡ್ತಾರೆ ಅದನ್ನು ಬರ್ಕೊಂಬಿಡುವೆ. ಸೊ ಇದೆಲ್ಲ ಅಸಿಸ್ಟೆಂಟ್ಗಳ ಕೆಲಸ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಏನೆಲ್ಲ ಮೇಂಟೈನ್ ಮಾಡಬೇಕು. ಸೊ ಒಂದು 6 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡೋ ಕೆಲಸನ ಒಬ್ಬನೇ ಎಲ್ಲರದ್ದು ನಾನು ಮಾಡ್ತೀನಿ ಬಿಡು. ನನಗೆ ಇಷ್ಟ ಅದೆಲ್ಲ ಮಾಡೋದಕ್ಕೆ. ಆರ್ಟಿಸ್ಟ್ ಕರಿಬೇಕು, ನಾನು ಕರಿತೀನಿ ಬಿಡು ಅಂತ ಓಡೋಗಿ ಕರೆಯೋದು. ಸೊ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ದೆ. ಅದು ನನಗೆ ಐ ಥಿಂಕ್ ಫಾರ್ ಲವ್ ಮಾಕ್ಟೇಲ್ ಮಾಡೋದಕ್ಕೆಲ್ಲ ನನಗೆ ಹೆಲ್ಪ್ ಆಯ್ತದೆ. ಸೊ ಅದಕ್ಕೆ ಅನಿಸುತ್ತೆ ಲೈಫಲ್ಲಿ ಯಾವುದೇ ಸಿಚುವೇಶನ್ನು ವ್ಯರ್ಥ ಅಲ್ಲ. ಒಂಥರ ಸ್ಪಂಜ್ ಥರ ಎಷ್ಟು ಹೇಳ್ಕೋತೀವೋ ನಾಳೆ ಎಲ್ಲೋ ನಮಗೆ ಯೂಸ್ ಆಗುತ್ತೆ. ಈಗ ನಾನು ಡಿಸೈಡ್ ಮಾಡಿರೋದು ಸಿನಿಮಾ ಫೀಲ್ಡಲ್ಲಿ ಇರಬೇಕು ಅಂತ. ಅಲ್ಲಿ ಏನು ಕಲಿಯೋದು ಎಲ್ಲ ಕಲ್ತ್ಬಿಟ್ರೆ ಯಾವತ್ತೂ ಒಂದು ಯೂಸ್ ಆಗುತ್ತೆ ನಮ್ಗೆ. ಅದೊಂಥರ ಲೈಬ್ರರಿ ಇದ್ದಂಗೆ ಅದು. ನೀವು ಮಾತಾಡ್ತಾನೆ ಎರಡೂ ನಾವು ಹಂಗೆ ನೀವೇ ಹೇಳಿದೆ ನಮಗೆ. ಒಂದು ನಿಮ್ಮಲ್ಲಿದ್ದಿದ್ದು ಹಸಿವು, ನಿಮ್ಮನ್ನೇ ಅದು ಒಂದಷ್ಟು ಸ್ಕಿಲ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಆದರೆ ಅವತ್ತು ನೀವು ಇದ್ದಂಥ ಸೂರಿ ಸರ್ ಜೊತೆಗಿನ ಆ ವಾತಾವರಣ, ಕೆಲವು ಸತಿ ಒಂದು ಇಂಗ್ಲೀಷಲ್ಲಿ ಮಾತಿದೆ, ಈ ತುಂಬ ಸಾಧಿಸಿರೋರು ಅವರೆಲ್ಲ ಈ ಮೋಲ್ಡ್ಸ್ಗಳೆಲ್ಲ ಬಿಟ್ಟು ಏನೋ ಹೊಸದೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ಇಳಿದು ನಿಂತ್ಕೊತಾರೆ ಅನ್ನೋದೆಲ್ಲ ಒಂದಷ್ಟಿದೆ. ಸೊ ಸೂರಿ ಸರ್ ಜೊತೆಗೆ ನೀವು ಅಸಿಸ್ಟೆಂಟ್ ಆಗಿದ್ದಾಗ ನಿಮಗೆ ಕಲಿಸಿದಂಥ ಪಾಠಗಳು ಯಾವುದು ಇವತ್ತವರೆಗೂ ನಿಮ್ಮನ್ನು ಒಬ್ಬ ಬೆಟರ್ ವ್ಯಕ್ತಿಯಾಗಿ ರೂಪಿಸೋದಕ್ಕೆ ಹೆಲ್ಪ್ ಮಾಡಿದೆ? ಐ ಥಿಂಕ್ ಅದನ್ನೇ ಹೇಳಿದ್ನಲ್ಲ, ನಿಮಗೆಲ್ಲನೂ ಬಿಟ್ಟು ನಾನು ಅದೆಲ್ಲ ನನ್ನ ಓಕೆ ನಮ್ಮ ಮನೇಲಿ ನಾನು ಹಂಗಿದ್ದೆ ಹಿಂಗಿದ್ದೆ ಅವೆಲ್ಲ ಬಿಟ್ಟುಬಿಟ್ಟು ಒಬ್ಬ ಏನು ಕಲಿಯೋಕ್ಕೆ ಸಾಧ್ಯ ಕಂಪ್ಲೀಟ್ ನಾವು ಹೋಗಿ ಇಳಿದು ಬಿಡ್ಬೇಕು ಫಸ್ಟು. ಓಕೆ ಒಂದು ಲೆವೆಲ್ಗೆ ಹೋದ್ಮೇಲೆ ಆಮೇಲೆ ಏನು ಬೇಕಾದ್ರೂ ಮಾಡ್ಕೊ ಹೋಗೋದಕ್ಕೆ ಯು ಶುಡ್ ಡೂ ಇಟ್. ಆ್ಯಸ್ ಅ ಡೈರೆಕ್ಟರ್ ಹೌ ಡಿಫ್ರೆಂಟ್ ವಾಸ್ ಹೀ? ಬಿಕಾಸ್ ಇವಾಗ ನೀವೊಬ್ಬರು ಡೈರೆಕ್ಟರ್ ಇವತ್ತು. ಅಂದರೆ ಅವ್ರ ಆ್ಯಕ್ಟರ್ಗಳಿಗೇನು ಸ್ಟ್ರೆಸ್ ಮಾಡ್ತಿರಲಿಲ್ಲ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಸೀನ್ ಪೇಪರ್ ಕೊಟ್ಟು ನೋಡಿ ನಿಮ್ಗೆ ಹಿಂಗೆ ಬೇಕಂಗೆ ಮಾಡಿ ಅನ್ನೋರು. ಬಟ್ ಅವ್ರಿಗೆ ಇದರಲ್ಲಿರೋದು ಮಾಡಿ ಓಕೆ ಮಾಡಿ. ಎಕ್ಸ್ಟ್ರಾ ಏನೇನು ನಾನು ಒಬ್ರಿಗೂ ಹೇಳ್ಕೊಟ್ಟಿರೋದು ನೋಡಿಲ್ಲ ನಾನು, ಬಿಟ್ಬಿಡೋರು ಅವ್ರಿಗೆ ಆರ್ಟಿಸ್ಟ್ಗಳಿಗೆ. ಅದು ಅವ್ರದ್ರಲ್ಲಿ. ಆಮೇಲೆ ಇನ್ನೊಂದೇನೆಂದರೆ ಶಾರ್ಟ್ ಕಂಪೋಸಿಷನ್.
ಲೈಕ್ ಲೈಟಿಂಗ್ ಹೆಂಗೆ ಮಾಡಿಸ್ಬೇಕು ಹೇಳಿದ್ರೆ ಈ ಬ್ಯಾಕ್ ಡ್ರಾಪ್ಗಳು. ಸೊ ಇದೆಲ್ಲ ನಿಮಗೆ ತುಂಬ ಲೋ ಕ್ಯಾಮ್ರಾ ಇಡ್ಸೋದು. ಸೊ ಇದೆಲ್ಲ ಅವ್ರದ್ದು ಅದೇ ಯೂನಿಕ್ನೆಸ್ ಅವ್ರದ್ದು. ಆಮೇಲೆ ಕ್ಯಾರೆಕ್ಟರ್ಸ್ಗಳು ತುಂಬ ಲೋಕಲ್ ಕ್ಯಾರೆಕ್ಟರ್ಗಳು ನೋಡಿಲ್ದೇ ನಾನು ಇನ್ಫ್ಯಾಕ್ಟ್ ಒಂದು 2 ಸಲ ಕೇಳಿದ್ದೆ ಅವ್ರಿಗೆ, ನನಗೆ ದುನಿಯಾದಲ್ಲಿ ರಂಗಣ್ಣ ರಘುವರ್ರದ್ದು ಕ್ಯಾರೆಕ್ಟರ್ ನಿಮ್ಗೆ ಹಿಂಗೆ ಉಳಿತೋದು, ಹಂಗೆ ಬರೆಯೋಕ್ಕಾದ್ರು ಹಿಂಗೆ ಉಳಿತೋದು ಅಂತ. ಅವಾಗ ಹೇಳಿದ್ರಿಲ್ಲ, ನಮ್ಮ ಏರಿಯಾದಲ್ಲಿ ಒಬ್ಬ ಕುಡ್ಕ ಹಿಂಗೆ ಇದ್ದ. ಸೊ ನೋಡಿದ್ರು. ಸೊ ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್. ಸೊ ನೀವು ಹೊಸ್ದಾಗಿ ಏನೂ ಬರೆಯೋಕ್ಕಾಗಲ್ಲ. ಲೈಕ್ ನೀವು ನೋಡಿರಬೇಕು, ಇಲ್ಲ ಕೇಳಿರಬೇಕು, ಇಲ್ಲ ಓದಿರಬೇಕು. ಈ 3 ಬಿಟ್ಟು ನಿಮಗೆಲ್ಲೂ ಸಿಗೋಲ್ಲ ವಿಷಯಗಳು. ಇಲ್ಲ ಅನುಭವಿಸಿರ್ಬೇಕು, ನೋಡಿರೋದು ಅನುಭವಿಸಿರೋದು, ಕೇಳಿರೋದು, ಓದಿರೋದು, ಅದು ಬಿಟ್ಟು ನಿಮ್ಗೇನು ಸಿಗಲ್ಲ. ಸೊ ಅಬ್ಸರ್ವೇಷನ್ ಇಸ್ ಅ ಬಿಗ್ ಕೀ. ಐ ಥಿಂಕ್ ಇಡೀ ಹ್ಯೂಮನ್ ಬೀಯಿಂಗ್ ಆಗಿರೋದ್ರಲ್ಲೇ ನಂದು ನಿಮ್ಮ ಲವ್ ಮಾಕ್ಟೇಲ್ ಪ್ರತಿಯೊಂದು ಅಬ್ಸರ್ವೇಷನಲ್ಲೇ ಮಾಡಿರೋದು. ಪ್ರತಿಯೊಂದು ಸೀನು, ಅಲ್ಲಿ ಬರೋಂಥ ಕ್ಯಾರೆಕ್ಟರ್ಗಳೆಲ್ಲ ಅಬ್ಸರ್ವೇಷನಲ್ಲೇ ಮಾಡಿರೋದು. ಎಷ್ಟೊಂದು ಉದಾಹರಣೆಗೆ 2 ಹುಡುಗಿರು ಬರ್ತಾರೆ ಲವ್ ಮಾಕ್ಟೇಲಲ್ಲಿ. ಸಣ್ಣಕ್ಕೊಬ್ಬಳು, ದಪ್ಪಕ್ಕೊಬ್ಬಳು, ತೈರೋಡೆ ಅಂತ ಬರ್ತಾರೆ. ಅದು ಆಗಿದ್ದು ಹೆಂಗೆ ಅಂದರೆ, ಅದು ಸೀನ್ ಇರಲೇ ಇಲ್ಲ. ಅದು ಎಡಿಟ್ ಸೆಕೆಂಡ್ ಹಾಫ್ ಶೂಟ್ ಮಾಡ್ತಾಯಿದ್ದೆ. ಅದು ಮಾಡಾದ್ಮೇಲೆ ಎಡಿಟ್ ಮಾಡಿ ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ನು ಶ್ರೀ ಇಬ್ಬರು ಕೂತ್ಕೊಂಡು ಮಲ್ಲೇಶ್ವರಮಲ್ಲೆಲ್ಲೋ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ವಿ. ಹಿಂಗೆ ಸುಮ್ಮನೆ ಹಿಂಗೆ ನೋಡಿದೆ, ಒಂದು 2 ಹುಡುಗಿ ಹಿಂಗೆ ಕೂತಿದ್ರು. ಅವ್ರು ಹೆಂಗೆ ಅಂದರೆ ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು. ಏನು ಹ್ಞೂ ಅಂದ್ಕೊಂಡು ನಾನು ನೋಡಿದೆ, ಸುಮ್ಮನೆ ಅದೇ. ಆಮೇಲೆ ವೇಟ್ರ್ ಬಂದಾಗ ನನಗೆ ಅದು ಬೇಕು ಇದು ಬೇಕು ಅಂತ ಫುಲ್ ಲೋಕಲಾಗೆ ಮಾತಾಡ್ತಿದ್ರು. ಸಡನ್ನಾಗಿ ಅವ್ನು ಹೋದ್ಮೇಲೆ ಮತ್ತೆ ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಏನು ಇಷ್ಟೊಂದು ಸ್ಕೋಪ್ ಹೊಡಿತಾರಲ್ಲ ಇವು, ಏನಾದ್ರು ಮಾಡಬೇಕಲ್ಲ ಇದಕ್ಕೆ ಅಂತ. ಆವಾಗ ಆ ಸೀನ್ ಬಂದಿದ್ದು. ಅಲ್ಲ, ಸೇಮ್ ಆ ಸೀನ್ ಅಲ್ಲಿ ತೆಗೆದು ಆ 2 ಕ್ಯಾರೆಕ್ಟರ್ ಥರ ಹಾಕಿ ಮಾಡಿದ್ದು ನಾನು ಅದನ್ನು. ಸೊ ಈ ಥರ ಸಿಗ್ತಾರೆ ಹುಡುಕಿದ್ರೆ. ಜಸ್ಟ್ ದಟ್ ಎಲ್ಲ ಆ್ಯಂಟನ ಓಪನ್ ಆಗಿರಬೇಕು, ಎಷ್ಟು ಹೇಳ್ಕೋತಿರೋ ಅಷ್ಟು ಕೊಡೋಕ್ಕೆ ಸಾಧ್ಯ ಅನ್ನೋದು. ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 2 ಅಲ್ಲಿ ಒಂದು ಸೀನ್ ಬರುತ್ತೆ ನಿಮಗೆ. ಅಂದರೆ ತುಂಬ ಇಷ್ಟಪಟ್ಟರು ಜನ. ಅಂದರೆ ಯಾವುದದು, ಇವನು ವಿಜು ಕೇಳ್ತಾನೆ, ಹೆಂಡ್ತಿ ತುಂಬ ಜೋಕ್ ಮಾಡ್ತಾಯಿರ್ತಾನೆ, ಹೆಂಡ್ತಿ ಹಂಗೆ ಹಿಂಗೆ ಅಂತ ಬರೀ ಜೋಕ್ ಮಾಡ್ತಾರೆ. ಲಾಸ್ಟಲ್ಲಿ ಅವ್ನು ಬೈತೀನಿ ನಾನು, ಇದ್ದಾಗ ಅವ್ಳ ಬೆಲೆ ಗೊತ್ತಲ್ಲ, ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಿನಗೆ ಹಂಗೆ ಹಿಂಗೆ ಅಂತ. ಐ ಲವ್ ಯು ಎಷ್ಟು ದಿನ ಆಯಿತು ನೀನು ಹೆಂಡ್ತಿಗೆ ಅಂದರೆ ಅವನಿಗೆ ಜ್ಞಾಪನೇ ಇರಲ್ಲ. ಹಿಂಗೆ ಜ್ಞಾಪನೇ ಇರಲ್ಲ. ಲವ್ ಮಾಡೋಕ್ಕಿಂತ ಮುಂಚೆ ದಿನ ಹೇಳ್ತಾ ಇದ್ದೆ ಲವ್ ಯು ಅಂತ, ಮದುವೆ ಆದಮೇಲೆ ಯಾಕೆ ನಾನು ಹೇಳಲ್ಲ ನೀನು ಅಂತ. ಇದು ಹೆಂಗೆ ಅಂದರೆ ನನ್ನ ಒನ್ ಆಫ್ ಮೈ ಅದರ್ ಫ್ರೆಂಡ್ ಸೇಮ್ ಇದೇ ಥರ ನಾವೆಲ್ಲ ಒಂದು ಕೂತಿದ್ವಿ. ಸ್ಕ್ರಿಪ್ಟ್ ಬರಿತಾಯಿದ್ದೆ. ಬರಿತಿದ್ದಾಗ ಕೋವಿಡ್ ಟೈಮಲ್ಲಿ ಬಂದ ಮನೆಗೆ ಮಾತಾಡ್ತಾ ಕೂತಿದ್ವಿ. ಒಂದು ಲವ್ ಮ್ಯಾರೇಜ್. ಫೋನ್ ಮಾಡ್ತಿದ್ದಂಗೆ ಹ್ಞೂ ಅಂತಿದ್ದ. ಯಾಕೋ ಅಂದೆ. ಇಲ್ಲ ಮಾತಾಡೋಕ್ಕೆ ಇಷ್ಟ ಅಲ್ಲ ಅಂದೆ. ಆವಾಗ ನಾನು ಅವನ ಹತ್ರ ಡಿಸ್ಕಸ್ ಮಾಡಿ ಯಾಕೆ ಏನು ಅಂದಾಗ, ಅಂದರೆ ಒಂದು ಪಾಯಿಂಟಲ್ಲಿ ಲವ್ ಮ್ಯಾರೇಜ್, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಎಲ್ಲ ಮನೇಲಿ ಓಡಾಡ್ಕೊಂಡು ಮದುವೆ ಆಗಿರೋರೆ ಸಡನ್ನಾಗಿ ಇರಿಟೇಷನ್ ಆಗ್ತಿದೆ ಅಂದಾಗ, ಏನಕ್ಕೆ ಆಗ್ತಿದೆ, ಇವಳನ್ನೇ ತಾನೇ ಬೇಕು ಅಂತ ಅದಲ್ಲ, ಯಾಕೆ ಅಂದರೆ ಏನೋ ಅಲ್ಲೊಂದು ಗಲಾಟೆ ಸಣ್ಣ ಪುಟ್ಟದು ಅದು ಇದು ಅಂತೆಲ್ಲ ಹೇಳಿದಾಗ, ಸರಿ ಐ ಲವ್ ಯು 7 ದಿನ ಆಯಿತು ಅಂದೆ. ಅವಳಿಗೇನು ಹೇಳ್ತಾರೆ ಅಂದ. ಸೊ ಹಿಂಗೆ ಪ್ರತಿಯೊಂದು ಅಲ್ಲಿಂದ ತಗೊಂಡಿದ್ದು ಸೀನು. ಜೀವನ ನೋಡಿರೋದೇ ನಿಮಗೆ ಡೈರೆಕ್ಟರ್ ಆಗಿ ಒಂದಷ್ಟು ಅಲ್ಲೇ ನ್ಯೂಟ್ರಿಷನ್ ಎಲ್ಲ ಸಿಗ್ತದೆ. ಅದನ್ನು ಅವನಿಗೂ ಹೇಳಿದೆ. ನಾನು ಅವ್ನಿಗೆ ಹೇಳಿದೆ, ಒಂದು ಸೀನ್ ಮಾಡ್ತೀನಿ, ನೀನು ಹೆಂಡ್ತಿ ನೋಡ್ಬಿಟ್ಟು ಖುಷಿ ಪಡ್ತಲ್ ಬಿಡು ಅಂತಂದೆ. ನೀ ಬರೀ ಹಿಂಗೆ ಮಾಡು ನೀನು, ಈಗ ಅಲ್ಲಿ ನಿನ್ನ ಫಿಲಮ್ ನಾನು ಹೆಂಡ್ತಿ ಕರ್ಕೊಂಡು ಹೋಗಲ್ಲ ಅಂದ. ಯಾಕೋ ಅಂದ, ಎಲ್ಲಾದ್ರಲ್ಲೂ ಹೆಂಗಿರ್ಬೇಕು ಅಂತ ತೋರಿಸ್ತೀಯ, ಬಂದು ನನಗೆ ಬೇರೆ ಪ್ರೆಷರ್ ಆಗ್ತಾರೆ ಮನೇಲಿ ಅಂತ ಅವನು. ಸೊ ಇಷ್ಟು ಒಂದು ಲವ್ ಅನ್ನೋ ಸಬ್ಜೆಕ್ಟನ್ನು ಕಾಮಿಡಿ ಮೂಲಕ ಹ್ಯಾಂಡಲ್ ಮಾಡೋ ಕೃಷ್ಣ ಅವರ ಹಾರ್ಟ್, ಆ ಎಕ್ಸ್ಪೀರಿಯನ್ಸಸ್ಗಳೇನು ಅಂತ, ನಿಮ್ಮ ಪ್ರೀತಿಯ ಅನುಭವಗಳು, ಪ್ರೀತಿನ ನೀವು ನೋಡಿರೋ ರೀತಿ. ಆ್ಯಂಡ್ ಇವತ್ತು ಮದುವೆ ಆಗಿದೆ ಅಫ್ಕೋರ್ಸ್, ಬಟ್ ಐ ಆಮ್ ಶೋರ್ ಎಲ್ಲ ಲವ್ ಮಾಕ್ಟೇಲ್ ತೋರಿಸಿದ್ದೀನಲ್ಲ, ಅದೇನಾ ಟ್ರೂ ಸ್ಟೋರಿಗಳವೆಲ್ಲ. ಒಂದು ರೀಮಾ ಅಂತ ಬರೋ ಸೀನು, ಅಂದರೆ ಸ್ಕೂಲ್ದು, ಅವಳ ಹೆಸರು ರೀಮಾನೇ. ಅದೇ ಹೆಸರಿಟ್ಟಿದ್ದೆ. ಸೀರಿಯಸ್ಲಿ? ಹೌದು. ನೈಸ್. ಆಮೇಲೆ ಅದು ಸೇಮ್, ಅದು ರೋಸ್ ಅಂತ ಕರಿತಾ ಇದ್ದೆಲ್ಲ ಸೇಮ್. ಅದಾದಮೇಲೆ ಜೋದು 2 ಕ್ಯಾರೆಕ್ಟರ್, ಇಬ್ಬರು ಬರ್ತಾರೆ, 2 ಹುಡುಗಿರು. ಸೊ ಎಂಟ್ರಿ ಒಂದು ಹುಡುಗಿ, ಎಕ್ಸಿಟ್ ಇನ್ನೊಂದು ಹುಡುಗಿ. ಸೊ 2 ತುಂಬ ದೊಡ್ಡದಾಗುತ್ತಲ್ಲ ಅಂದ್ಬಿಟ್ಟು ಎಪಿಸೋಡ್ಸು ಒಂದು ಎಪಿಸೋಡ್ ಮಾಡಿ ಅದು ಸ್ವಲ್ಪ ಫಿಲ್ಮಿ ಮಾಡಿ ಮಾಡ್ರಂತ. ಲಾಟ್ ಆಫ್ ದೆಮ್ ಅಂದರೆ ಮಾತಿಗೆ ಇಳಿದಾಗ ಎಲ್ಲ ಥರದ್ದು ವಿಚಾರಗಳು ಬರುತ್ತೆ. ಪ್ರೀತಿ ಅನ್ನೋದು ಇವತ್ತು ದೊಡ್ಡ ಟಾಪಿಕ್. ಅದು ಕಾಲಕ್ಕೂ ಅದು ಸುತ್ತಮುತ್ತ ಇರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಆ್ಯಸ್ ಅ ಹೀರೋ ಅಥವಾ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಕೃಷ್ಣ ಅವರು ಯಾರೋ 20-30 ವಯಸ್ಸಿನ ಹುಡುಗರುಗಳಿಗೆ ಲವ್ ಬಗ್ಗೆ ಏನಾರು ಅಡ್ವೈಸ್ ಕೊಡೋದಾದರೆ ಏನು, ಲವ್ನ ನೀವಾಗಲೇ ಅದನ್ನು ದಾಟ್ಕೊಂಡು ಈಗ ಬಂದಿರೋದ್ರಿಂದ ಅಟ್ 38 ಏನು ಹೇಳ್ತೀರಾ ಲವ್ ಬಗ್ಗೆ? ಆ್ಯಂಡ್ ಲವ್ನ ಹೇಗೆ ನೋಡ್ಬೇಕು ಅವರು ಅಂತ? Wake up to fresh ideas. Repose. ಲವ್ನ ನೋಡೋಕ್ಕೆ ಸ್ವಲ್ಪ ಮೆಚುರಿಟಿ ಬೇಕು. ಸ್ವಲ್ಪ ಸೀರಿಯಸ್ ಆಗಿ ನೋಡ್ಬೇಕು ಅದನ್ನು. ಸುಮ್ಮನೆ ಇವತ್ತು ಲವ್ ನೋಡೋ ಥರ ರೀತಿ ಬೇರೆ ಇದೆ,
ಅಂದರೆ ಅವ್ರು ಯಾರೂ ಸೀರಿಯಸ್ ಇಲ್ಲ, ಇವಾಗ ಲವ್ ಮಾಡ್ತಾರೆ, ಓಕೆ ನಾಳೆ ಇಮಿಡಿಯೇಟ್ ನಾಳೆ ಬೋರ್ ಆಯ್ತು ನೀನು ಅಂತಾರಂತೆ ಇವತ್ತಿನ ಜನ್ರೇಷನ್. ಅದನ್ನು ಒಂದಷ್ಟು ಲವ್ ಮಕ್ಟಲ್ ಟು ಇದ್ರದ್ದು ಆಡಿಷನ್ ಮಾಡ್ತಾಯಿದ್ವಿ. ಸೊ ಆಡಿಷನ್ ಮಾಡೋವಾಗ ಕೆಲವೊಂದೊಂದು ಲೈಕ್ 18-20 ಇಯರ್ಸ್ ಓಲ್ಡ್ ಬಂದಾಗ ಅವ್ರ ಜೊತೆ ಡಿಸ್ಕಸ್ ಮಾಡೋವಾಗ ಹೆಂಗಿದೆ ನಿಮ್ಮ ಕಾಲೇಜಲ್ಲೆಲ್ಲ, ನಾನು ತುಂಬ ಅವೆಲ್ಲ ಕೇಳ್ತಾ ಇರ್ತೀನಿ, ಬಿಕಾಸ್ ಅರ್ಥ ಆಗಬೇಕಲ್ಲ ಹೆಂಗೆ ಏನು ನಡೀತಿದೆ ಅವರಲ್ಲಿ ಅಂತ. ಅಲ್ಲಿ ಕೇಳಿದಾಗ ಬ್ರೇಕಪ್ ಆಯಿತು ಯಾಕೆ ನಿಮಗೆ ಬೋರ್ ಆಯಿತು ಅಂದ್ಬಿಟ್ಟ ಅಂತ. ಬೋರ್ ಆಯಿತು ಅಂತ ಎಲ್ಲರೂ ಬಿಡ್ತೀರ ನೀವುಗಳು ಅಂತ. ಸೊ ಆ ಥರ ಮೆಂಟಾಲಿಟಿಲಿ ಇದ್ದಾರೆ ಇವತ್ತಿನ ಯೂತ್ಸು. ಐ ಥಿಂಕ್ ಒಂದು ಸ್ವಲ್ಪ ಏಜ್ ದಾಟಿದ ಮೇಲೆ ದೇ ವಿಲ್ ರಿಯಲೈಸ್ ಲೈಕ್ ಲವ್ ಈಸ್ ಮಚ್ ಮೋರ್ ಪ್ರೆಷಿಯಸ್, ಅದು ಇನ್ನೂ ಬ್ಯೂಟಿಫುಲ್ ಥಿಂಗ್ ಆ್ಯಂಡ್ ಇಟ್ಸ್ ಲೈಫ್. ಸೊ ಆಲ್ಸೋ ಡು ಯು ಥಿಂಕ್ 20 to 30 ಈಸ್ ದಿಸ್ ಆ ಒಂದು ಏಜ್ ಟು ಫೈಂಡ್ ದ ಫೈನಲ್ ಪಾರ್ಟ್ನರ್ ಅಂತ? ಡಿಪೆಂಡ್ಸ್. ಐ ಮೀನ್ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ವರ್ಕ್ ಆಗುತ್ತೆ. ಲೈಕ್ ಕೆಲವರು 16-15 ಎಲ್ಲ ಸಿಕ್ಕಿರೋರೇ ಸೆಟ್ಲ್ ಆಗಿರ್ತಾರೆ, ಸೊ ಅವರು ಚೆನ್ನಾಗಿರ್ತಾರೆ. ಕೆಲವರು ಲೇಟಾಗಿ ಇದು ಮಾಡ್ತಾರೆ. ಡಿಪೆಂಡ್ಸ್, ಅಂದರೆ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಆಮೇಲೆ ಚೂಸಿಂಗ್ ದ ಪಾರ್ಟ್ನರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೆಂಗೆ ಚೂಸ್ ಮಾಡ್ತೀರಾ ಆ್ಯಂಡ್ ಆರ್ ಯು ಕಂಫರ್ಟಬಲ್ ವಿತ್ ದೆಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಗೆ ಯಾವಾಗ ಗೊತ್ತಾಯಿತು ಮಿಲನ ನೀವು ಲೈಫ್ ಲಾಂಗ್ ಜೊತೆಗಿರೋ ಕಂಫರ್ಟಬಲ್ ಅಂತ? ವೆರಿ ಇನಿಷಿಯಲ್ ಡೇಸೇ. ಲೈಕ್ ನಾವು ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಒಂದು 2-3 ದಿನಕ್ಕೇ ನನಗೆ ತುಂಬ ಒಂಥರ ಅವಳಿದ್ರೆ ಸಾಕು, ಬೇರೆ ಏನು ಬೇಡ ಅಂತ. ನನಗೆ ಫ್ರೆಂಡ್ಸ್ ಇಲ್ಲ ಆ್ಯಕ್ಚುಲಿ. ನನಗೆ ಅವಳೊಬ್ಬಳೇ ಇದ್ರೆ ಸಾಕು. ನನಗೆ ಯಾರು ಫ್ರೆಂಡ್ಸ್, ನಾನು ತುಂಬ ಹೇಳಿದ್ನಲ್ಲ ಮನೇಲೇ ಇರ್ತೀನಿ ಅಂತ, ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾರು ಬರೋದು ಇಲ್ಲ, ಎಲ್ಲೋ ರೇರು. ಏನು ನಿಮ್ಮ ಸನ್ಸೈನು? ನಂದ ಜಿಮಿನಿ. ಓ, ಯು ಬಿಲೀವ್ ಇನ್ ಸನ್ಸೈನ್ಸ್? ಇಲ್ಲ, ಅವೆಲ್ಲ ಇಲ್ಲ. ಯಾಕಂದರೆ ಯೂಶಲಿ ಅದೊಂದು ಲೆಕ್ಕಾಚಾರ ಇರುತ್ತೆ, ಈ ಸನ್ಸೈನಲ್ಲಿರೋರು ಈ ಥರ ಇರ್ತಾರೆ. ಕೆಲವುದು ನಾನು ನಂಬ್ತೀನಿ, ದಟ್ಸ್ ವೈ ಐ ಆಸ್ಕ್ಡ್. ಬಟ್ ಎನಿವೇ, ಫ್ರೆಂಡ್ಸ್ ಇಲ್ಲ ಅಂತೀರಾ, ಆದರೆ ಎಲ್ಲ ಫ್ರೆಂಡ್ಸು ನಿಮ್ಮ ಸಿನಿಮಾಗೆ ನೋಡೋಂಗೆ ಹೋಗಿ ಮಾಡ್ತೀರಾ? ಅಲ್ಲ, ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಇದ್ದಾರೆ ನನಗೆ, ಬಟ್ ತುಂಬ ಮೀಟ್ ಮಾಡೋದು ಅವೆಲ್ಲ ಇಲ್ಲ, ತುಂಬ ರೇರು. ಫೋನು ಮಾಡೋದು ಅವೆಲ್ಲ ತುಂಬ ರೇರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಜೀವನ ಸಂಗಾತಿನೇ ಒಂದು ಬೆಸ್ಟ್ ಫ್ರೆಂಡ್ ಆಗೋದು ವಾಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಮಿಲನ ನನ್ನ ಬೆಸ್ಟ್ ಫ್ರೆಂಡ್ ನನಗೆ. ಅದು ಬಿಟ್ಟು ನನಗೆ ಈಗ ಸಡನ್ನಾಗಿ ನೀವು ಏನಾದ್ರು ಕೇಳಿದ್ರು ನನಗೆ ಯಾರೂ ನನ್ನ ತಲೆಗೆ ಬರಲ್ಲ. ಐ ರಿಮೆಂಬರ್ ಇವತ್ತು ಶೂಟಿಂಗ್ ಪ್ರಮೋಷನಿಗೆ ಬಂದಾಗ್ಲೂ ಹೆಂಗಿಬ್ರು ಫ್ರೆಂಡ್ಸ್ಗಳ ಥರ ಅದಾಗಿದೆಯಾ ನೋಡು ಅಂತ ಅವ್ರೇನೋ ಒಂದಷ್ಟು ಅವ್ರಿಗೆ ಫೋನ್ಗಳು ಮಾಡೋದು, ಇಲ್ಲಿ ಕೋಆರ್ಡಿನೇಷನ್ ಮಾಡೋದು. ಸೊ ನೀವು ಹೀಗೆ, ಸೊ ನಿಮ್ಮಿಬ್ಬರ ಒಂದು ಸಂಬಂಧದ ಒಂದು ಫೌಂಡೇಶನ್ನು ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್ ಏನು? ಐ ಥಿಂಕ್ ಇಬ್ಬರದು ಇಂಟ್ರೆಸ್ಟ್ ಒಂದೇ. ಲೈಕ್ ಕೆರಿಯರ್ ಆದ್ರಾಗಲೂ ತುಂಬ ಒಂಥರ ಏನೋ ಅಚೀವ್ ಮಾಡಬೇಕು, ವಿ ಶುಡ್ ಪ್ರೂವ್ ಸಮಥಿಂಗ್, ಅದು ಇದು ಅನ್ನೋದು ಇಬ್ರಿಗೂ ತುಂಬ ಇದೆ ಅದು. ಸೊ ಅದು ಇಬ್ಬರು ತುಂಬ ಯಾವಾಗಲೂ ಸೇಮ್ ಇದು. ಇನ್ನೊಂದು ಏನಂದರೆ ಇಬ್ಬರು ಹೊರಗಡೆ ಹೋಗೋದು ಕಮ್ಮಿ. ಲೈಕ್ ಹಾಲಿಡೇಸ್ಗೆ ಹೋಗಿ ಇಷ್ಟಪಡ್ತೀವಿ ಟ್ರಾವೆಲ್ ಮಾಡೋದಕ್ಕೆ, ಬಟ್ ಪಾರ್ಟಿಗೆ ಹೋಗೋದಾಗಲಿ. ಸೊ ನಾನು ಕುಡಿಯೋಲ್ಲ, ನಾನು ಕುಡಿಯೋದು ಸಿಗರೇಟ್ ಎರಡೂ ಇಲ್ಲ ನಂದು. ಮಿಲನೂ ಏನೂ ಇದಿಲ್ಲ. ಸೊ ಹಂಗಾಗಿ ಇಬ್ಬರು ಪಾರ್ಟಿಗಳಿಗೆ ಹೋಗಲ್ಲ. ಸೊ ಪಾರ್ಟಿ ಅಂದ ತಕ್ಷಣ ಯು ಥಿಂಕ್ ಸೋಷಲೈಸಿಂಗ್ ಇವತ್ತು ಇಂಡಸ್ಟ್ರಿನಲ್ಲಿ ಹೆಲ್ಪ್ಸ್? ಗೊತ್ತಿಲ್ಲ, ನಾನು ಯಾವತ್ತೂ ಆಗಿಲ್ಲ. ಬಾಕಿದು ಗೊತ್ತಿಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ. ಕೆಲವರು ತುಂಬ ಕ್ಲೋಸ್ ಆಗ್ಬಿಡ್ತಾರೆ, ಲೈಕ್ ಒಂದು ಪಾರ್ಟಿ ಆದಮೇಲೇನೋ. ಬಟ್ ಅದೇನು ಕೆರಿಯರ್ ಹೆಲ್ಪ್ ಆಗುತ್ತೋ ನಂಗೆ ಗೊತ್ತಿಲ್ಲ ಅದು, ಬಿಕಾಸ್ ನಾನು ಯಾವತ್ತೂ ಮಾಡಿಲ್ಲ. ಬಟ್ ನನಗೆ ಬಿಕಾಸ್ ಅದರಿಂದ ನನಗೆ ಯಾವತ್ತೂ ನಾನೇನು ಕೆಲಸದ ವಿಚಾರ ಇಟ್ಕೊಂಡು ಯಾವುದೋ ಸೋಷಲೈಸ್ ಮಾಡಿಲ್ಲ ಅನ್ನೋದು. ಕೆರಿಯರ್ ನನಗೆ ಯಾವತ್ತೂ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಇನ್ಫ್ಯಾಕ್ಟ್ ನನಗೆ ನನ್ನ ಪ್ರೊಡ್ಯೂಸರ್ಗಳೇ ಅಥವಾ ಸಿನಿಮಾ ಮಾಡಬೇಕು ಅನ್ನೋರೇ ಎಷ್ಟೊಂದು ಸಲ ಬನ್ನಿ ಸಹ ಪಾರ್ಟಿಗೆ ಅಲ್ಲಿಗೆ ಬನ್ನಿ ನಾನು ಹೋಗಲ್ಲ. ಇಲ್ಲ ಸರ್ ಬರ್ತೀನಿ ಆಗಿದ್ದು ಅಂತ ಏನೋ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀನಿ, ಹೋಗಲ್ಲ ನಾನು. ಬಿಕಾಸ್ ಯಾಕಂದರೆ ನಾನು ನೋಡಿದಂಗೆ ನಿಮ್ಮ ಒಂದು ಕ್ಲೋಸ್ ಸರ್ಕಲ್ ಅಥವಾ ಸುದೀಪ್ ಸರ್ದು ಕ್ಲೋಸ್ ಸರ್ಕಲಲ್ಲಿ ನೀವು ಇದ್ದೀರಾ ಅಂದಮೇಲೆ ಅದು ಆ ಮೀಟಿಂಗು ಇವೆಲ್ಲ ಹೇಗೆ? ಬಿಕಾಸ್ ಅಲ್ಲ, ಅಲ್ಲಿ ಬೇರೆ ಥರ. ಅಂದರೆ ಈಗ ನಾನು ಸುದೀಪ್ ಸರ್ ನಾವೆಲ್ಲ ತುಂಬ ಸೇರೋದು ಕ್ರಿಕೆಟ್ ಟೈಮಲ್ಲಿ, ಅಥವಾ ಅವ್ರದ್ದು ಮೇ ಬಿ ಒಂದು ಬರ್ಡೇ, ಅವ್ರ ಬರ್ಡೇಗೆ, ಇಲ್ಲ ಅಂದರೆ ಬಿಗ್ ಬಾಸ್ ಮಾಡೋ ಟೈಮಲ್ಲಿ ಯಾವಾಗಲೂ ಅಲ್ಲ ಶಾಲೆ ಯಾವ ಥರ ಒಂದ್ಸಲ ಕರೀತಾರೆ. ಸೊ ಆ ಥರ ಒನ್ಸಿನ ವೈಲ್ ಇದು ಮಾಡ್ತೀವಿ. ಅದು ಬಿಟ್ಟರೆ ಕ್ರಿಕೆಟ್ ಟೈಮಲ್ಲಿ ಜನರಲಿ ಇದು ಮೀಟ್ ಮಾಡ್ತೀವಿ. ಅಲ್ಲೂ ಏನು ಕುಡಿಯೋದಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹೊತ್ತು, ಪ್ರಾಬ್ಲಿ ಒಂದು ಅರ್ಧ ಗಂಟೆ. ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಈಗ ಹೈದ್ರಾಬಾದಲ್ಲಿದ್ವಿ, ಅಲ್ಲೂ ಮ್ಯಾಚ್ ಆದಮೇಲೆ ಆಫ್ಟರ್ ಪಾರ್ಟಿ ಅಂತೇನೋ ಮಾಡ್ತಾರೆ ಅಲ್ಲಿ. ಸೊ ಅಲ್ಲಿ ಮಾಡಿದಾಗ ಅವ್ರು ನಮ್ಮ ಮ್ಯಾಚ್ ಮುಗಿಯೋದು 11 ಗಂಟೆ. ನಾನು ಇಲ್ಲ ಸರ್ ಮಲ್ಬಿಡ್ತೀನಿ ಅಂತ ಹೇಳ್ತೀವಿ. ಒಂದು ಅರ್ಧ ಗಂಟೆ ಬಂದು ಹೋಗಿ ಅಂತ, ಸರಿ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಹೋಗಿ ಮುಖ ತೋರಿಸಿ ಎಲ್ಲ ಹಾಯ್ ಅಂದ್ಬಿಟ್ಟು ಹಂಗೆ ಹೊಟ್ಬಿಡ್ತೀವಿ. ಸೂಪರ್ ಸ್ಟಾರ್ಸ್ಗಳ ಒಡನಾಟ ಸಾಕಷ್ಟು ನಿಮಗಿದೆ. ಇವರೆಲ್ಲರನ್ನ ನೋಡಿದಾಗ ಯಾವುದು ಒಂದು ನಿಮ್ಗೊಂದು ಕಾಮನ್ ಇದು ಅಂತ ನಿಮ್ಮ ಜಜ್ಮೆಂಟಿಗೆ ಸಿಕ್ಕಿರೋದು ಒಂದು ಗುಣ ಅವರಲ್ಲಿರೋದು? ಐ ಥಿಂಕ್ ಎಲ್ಲರೂ ತುಂಬ ಟ್ಯಾಲೆಂಟೆಡ್, ಅದಕ್ಕೆ ಅಲ್ಲಿದ್ದಾರೆ. ಒಂದು
ಆ್ಯಂಡ್ ಪ್ಯಾಷನ್ ಇದ್ದೇ ಇರುತ್ತೆ, ಎಲ್ಲರಿಗೂ ಪ್ಯಾಷನ್ ಇದ್ದೇ ಇರುತ್ತೆ. ಟ್ಯಾಲೆಂಟು, ಪ್ಯಾಷನ್, ಹಾರ್ಡ್ ವರ್ಕು ಈ ಮೂರು ತೊಗೊಂಡೇ ಅಲ್ಲಿ ಹೋಗಿರ್ತಾರೆ ಅವರು. ಆ್ಯಂಡ್ ವಿ ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ದ್ಯಾಟ್ ಆ್ಯಂಡ್ ಅಡ್ಮೈರ್ ದ್ಯಾಟ್. ನನಗೇನೆಂದರೆ ಈಗ ಸುದೀಪ್ ಸರ್ ಆಗಲಿ, ಅಪ್ಪು ಸರ್ ಆಗಲಿ, ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ನಮಗೆ ಏನಂದರೆ ಈಗ ಬರೀ ಕ್ರಿಕೆಟಲ್ಲೇ ನೋಡ್ಬೇಕು ನೀವು ಸುದೀಪ್ ಸರ್ನ, ಅನ್ಬಿಲೀವಬಲ್. ಲೈಕ್ ಒಂದೊಂದು ಬಾಲ್ಗೂ ಲೈಕ್ ಒಂದು 4 ಹೊಡೆದ್ರು ಎಲ್ಲರಿಗೂ ಕೈ ಕೊಟ್ಕೊಂಡ್ಬರ್ತಾರೆ, ಕಿರ್ಚಾಡ್ತಾರೆ, ಅಷ್ಟು ಖುಷಿ ಪಡ್ತಾರೆ, ಎಂಜಾಯ್. ಅಂದರೆ ಅವ್ರ ಸ್ಟೇಟಸ್ಗೆ ಅಥವಾ ಅವ್ರ ಸ್ಟಾರ್ಟ್ ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ ಅದೆಲ್ಲ. ಬಟ್ ಸ್ಟಿಲ್ ಅವರು ಅಷ್ಟೊಂದು ಪ್ಯಾಷನೇಟಾಗಿ ಮಾಡ್ತಾರೆ ಅಂದಾಗ ಆವಾಗ ಅನಿಸುತ್ತೆ ನೋಡು, ಅಂದರೆ ಆ ಪ್ಯಾಷನ್ ಇದೆ, ಅದಕ್ಕೆ ಅವರಲ್ಲಿ ಇರೋದು. ಅದು ಬರೀ ಕ್ರಿಕೆಟ್ ಅಂತಲ್ಲ, ಅದಲ್ಲ ಆ್ಯಕ್ಚುಲಿ ಅಲ್ಲಿಗೂ ಅಪ್ಲೈ ಆಗಿರುತ್ತದೆ. ಹೌದು. ಸೊ ಏನೇ ಕೆಲಸ ಆದರೂ ಅಷ್ಟು ಹಚ್ಕೊಂಡು ಮಾಡ್ತಾರೆ. ಐ ಥಿಂಕ್ ಅವರಿಗೆ ಕ್ರಿಕೆಟ್ ಅನ್ನೋದು ಇಸ್ ಲೈಕ್ ಅದೊಂದು ಪರ್ಸ್ನಲ್ ಪ್ರಾಜೆಕ್ಟ್ ಅನ್ಸುತ್ತೆ ಅದು. ಟು ದಿ ಎಕ್ಸ್ಟೆಂಟ್ ಪ್ರೊಫೆಷನನ್ನು ಸೈಡಿಗೆ ಇಟ್ಟು ಮೊನ್ನೆ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಮ್ಯಾಕ್ಸ್ ಶೂಟಿಂಗಲ್ಲೇನೋ ಇವಾಗ ಇದ್ದಾರಲ್ಲ. ಸೊ ಐ ಥಿಂಕ್ ಕ್ರಿಕೆಟ್ಗಾಗಲೇ ಈಗ ಅಲ್ಲಿ ಕೊಟ್ಟಿರೋ ಡೇಟ್ಸ್ ಏನು ಮಾಡೋಕ್ಕಾಗ್ತಿಲ್ಲ ಅಂತೇನೋ ಒಂದು ಅಂತಾರೆ. ಸೊ ಎಷ್ಟು ವರ್ಷದ ಗೆಳೆತನ ನಿಮ್ಮ ಮತ್ತು ಸುದೀಪ್ ಸರ್ದು? ಸುದೀಪ್ ಸರ್ದು ಐ ಥಿಂಕ್ ಒಂದು 5-6 ಇಯರ್ಸ್ ಆಗಿರ್ಬೋದು. ಅವ್ರು ವಾಯ್ಸು ಕೊಟ್ಟಿದ್ದು ಇದೆ ಅಲ್ವಾ ಲವ್ ಮಾಕ್ಟೇಲ್ಗೆ? 2018 ಅನಿಸುತ್ತೆ, 18-19 ನಾನು ಫಸ್ಟ್ ಅವ್ರನ್ನ. ಸೊ ಫಸ್ಟು ಕ್ರಿಕೆಟ್ ಮೂಲಕ ನೀವು ಫ್ರೆಂಡ್ಸ್ ಕ್ರಿಕೆಟ್ ಮೂಲಕನೇ. ಹೌದು. KCC ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಸೀಸನು. ಆವಾಗ ಇವರು KP ಶ್ರೀಕಾಂತು ಟಗರು ಪ್ರೊಡ್ಯೂಸರ್ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಇದು ಮಾಡ್ತಾಯಿದ್ದೀವಿ, ಕ್ರಿಕೆಟ್ ಆಡೋಕ್ಕೆ ಬರುತ್ತಾ ಅಂದರು. ಹ್ಞೂ ಸರ್ ಆಡ್ತೀನಿ ಬನ್ನಿ ಅಂತ ನಂಗೆ ಅವಾಗ ಅಲ್ಲಿ ಸೇರ್ಕೊಂಡಿದ್ದು. ಸೊ ಅಲ್ಲಿ ಪರಿಚಯ ಆಗಿದ್ದು ನನಗೆ. ಇದು ಹೆಂಗಾಯ್ತಂದರೆ ಎಲ್ಲರೂ ಆಡಿಷನ್ ಸಿನಿಮಾಗೆ ಹೆಂಗೆ ಲ್ಯಾಂಡ್ ಮಾಡಿದ್ರಿ ಅನ್ನೋದು ಇವಾಗ ಕ್ರಿಕೆಟಿಗೆ ಹೆಂಗೆ ಇದೆ ಅಂತ ಹಂಗೆ ಸಿಕ್ಕಿದ್ದು ಅದು. ಬಟ್ ನನಗೆ ಸಿನಿಮಾ ಇಂಡಸ್ಟ್ರಿಗಿಂತ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಪ್ಪು ಸರ್ ಜೊತೆ. ಅಂದರೆ ಜಾಕಿ ಟೈಮಲ್ಲ, ಜಾಕಿಗಿಂತ ಮುಂಚೆನೂ ಅಂದರೆ ಜಿಮ್ಮಲ್ಲಿ. ಯಾವ ಜಿಮ್? ಅಫಿನಿಟಿಗೆ ಹೋಗ್ತಾ ಇದ್ವಿ, ಸದಾಶಿವನಗರ. ಓಕೆ. ಅಲ್ಲಿ ಪರಿಚಯ ಆಗಿದ್ದು ನನಗೆ. ಐ ಥಿಂಕ್ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿ 1 ವರ್ಷ, ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ 1 ವರ್ಷದ ಮುಂಚೆಯಿಂದ ಪರಿಚಯ ನನಗೆ ಅಪ್ಪು ಸರ್, 2009 ಬಟ್ ಏನು ಗೊತ್ತಾ, ಇವತ್ತು ಏನಿದ್ದೀನಿ ಅಥವಾ ಹೆಂಗಿರಬೇಕು ಹೆಂಗಿರಬಾರ್ದು ಅಂತ ಕಲ್ತಿರೋದು ಅವರಿಂದ ಕಂಪ್ಲೀಟ್. ನಂದು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡಿದ್ದಾರೆ ನನಗೆ. ಅಂದರೆ ಉದಾಹರಣೆಗೆ ಲೈಕ್ ಮೇಕಪ್ ಹಾಕೊಳ್ಳುವಾಗ ಹೆಂಗೆ ಮೇಕಪ್ ಹಾಕ್ಕೊಬೇಕು ಅಥವಾ ಹೆಂಗೆ ಕೂತ್ಕೋಬೇಕು, ಮೇಕಪ್ ಹಿಂಗೆ ನಮಸ್ಕಾರ ಮಾಡಿ, ನಾನು ಪ್ರತಿಯೊಂದು ನಂಗೆ ಗೊತ್ತಿಲ್ಲ ಅಲ್ಲ, ನಾನು ಹೊಸಬಾಗ. ಸೊ ನೋಡ್ತಾರೆ ಫಸ್ಟ್ ನಮಸ್ಕಾರ ಮಾಡೋರು, ಆಮೇಲೆ ಮೇಕಪ್ ಅಂದಮೇಲೆ ಕ್ಯಾಮ್ರಾ ನಮಸ್ಕಾರ ಮಾಡ್ಕೊಳ್ಳೋರು, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನಮಸ್ಕಾರ ಮಾಡ್ಕೊಂಡೇ ಹೋಗೋರು. ಸೊ ಪ್ರತಿಯೊಂದು ಸಣ್ಣ ವಿಷಯನೂ ಹೇಗೆ ಮಾತಾಡ್ತಾರೆ, ಹೇಗಿರ್ತಾರೆ, ಸೊ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ ನಾನು. ಸೊ ಆ ಸ್ಟಾರ್ಸ್ಗಳನ್ನು ಈ ಥರ ಜಾಗದಲ್ಲಿ ನೋಡಿದಾಗ ಹೌ ಆರ್ ಯು ಅಪ್ರೋಚಿಂಗ್ ದೆಮ್? ಲೈಕ್ ಅವತ್ತು ನಿಮ್ಗೆ ಐಡೆಂಟಿಟಿ ಇರಲಿಲ್ಲ ಅಲ್ವಾ? ಸೊ ಫಸ್ಟ್ ಟೈಮ್ ವೆನ್ ಯು ಮೆಟ್ ಹಿಮ್ ನೀವೇ ಮಾತಾಡ್ಸಿದ್ರ ಹಿಂಗೆ ಅದವೆಲ್ಲ? ಇಲ್ಲ, ನಾನು ಫಸ್ಟ್ ಟೈಮ್ ನೋಡಿದಾಗ ಜಿಮ್ಮಲ್ಲಿ ಹಿಂಗೆ ನೋಡಿದೆ, ಬಾಗಿಲಿಂಗೆ ತಗೊಂಡು ಹಿಂಗೆ ಬಂದರು. ನಾನು ಅಪ್ಪು ಅಂತ ಹಿಂಗೆ ನೋಡಿದೆ, ಹಾಯ್ ಅಂದ್ಬಿಟ್ಟು ಹೌ ಇವ್ ಅಂದ್ಬಿಟ್ಟು ಹೋಗ್ಬಿಟ್ರು. ಅಂದರೆ ನಂಗೆ ಪರಿಚಯನೂ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವರೇ ಮಾತಾಡ್ಸ್ಬಿಟ್ಟು ಹೋದ್ರು, ನಾನು ಮಾತಾಡ್ಸ್ಬಿಟ್ರಲ್ಲ ಅಂತ ಖುಷಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಐ ಥಿಂಕ್ ಯಾವಾಗಲೂ ಸದಾಶಿವನಗರಿಂದ ಓಲ್ಡ್ ಮೆಡ್ರಾಸ್ ರೋಡ್ಗೆ ಒಂದ್ಸಲ ಒಂದು 10-12 ಕಿಲೋಮೀಟ್ರದ್ದು ಒಂದು ರನ್ ಇತ್ತು, ಸಂಡೇ ಜಿಮ್ಮರೆಲ್ಲ ಓಡೋಣ ಅಂತ. ನಾವು ಓಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ನನಗೆ ಅಷ್ಟೆಲ್ಲ ಓಡೋ ಬೇಸನೇ ಇಲ್ಲ, ಮ್ಯಾಕ್ಸಿಮಮ್ 7 ಕಿಲೋಮೀಟ್ರ್ ಓಡ್ತಾಯಿದ್ದೆ. ಅಲ್ಲಿ ಎಮ್ ಜಿ ರೋಡ್ಗಿಂತ ಸ್ವಲ್ಪ ಮುಂಚೆ ಅಲ್ಲಿ ಅಪ್ಪು ಸರ್ ಮುಂದೆ ಓಡ್ತಾಯಿದ್ರು. ಅವ್ರ ಹತ್ರ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರ ಜೊತೆ ಮಾತಾಡಿಕೊಂಡು. ಅವರು ಚಾಮರಾಜನಗರ ಅವ್ರದ್ದು. ಸೊ ನಂದು ನಮ್ಮ ಅಪ್ಪ ಅಮ್ಮ ಹುಟ್ಟಿರೋದು ಎಲ್ಲ ಚಾಮರಾಜನಗರ. ಸೊ ಅಲ್ಲಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂತ ಆರಾಮಾಗಿ 12 ಕಿಲೋಮೀಟ್ರು ಓಡ್ಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ. ಆಮೇಲೆ ಮನೆಗೆ ಹೋದ್ಮೇಲೆ ಗೊತ್ತಾಯಿತು 12 ಕಿಲೋಮೀಟ್ರ್ ಓಡಿದ್ದೀನಿ ಅಂತ. ಒಂದು ವಾರ ಗೊತ್ತಾಯ್ತು ನನಗದು, ಒಂದು ವಾರ ಮಲಗಿದ್ದೆ. ಸೊ ಅಲ್ಲಿಂದ ಅದೊಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಬಟ್ ಏನು ಗೊತ್ತಾ, ಈಗ ತುಂಬ ಜನ ನೋಡಿದಾಗ ಅನಿಸುತ್ತೆ, ಲೈಕ್ ಈ ಒಂದು 2 ಸಿನಿಮಾ ಮಾಡಿರ್ತಾರೆ, 4 ಸಿನಿಮಾ ಮಾಡಿರ್ತಾರೆ, ಒಂದು ಸಿನಿಮಾ ನೀವು ಮಾಡೇ ಇರಲ್ಲ ಕೆಲವರು. ಅವ್ರನ್ನೆಲ್ಲ ನೋಡಿದಾಗ ಇವ್ರು ಎಂಥ ಗ್ರೇಟ್ ಮನುಷ್ಯಪ್ಪ ಅಂತ. ಅವ್ರಗಳ ಆ್ಯಟಿಟ್ಯೂಡ್ ನೋಡಿ, ಇವ್ರುಗಳು ನೋಡಿ ಆ್ಯಟಿಟ್ಯೂಡು. ಜಾಕಿ ಸೆಟ್ಟಲ್ಲಿ ದ ಮೋಸ್ಟ್ ಮೆಮೊರೇಬಲ್ ನಿಮ್ಮ ಒಂದು ಘಟನೆ ಅಥವಾ ಇಂಟ್ರಾಕ್ಷನ್ ವಿತ್ ಹಿಮ್? ಅಂದರೆ ನನ್ನ ಯಾವತ್ತೂ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಟ್ರೀಟೇ ಮಾಡಲಿಲ್ಲ. ಯಾಕಂದರೆ ಅವರು ಅಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗಿಂತ ಮುಂಚೆ ಫ್ರೆಂಡ್ ಥರ ನೋಡ್ತಾ ಇದ್ರಲ್ಲ. ಸಡನ್ನಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರಿಕೊಂಡಾಗ ಅವ್ರಿಗೆ ಹೆಂಗೆ ಅಂದರೆ ಯಾರನ್ನ ಪರಿಚಯ ಮಾಡಿಸ್ಬೇಕು ಅಂದಾಗ, ಇವರು ನನ್ನ ಹೆಸರು ಸುನಿಲ್ ಅಂತ ಕರೀತಿದ್ದು, ಇವರು ಸುನಿಲ್ ಅಂತ ನನ್ನ ಫ್ರೆಂಡು ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳ್ತಿರಲಿಲ್ಲ. ಯಾಕಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ಸಟ್ಟು ಒಂಥರ ನೋಡೋದು ನಮ್ಮಲ್ಲಿ ಇದೆ, ಅದೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹಂಗೆ ನೋಡ್ತಾರೆ. ಸೊ ಅದಕ್ಕೆ ಏನಂದರೆ ಅವ್ರು ಫಸ್ಟ್ ಇಲ್ಲ ನನ್ನ ಫ್ರೆಂಡ್ ಇವನು. ಆಮೇಲೆ ಇಲ್ಲಿ ಮಾಡ್ತಾಯಿದ್ರು. ನನಗೆ ಪ್ರತಿ ಮಧ್ಯಾಹ್ನನೂ
ಅಲ್ಲಿ ಕ್ಯಾರವನ್ ಇತ್ತು ಅವಾಗ ತುಂಬ ಹೊಸದವಾಗ ಕ್ಯಾರವನ್ ಇತ್ತು. ಕ್ಯಾರವನಲ್ಲಿ ಊಟ ಮಾಡೋರಲ್ಲ ಅವರು. ಪ್ರತಿದಿನವೂ ಬಾರೋ ಇಲ್ಲಿ ಊಟ ಮಾಡೋನವರು. ನಾನು ಒಂದಿನವೂ ಮಾಡಲಿಲ್ಲ ಅಲ್ಲಿ. ನನಗೇನೋ ಒಂಥರ ಅಲ್ಲಿ ಕೂತ್ಕೊಂಡು ಮಾಡಿದಾಗ ಹೊರಗಡೆ ಬೇರೆಯವ್ರು ಅನ್ಕೊಳ್ತಾರೆ, ಯಾಕಂದ್ರೆ ನಾನು ಇನ್ನೂ ಫಸ್ಟ್ ಸಿನಿಮಾ. ನಾನು ಓಕೆ ಅವ್ರೇನೇ ನಮ್ಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟರು, ನಾನು ಅಸ್ಟೆಂಟ್ ಡೈರೆಕ್ಟ್ರು, ಸೊ ಐ ಶುಡ್ ನೋ ಮೈ ಲಿಮಿಟ್ ಅನ್ನೋದು ನನ್ನ ತಲೆಯಲ್ಲಿತ್ತು. ನಾನು ಹೋಗ್ತಿರಲಿಲ್ಲ, ಇಲ್ಲ ಮಾಡ್ತೀನಿ, ಆಗ್ತದೆ ಆ ಥರ. ಸೊ ಅದು ಒಂದಿದು ಕೆಲವು ಸತಿ ಆಕ್ಸೆಸ್ ಇರುತ್ತೆ ಅಂದ ತಕ್ಷಣ ಎಲ್ಲದಕ್ಕೂ ಅಲ್ಲಿ ಹೋಗೋದು. ಅವ್ರು ಬಿಟ್ಕೊಡೋದು, ಅಂದರೆ ಆ ಜಾಗ ಬಿಟ್ಕೊಡೋದು ಅವ್ರ ದೊಡ್ಡತನ. ಸೊ ಯು ಶುಡ್ ನೋ ಯೋರ್ ಲಿಮಿಟ್, ಅದು ನಮಗೆ ಬಿಟ್ಟಿರೋದು. ಯಾವಾಗಿಂದಲೂ ಇಷ್ಟೊಂದು ರ್ಯಾಷ್ನಲ್ ಆಗಿ ಥಿಂಕ್ ಮಾಡೋ ಮನುಷ್ಯನ ನೀವು? ಅಂದರೆ ನೀವು ಅಲ್ಲಿಗೆ ಹೋಗಿ ಅವ್ರ ಜೊತೆ ಮಾಡೋದಕ್ಕೂ ಯು ಶುಡ್ ಗ್ರೋ. ಅದು ಈಸಿಯಾಗಿ ಸಿಗಬಾರ್ದು. ಸೊ ಈ ಥರ ಅದೆಲ್ಲ ಈಸಿಯಾಗಿ ಸಿಗಬಾರ್ದು. ಅದು ಯಾವುದೇ ಆಗಲಿ ಈಸಿಯಾಗಿ ಸಿಗಬಾರ್ದು. ನೀನು ಅಲ್ಲಿ ಹೋಗಿ ಸುಮ್ಮನೆ ಓಕೆ ಕೂತ್ಕೊಂಡು ತಿನ್ಬಿಡ್ಬೋದು, ಹಂಗಲ್ಲ. ಶುಡ್ ಅರ್ನ್ ದಟ್. ತಪ್ಪು ಅಲ್ಲಿಗ ಕೂತ್ಕೊಂಡು ತಿನ್ನೋದು ದೊಡ್ಡ ವಿಷಯ ಅನ್ನೋದೇನಲ್ಲ, ಬಟ್ ಸ್ಟಿಲ್ ಯು ಶುಡ್ ಅರ್ನ್ ದಟ್. ಅದೊಂದು ಜಾಗ, ಅದು ಎಲ್ಲರಿಗೂ ಒಂದೊಂದು ಜಾಗ ಅಂತ ಇರುತ್ತೆ. ಐ ವಿಲ್ ಗೋ ದೇರ್, ವಿಲ್ ಟೇಕ್ ಸಮ್ ಟೈಮ್, ಬಟ್ ಐ ವಿಲ್ ಗೋ ದೇರ್ ಅಂತ. ಅದು ಕಟ್ಟಾದರೆ ನೆಕ್ಸ್ಟು ನಾವು ಲಕ್ಕಿ ಮ್ಯಾನ್ ಪ್ರಮೋಷನ್ ಟೈಮಲ್ಲಿ ಸಿಕ್ಕಿದಾಗ ನಮ್ಮದು ಅವಾಗ ಸ್ಟಾರ್ ಡ್ರೈವ್ ಅಂತ ನಾವು ಮಾಡ್ತಾಯಿದ್ವಿ. ನಾವು ಐ ಥಿಂಕ್ ಎಲ್ಲೋ ದೇವನಹಳ್ಳಿ ಸರ್ವಿಸ್ ರೋಡಲ್ಲೆಲ್ಲ ಲಕ್ಕಿ ಮ್ಯಾನಲ್ಲಿ ಜೊತೆಲಿ ಊಟ ಮಾಡ್ತೀವಿ. ಸೊ ಅಲ್ಲಿಂದ ಅಲ್ಲಿಗೆ ಕಟ್ಟಾದರೆ ಜೊತೆಗೆ ಲಕ್ಕಿ ಮ್ಯಾನ್ ಎಕ್ಸ್ಪೀರಿಯನ್ಸಸ್ಸು ಅದೊಂಥರ ವಿಚಿತ್ರ ಸಿಚುವೇಶನ್ ನಿಮಗೆ. ಅವರು ಸಿನಿಮಾದಲ್ಲಿದ್ದಾರೆ, ರಿಯಲ್ ಲೈಫಲ್ಲಿಲ್ಲ. ಆ್ಯಂಡ್ ನೀವು ಏನೋ ಒಂದು ನನಗೆ ಇನ್ಸಿಡೆಂಟ್ ಹೇಳಿದ್ರೆ ವಾಲೆಟಲ್ಲಿ ಇವತ್ತಿಗೂ ಅವ್ರ ಫೋಟೋ ಇದೆ ಅಂತೆಲ್ಲ ಒಂದಷ್ಟು ಮಾತುಗಳು. ಐ ಯು ಕಂಫರ್ಟಬಲ್ ಅದನ್ನು ಆಚೆಗೆ ಹಾಕೋಕ್ಕೆ? ನನಗೆ ಆಶ್ಚರ್ಯ. ನನಗೆ ಅವರು ಇಲ್ಲಿದೆ ವಾವ್. ಇದು ಈ ಫೋಟೋ ಇದೆ, ಅದು ಹುಡುಗರು ಫಿಲಮ್ ಶೂಟಿಂಗ್ ಮಾಡ್ತಾಯಿದ್ವಿ. ಅದರಲ್ಲಿ ಐ ಥಿಂಕ್ ಅವ್ರದ್ದು ಏನೋ ಎಕ್ಸಾಮ್ಸ್ ಬರೀತಾ ಇರ್ತಾರೆ, ಪಾಸ್ ಆಗಬೇಕು ಅನ್ನೋದೇನೋ ಇರುತ್ತೆ. ಆ ಎಕ್ಸಾಮ್ಗೆ ಆಲ್ ಟಿಕೆಟ್ ಇದು. ಆಲ್ ಟಿಕೆಟ್ಗೆ ಫೋಟೋ ತೆಗೆಸಿ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಲ್ಲ, ಎಕ್ಸ್ಟ್ರಾ ಫೋಟೋಸ್ ಇತ್ತು. ಸೊ ಎಕ್ಸ್ಟ್ರಾ ಫೋಟೋಸ್ಗಳು ನನ್ನ ಹತ್ರ ಇಟ್ಕೊಂಡಿದ್ದೆ. ಅದು ಆಮೇಲೆ ಶಾರ್ಟ್ ಎಲ್ಲ ಮುಗೀತು. ನನಗೆ ಅದನ್ನು ಜನರಲ್ ಡಿಸ್ಕಾರ್ಡ್ ಮಾಡ್ತೀವಲ್ಲ, ನಂಗೆ ಡಿಸ್ಕಾರ್ಡ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಅದೊಂಥರ ಅದು ಅವತ್ತಿಂದ ಹಂಗೆ ವಾಲೆಟಲ್ಲಿ ಇಟ್ಕೊಂಡಿದ್ದೆ. ಅದು ಇನ್ನೂ ಹಂಗೆ ಇದೆ. ಆಲ್ಮೋಸ್ಟ್ 15 years ಓಲ್ಡ್ ಈಗ. ಹೇಳಿದ್ರಾ ಇದೆಲ್ಲ ಅವ್ರಿಗೆ? ಯಾವತ್ತೂ ಹೇಳಿಲ್ಲ? ಯಾರಿಗೂ ಹೇಳಿಲ್ಲ. ಇವತ್ತು ನಿಮಗೆ ಹೇಳ್ತಾ ಇರೋದು. ಐ ಥಿಂಕ್ ಇದು ಮಿಲನ ಒಬ್ಳಿಗೆ ಗೊತ್ತಿರೋದು. ಮಿಲನ ಈ ಕಡೆ ಬಿಟ್ಟರೆ ಕಟ್ಟಾದರೆ ಅವ್ರದ್ದು ಇದು. ಸೊ ಅಂದರೆ ಇಷ್ಟು ರೇಂಜಿಗೆ ಒಬ್ಬ ಮನುಷ್ಯನ ಟಚ್ ಮಾಡಬೇಕಂದ್ರೆ ಹೇಗಿದೆಲ್ಲ? ಇಲ್ಲ, ಅದು ಐ ಥಿಂಕ್ ಇಟ್ಸ್ ನಾಟ್ ಅ ನಾರ್ಮಲ್ ಮ್ಯಾನ್. ತುಂಬ ಕಷ್ಟ ಅವ್ರ ಥರ ಇರೋದು. ವೆರಿ ಸ್ಪೆಷಲ್ ಬಿಕಾಸ್ ಎಲ್ಲರಿಗೂ ಅವ್ರ ಬಗ್ಗೆ ಮಾತಾಡಿದಾಗ ಒಂದು ಕಾಮನ್ ಥ್ರೆಡ್ ಅಂದರೆ ಇಷ್ಟೊಂದು ಹಂಬಲ್ಲ. ಆಮೇಲೆ ನಿಮ್ಮನ್ನು ಅವ್ರು ಫೀಲ್ ಮಾಡಿಸೋ ರೀತಿ ಇದೆಯಲ್ಲ. ಇಲ್ಲ, ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗು ನಿಜವಾಗ್ಲೂ ಹಿಂಗೆ ಮಾಡ್ತೀರ, ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗು. ಲೈಕ್ 2009 ಹೆಂಗೆ ಇಷ್ಟೊಂದು ಸಿಂಪಲ್ ಆಗಿರೋಕ್ಕೆ ಹೆಂಗೆ ಸಾಧ್ಯ ಒಬ್ಬ ಮನುಷ್ಯ? ನಾನಾದರೆ ನಾನು ಡೆಫಿನೆಟ್ಲಿ ಹಂಗೆ ಇರ್ತಿರ್ಲಿಲ್ಲ ಅಂತ. ಆಮೇಲೆ ಲೈಕ್ ಒನ್ಸ್ ಅಷ್ಟೊಂದು ವರ್ಷ ಇದ್ನಲ್ಲ ಜೊತೆಲಿ, ಅವ್ರು ಹಂಗೆ ಇದ್ರಲ್ಲ, ಅವಾಗ ಗೊತ್ತಾಯ್ತು ಇಲ್ಲ ಇರೋದು ಹಿಂಗೆ ಅಂತ. ಸ್ಟಾರ್ಟಿಂಗ್ ಯು ಕ್ಯಾಂಟ್ ಬಿಲೀವ್ ಹಿಂಗೆ ಇರೋಕ್ಕೆ ಸಾಧ್ಯ ಒಬ್ಬ ಮನುಷ್ಯ ಅಂತ. ಸುಮ್ಮನೆ ಅಷ್ಟೊಂದು ಜನ ಸುಮ್ಮನೆ ಪ್ರೀತಿ ಮಾಡಲ್ಲ ಒಬ್ಬರನ್ನ. ಏನೋ ಇದೆ ಅಲ್ಲಿ ಒಳಗಿದ್ರೇನೆ ಅದು ಏನೋ ಅಂದರೆ ಒಂದು ಥರ ದೇವ್ರ ಕಡೆ ಥರ ಅವ್ರಿಗೆ. ಈಸ್ ಅ ವೆರಿ ನೈಸ್ ಮ್ಯಾನ್. ನೆವರ್ ಥಾಟ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಥವಾ ಸುದೀಪ್ ಸರ್ಗೆ ಸಿನಿಮಾ ಮಾಡಬೇಕು? ಬಿಕಾಸ್ ನಾನು ಕೃಷ್ಣ ಅವ್ರನ್ನ ನೋಡಿದಾಗ ನಿಮ್ಗೊಂದು 4-5 ಗೆರೆ ಅಲ್ಲ, ನಿಮ್ಮ ಒಂದು ಫೆದರ್ ಇನ್ ಯೋರ್ ಕ್ಯಾಪ್. ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಟೆಕ್ನಿಷಿಯನ್, ಒಂದು ಸೆನ್ಸ್ ಜಜ್ಮೆಂಟ್ ಇರೋ ಅಂಥ ಒಂದು ವ್ಯಕ್ತಿ ಅಂತ. ಒಂದು ನೀವು ಇಂಡಿವಿಜುವಲ್ ಆಗಿ ಇದನ್ನೆಲ್ಲ ಇಟ್ಕೊಂಡು ಆ್ಯಕ್ಟರಾಗಿ ಬೆಳೆಯೋದು ಒಂದಾದರೆ, ಆ್ಯಸ್ ಅ ಡೈರೆಕ್ಟರಿಗೆ ಹೆಂಗೆ ಒಪ್ಪಿಸೋರಿಲ್ವಾ ಒಂದು ಒಳ್ಳೆ? ಇಲ್ಲ, ಪ್ರಾಬ್ಲಮ್ ಹೇಳಿದ್ನಲ್ಲ ನಿಮಗೆ, ನಾನು ಟೈಲೆಂಡರ್ ಥರ ಬಂದು ಆಡಿದ್ದು. ಲಾಸ್ಟಲ್ಲಿ ಯಾರಿಲ್ಲ ಅಂತ. ಐ ಆಮ್ ನಾಟ್ ಲೈಕ್ ಟೆಕ್ನಿಷಿಯನ್ ಆಗಬೇಕು ಅಂತ ಬಂದವನಲ್ಲ ನಾನು. ಸೊ ಹಂಗಾಗಿ ನನಗೆ ಅವತ್ತು ನಾನು ಡೈರೆಕ್ಟ್ ಆಗ್ತೀನಿ, ನಾನು ಇವ್ರಿಗೆ ಸಿನಿಮಾ ಮಾಡ್ತೀನಿ, ಈ ಥರ ಸಿನಿಮಾ ಮಾಡ್ತೀನಿ, ಅವೆಲ್ಲ ನನಗಿಲ್ಲ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಅಚಾನಕ್ಕಾಗಿ ಡೈರೆಕ್ಟರ್ ಮಾಡಿದ್ದು. ಕೂತ್ಕೊಂಡು ಬರೀ ಅಂದರೆ ನನಗೆ ಲವ್ ಮಾಕ್ಟೇಲ್ ಒಂದೊಂದು ಸೀನ್ ಬರೋಕ್ಕೂ ತುಂಬ ದಿನ ಟೈಮ್ ತೊಗೊಂಡೆ. ಯಾಕಂದರೆ ಕಾಮಿಡಿ ಎಲ್ಲ ಪಟ್ಟಂತ ಬರೆದು ಬಿಡ್ತೀನಿ. ಎಮೋಷನಲ್ ಸೀನ್ಸ್ ಐ ಆಮ್ ನಾಟ್ ಎ ರೈಟರ್. ರೈಟ್ ಗೊತ್ತಿಲ್ಲ, ಸುಮ್ಮನೆ ಬರೀತೀನಿ. ಅಂದರೆ ಇವಾಗ ಏನಾದ್ರು ಅದಕ್ಕೊಂದು ಶಿಸ್ತು ಒಂದು ಪ್ರಾಸೆಸ್ ಅಂತ ಇಲ್ಲ, ಸುಮ್ಮನೆ ಹೆಂಗೆ ಅಂದರೆ ಅದೊಂದು ಬರೀತೀರಾ? ಅಲ್ಲೆಲ್ಲ ಊರಿಗೆ ಹೋಗ್ತೀರಾ? ಇಲ್ಲ ಇಲ್ಲ ಹಂಗೇನಿಲ್ಲ. ನಾನು ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸುಮ್ಮನೆ ನನಗೆ ಹೆಂಗೆ ತಮಾಷೆಗೆ ತುಂಬ ಮಾತಾಡ್ತಿರ್ತೀನಿ, ಅದು ಇದು ಅಳುಮೂಳು ಅಂತ. ಸೊ ಅದನ್ನೇ ಡೈಲಾಗ್ ಮಾಡ್ಬಿಟ್ಟಿರ್ತೀನಿ ಅಷ್ಟೇ. ಸೊ ಹೌ ಡು ಯು ಡೆವಲಪ್ ಅ ಸೀನ್? ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್ ಇವೆಲ್ಲ. ಈಗ ಉದಾಹರಣೆಗೆ ಈಗ ಒಂದು ಸೀನ್ ಇರುತ್ತೆ, ನಮ್ಗೆ ಹೆಂಗೆ ಯೋಚನೆ ಮಾಡ್ತೀರಾ ಅದೇನೂ ಗೊತ್ತಿಲ್ಲ ಹಿಂದ್ಗಡೆ.
ಈಗ ಹೆಂಗೆ ಈಗ ಲವ್ ಮಾಕ್ಟೇಲ್ ಫಸ್ಟ್ ನೈಟ್ ಸೀನ್ ಫಸ್ಟ್ ಬರ್ದಿದ್ದು ನಾನು. ಓಹೋ. ಫಸ್ಟ್ ಸೀನ್ ಬರ್ದಿದ್ದೆ ಅದು, ಅಂದರೆ ಶೂಟಿಂಗ್ ಹೋಗೋಣ ಅಂತ. ಅದು ಹೆಂಗೆ ಡೆವಲಪ್ ಆಯಿತು ಅಂದರೆ, ಹೆಂಗೆ ನಾನು ಮಿಲನ ಅಮ್ಮನೂ ಇದ್ರು ಅಲ್ಲೇ. ಹಾಂ. 3 ಜನ ಹಿಂಗೆ ಶೂಟಿಂಗ್ ಮಾಡಬೇಕು, ಇದನ್ನು ಮಾಡ್ತೀವಿ, ಇದು ಸೀನ್ ಬರೆಯೋಣ ಅಂತ ಕೂತ್ಕೊಂಡ್ವಿ. ಬರೀ ಓಕೆ ಒಂದು ಫಸ್ಟ್ ನೈಟ್ ಸೀನ್ ಅಂತ ಅಷ್ಟೇ ಬರ್ದಿದ್ದು, ಇನ್ನೇನು ಇರಲಿಲ್ಲ ಅಲ್ಲಿ. ನನಗೇನಂದರೆ, ಈಗ ಇವರಿಬ್ಬರು ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ. ನಾ ಆಂಟಿನ ಕೇಳೋದು, ಆಂಟಿ ಈಗ ಫಸ್ಟ್ ನೈಟಲ್ಲಿ ಒಬ್ಬ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಹೆಂಗೆ ಮಾತಾಡ್ತೀರಾ, ಹೌ ಡು ಯು ಸ್ಟಾರ್ಟ್ ಮಾತಾಡೋದಕ್ಕೆ ಅಂತ. ಹೋಗೋ ಅಂತ ಅವ್ರು ಮಾತಾಡಲಿಲ್ಲ, ನಾಚ್ಕೊಬಿಟ್ರು. ಸರಿ ಇನ್ನೇನು ಮಾಡೋದು, ಡಾಲು ಮೇಲೆ ಓಕೆ ಇಬ್ಬರು ಸ್ಟ್ರೇಂಜರ್ಸ್ ಹೆಂಗೆ ಮಾತಾಡೋಕ್ಕೆ ಸಾಧ್ಯ, ಸೊ ಹೆಂಗೆ ಅಪ್ರೋಚ್ ಮಾಡೋಕ್ಕೆ ಸಾಧ್ಯ, ಅಲ್ಲೇನೋ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಫನ್ನಿಯಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೀನ್ ನೋಡಿದಾಗ. ಅವಾಗ ಇನ್ನೊಂದಷ್ಟು ಫ್ಲ್ಯಾಶ್ ಬ್ಯಾಕ್ ಇರುತ್ತಲ್ಲ, ಸೊ ಅಲ್ಲಿ ನೀವು ಇಲ್ಲಿವರೆಗೂ ಏನು ಮಾಡೇ ಇಲ್ವಾ ಅದು ಇದು ಅಂತೆಲ್ಲ ಅಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇವರ ಸ್ಪಾಂಟೇನಿಯಸ್ ಡೆವಲಪರಾ ನೀವು ಆನ್ ದ ಸೆಟ್? ನೀವು ಆನ್ ದ ಸೆಟ್ ಅಲ್ಲ, ಸೆಟ್ಟಿಗೆ ಬಂದಮೇಲೆ ನಾನು ಚೇಂಜ್ ಮಾಡಲ್ಲ, ಮುಂಚೆನೇ ಎಲ್ಲ ಬರೆದ್ಬಿಟ್ಟಿರ್ತೀನಿ. ಬರೆದ್ಬಿಟ್ಟು ಅದು ರಿಹರ್ಸಲ್ ಎಲ್ಲ ಆಗಿ ಇದು ಶೂಟ್ಗೆ ಹೋಗ್ಬೋದು ಅಂದರೆ ಮತ್ತೆ ಡಿಸ್ಕಷನಲ್ಲಿ ಕೂತ್ಕೊಂಡಾಗಲೇ ಈ ಥರದ್ದೆಲ್ಲ ಆಗುತ್ತೆ. ಅದು ಇನ್ಫ್ಯಾಕ್ಟ್ ಜಸ್ಟ್ ಪ್ರಾಬ್ಲಿ ಒಂದು 15 ನಿಮಿಷದಲ್ಲಿ ಸೀನ್ ಬರೆದ್ಬಿಟ್ಟಿದ್ವಿ ಅದನ್ನು, ಎಲ್ಲ ರೆಡಿಯಾಗಿ ಅದೇ ಫೈನಲ್ಗೆ ಹೋಗಿತ್ತು. ಸೊ ಇಡೀ ಒಂದು ಸಿನಿಮಾದ ಒಂದು ಫುಲ್ ಸೀನ್ ಟು ಸೀನ್ ಎಂಡ್ ಟು ಎಂಡ್ 1.5 ಗಂಟೆಗಳ ಸಿನಿಮಾ ಬರೀಬೇಕಂದ್ರೆ ಪ್ರಾಸೆಸ್ ಎಷ್ಟು ಟೈಮ್ ಬೇಕಾಗತ್ತೆ ಅದಕ್ಕೆ? ಡಿಪೆಂಡ್ಸ್. ಒಂದೊಂದು ಸತಿ ಈಗ ಕೆಲವು ಸಿನಿಮಾಗಳು 15 ದಿನದಲ್ಲೂ ಬರೆದ್ಬಿಡ್ತಾರೆ, ಕೆಲವು ವರ್ಷಗಟ್ಟಲೆ ಬರೀತಾರೆ. ಅಂದರೆ ಹೊಳಿಬೇಕಷ್ಟೇ ವಿಷಯ. ನಿಮಗೆ ಲೈಫಲ್ಲಿ ನಡೆದಿದ್ರಾದ ಇನ್ಸಿಡೆಂಟ್ಗಳಾಗ್ಬಿಟ್ರೆ ಬೇಗ ಬರೀತೀವಿ, ಪಟ ಅಂತ ಬರಿತೀವಿ. ಈಗ ಲವ್ ಮಾಕ್ಟೇಲ್ ಫುಲ್ ನಡೆದಿದ್ದೆ ಅಲ್ಲ, ಸೊ ಹಂಗಾಗಿ ನಿಮಗೆ ವಿತಿನ್ 15 ಡೇಸ್ ಎಂಟೈರ್ ಸ್ಕ್ರೀನ್ ಪ್ಲೇ ಬರೆದು ಡೈಲಾಗ್ಸ್ ಎಲ್ಲ ಬರೆದ್ಬಿಟ್ಟು ರೆಡಿ ಮಾಡಿಬಿಟ್ಟಿದ್ದೆ 15 ಡೇಸಲ್ಲಿ. ಲವ್ ಮಾಕ್ಟೇಲ್ 2 took ಆಲ್ಮೋಸ್ಟ್ 6 months. ಯಾಕಂದರೆ ಅದು ನಡೆದಿರೋದಲ್ಲ, ಅಗೇನ್ ವಿ ಹ್ಯಾವ್ ಟು ಕ್ರಿಯೇಟ್, ಊಹೆ ಮಾಡ್ಕೊಂಡು ಏನೇನು ಮಾಡ್ಬೋದು ಅಂತೆಲ್ಲ ಹೋಗಿದ್ದದು. ಸೊ ಲವ್ ಮಾಕ್ಟೇಲ್ 3 ಇನ್ನೂ ಜಾಸ್ತಿ ಟೈಮ್ ತೊಗೋತಾ ಇದೆ. ಯಾಕಂದರೆ ನಿಮಗೆ ಆಲ್ರೆಡಿ ಕಥೆ ಹೇಳ್ಬಿಟ್ಟಿದ್ದೀನಿ ಅಷ್ಟು, ಸೊ ಮಿಕ್ಕಿರೋದು ತುಂಬ ಕಮ್ಮಿ. ಇಲ್ಲದೆ ಇರೋದನ್ನೆಲ್ಲ ಹುಡುಕಿ ಮಾಡಬೇಕೀಗ. ಸೆನ್ಸಿಬಲ್ ಆಗಿರಬೇಕು, ಚೆನ್ನಾಗಿರಬೇಕು, ಎಲ್ಲ ಬೇರೆ ಇದೆಯಲ್ಲ. ಒಂದು ಫ್ರೆಶ್ ಕಥೆ ಮಾಡೋದು ಈಸಿ. ಈಗ ಇಷ್ಟು ಅಂತ ಐಟಮ್ ಇದೆ ಅಂತ ಗೊತ್ತಾದಾಗ ಇಷ್ಟು ಅರ್ಧ ಇದ್ರಲ್ಲಿ ಖಾಲಿ ಮಾಡಿಬಿಟ್ಟಿದ್ದೀನಿ, ಮುಕ್ಕಾಲು ಭಾಗ ಲವ್ ಮಾಕ್ಟೇಲಲ್ಲಿ. ಇನ್ನು ಕಾಲು ಭಾಗದಲ್ಲಿ ಇದ್ದಿದ್ದಲ್ಲಿ ಸ್ವಲ್ಪ ಲವ್ ಮಾಕ್ಟೇಲ್ 2 ಅಲ್ಲಿ ತೆಗೆದೆಲ್ಲ ಮಾಡಿ ಏನೋ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿ ಟ್ರೈ ಮಾಡಿರ್ತೀವಿ. ಈಗ ಎಲ್ಲ ಹೇಳಾಗೋಯ್ತು. ಈಗ 3 ಮಾಡ್ತೀನಿ ಅಂದಮೇಲೆ ನೆಕ್ಸ್ಟ್ ಇನ್ನೇನು ಮಾಡೋಕ್ಕೆ ಸಾಧ್ಯ? ಸೊ ಮತ್ತೆ ಇನ್ನೊಂದಷ್ಟು ಹೇಳ್ಬೇಕಲ್ಲ, ಆವಾಗ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಕ್ಚುಲಿ ನೀವು ಪಾರ್ಟ್ಸ್ ಜಾಸ್ತಿ ಮಾಡೋದಷ್ಟು, ಲೈಕ್ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಮಾಡ್ತಾ ಹೋದಷ್ಟು ಇನ್ನೂ ತುಂಬ ಕಷ್ಟ ಬರೆಯೋದು. ಇಟ್ಸ್ ವೆರಿ ಡಿಫಿಕಲ್ಟ್. ಟ್ರೂ. ಏನು ಲೆಸನ್ಸ್ಗಳು ಆ್ಯಸ್ ಅ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರಿಂದ ತೆಗೆಯೋ ಇದರಲ್ಲಿ? ಇಲ್ಲ, ಸರ್ಟನ್ ಟೈಮ್ಸ್ ಏನಾಗುತ್ತೆ ಅಂದರೆ ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ ನಿಮಗೆ ಇನ್ನೂ ಸಿನಿಮಾ ಎತ್ಕೊಟ್ಬಿಡ್ತಾರೆ. ಈಗ ನಾವು ಒಂದು ವಿತೌಟ್ ಮ್ಯೂಸಿಕ್ ಒಂದಷ್ಟು ಇಮ್ಯಾಜಿನ್ ಮಾಡಿರ್ತೀವಿ, ಬಟ್ ಮ್ಯೂಸಿಕ್ ಬಿದ್ದ ಮೇಲೆ ನಿಮಗೆ ಸಿನಿಮಾ ಇನ್ನೂ ಒಂದು ಎಮೋಷನ್ ಆಗ್ಬೋದು, ಪೇಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮಜಾ ಕೊಡ್ತಾ ಹೋಗುತ್ತೆ. ಐ ಥಿಂಕ್ ಈವನ್ ಲವ್ ಮಾಕ್ಟೇಲಲ್ಲಿ ಹೆಂಗೆ ನೋಡಿದ್ರೆ ಜನ್ಮಗಳೇ ಕಾಯುವೆ ಅಂತ ಒಂದು ಸಾಂಗ್ ಇದೆ. ಆ ಸಾಂಗೇ ಇರಲಿಲ್ಲ ಫಸ್ಟು. ಅಲ್ಲೇನಂದರೆ ಲವ್ ಬ್ರೇಕ್, ಅವ್ನು ಟ್ರೈ ಮಾಡ್ತಾ ಇದ್ದಾನೆ, ಅವ್ಳು ಕಾಲ್ ಮಾಡೋಕೆ ಅವ್ಳು ಫೋನ್ ಎತ್ತುತ್ತಾ ಇಲ್ಲ. ಇವ್ನು ಸರಿ ಟ್ರೈ ಮಾಡ್ತಾನೆ, ಫೋನ್ ಎತ್ತುತ್ತಾ ಇಲ್ಲ. ಅಲ್ಲಿಂದ ಇದಕ್ಕೆ ಅವಳನ್ನ ಹುಡ್ಕೊಂಡು ಬರ್ಡೇಗೆ ಬರ್ತೀನಿ ಅಂತ ಅಲ್ಲಿ ಹೋಗ್ತಾನೆ ಮೈಸೂರಲ್ಲಿ. ಇದರಲ್ಲಿ ಎಲಿಪ್ಯಾಡ್ ಹತ್ರ ಮಲಗಿರ್ತಾನೆ, ಅವಳು ಬರ್ತಾಳೆ ಅಂತ ಕಾಯ್ತಾನೆ, ರಾತ್ರಿ ಎಲ್ಲ ಅವಳು ಬರೋಲ್ಲ. ಮತ್ತೆ ವಾಪಸ್ಸು ಇವನ್ ಫ್ರೆಂಡ್ ಬಂದು ಬಾ ಅಲ್ಲಿದ್ದಾಳೆ ಅಂದ್ಬಿಟ್ಟು ಕರ್ಕೊಂಡೋಗಿ ಬೈಯೋದು. ಅವಳು ನೀನು ಯಾಕೆ ಬಂದಿದ್ದೆ ಹಂಗೆ ಅಂತ ಬೈದು ಹೋಗ್ಬಿಡ್ತಾಳೆ, ಇವನು ತಪ್ಕೋತಾಳೆ. ಸೊ ಇಷ್ಟು ಎಪಿಸೋಡ್ ಇತ್ತು ಅಲ್ಲಿ, ಹಾಗೆ ಇರಲಿಲ್ಲ, ಇಷ್ಟು ಎಪಿಸೋಡು ನಂಗೆ ಬೇಕೇ ಬೇಕಿತ್ತದು. ನಾನು ಅದೇ ಮಾಂಟೇಜ್ ಥರ ಮಾಡಿಟ್ಬಿಟ್ಟಿದ್ದೆ. ಸೊ ನಮ್ಮ ರಘು ದೀಕ್ಷಿತ್ ಅವ್ರು ನೋಡ್ಬಿಟ್ಟು ಇಲ್ಲಿ ಲ್ಯಾಗ್ ಆಗ್ತಿದೆ, ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ಆಗ್ತಾಯಿಲ್ಲ, ಕೂರ್ತಾಯಿಲ್ಲ, ಲ್ಯಾಗ್ ಆಗ್ತಿದೆ, ಸಾಂಗ್ ಮಾಡ್ಬಿಡ್ಲ ಅಂದರು. ಸರಿ ಮಾಡಿ ಸರ್ ಅಂದೆ. ಸೊ ಮಾಡಿ ಅಂದಾಗ ಅವರು ಜನ್ಮಗಳೇ ಸಾಂಗು ಯಾವುದೋ ಬೇರೆ ಐ ಥಿಂಕ್ ಶೆಫೋ ಯಾವುದೋ ಫಿಲಮ್ಗೆ ಮಾಡಿದ್ದು ಟ್ಯೂನ್ ಅದು. ಈ ಟ್ಯೂನ್ ಕೇಳಿ ಹೆಂಗಿದೆ ಅಂದರು. ಸಖತ್ತಾಗಿದೆ, ನಂಗೆ ಬೇಕು ಟ್ಯೂನ್ ಅಂತ ಅಂದಂಗೆ ಆವಾಗ ಇಮಿಡಿಯೇಟಾಗಿ ನಕುಲ್ ಅಲ್ಲೇ ಇದ್ರು, ಪ್ರೋಗ್ರಾಮಿಂಗ್ ಮಾಡ್ತಾರೆ. ನಕುಲ್ಲು ಮತ್ತು ನಮ್ಮ ರಾಘವೇಂದ್ರ ಕಾಮತ್ ಇವರು ಲಿರಿಸಿಸ್ಟು ಕೂತ್ಕೊಂಡು ಅವ್ರಿಗೆ ಹೇಳ್ದು ಏನೇ ಎಪಿಸೋಡ್ ಅಂತ. ಅವ್ರು ಅದಕ್ಕೆಲ್ಲ ಲಿರಿಕ್ಸ್ ಬರೆದು ಇಮಿಡಿಯೇಟಾಗಿ ಅಲ್ಲೇ ಆಡಿಸಿ ಒಂದು 3 ನಿಮಿಷದಲ್ಲಿ ಬರೆದ್ರು. ಅದು ಹೆಚ್ಚು ಕಮ್ಮಿ ಇದ್ದಿದ್ದು 5 ನಿಮಿಷ ಅಥವಾ 4 ನಿಮಿಷನೇ ಇತ್ತು ಆ ಎಪಿಸೋಡ್ ಫುಲ್ಲು. ಈ 3 ನಿಮಿಷಕ್ಕೆ ಅದನ್ನು ಹಾಕಿದೆ ಎಪಿಸೋಡು. ಸೊ ನಿಮಗೆ ಆ ಫಿಲಮ್ ತುಂಬ ಲ್ಯಾಗ್ ಆಗ್ತಿದ್ದು ಅವ್ರು ಕೊಟ್ಟಿದ್ದಕ್ಕೆ ಜುಬ್ ಅಂತ 1 ನಿಮಿಷ ಕಮ್ಮಿ ಆಗಿ ಇನ್ನೂ ಪೇಸ್ ಜಾಸ್ತಿ ಆಯಿತು, ಮ್ಯೂಸಿಕ್ ಇನ್ನೂ ಟೇಕ್ ಆಫ್ ಮಾಡುತ್ತೆ ಯಾವಾಗಲೂ. ಸೊ ಆ ಥರ ನಿಮಗೆ ಕೆಲವು ಟೈಮ್ ತುಂಬ ಸಖತ್ ಹೆಲ್ಪ್ ಆಗುತ್ತೆ. ಸೊ ಅದು ಆಮೇಲೆ ಇದರಲ್ಲಿ ಲವ್ ಮಾಕ್ಟೇಲ್ 2 ಅಲ್ಲಿ ಇದು ಲವ್ ಯು ಚಿನ್ನ ಬಂದಾಗ
ಇದೆಲ್ಲ ನೀವು ಕ್ಯಾಲ್ಕುಲೇಷನ್ ಹೆಂಗೆ ಹಾಕಿರ್ತೀರೋ ಈ ಸಾಂಗ್ ಇದಕ್ಕೆ ಹಿಟ್ ಆಗತ್ತೆ ಅಂತ, ಅದೇ ಥರ ಹೋಗತ್ತಾ ಅಥವಾ ಕೆಲವು ಸತಿ ನಿಮಗೆ ಸರ್ಪ್ರೈಸಸ್ಗಳು ಸಿಗತ್ತಾ? ಇಲ್ಲ, ಲವ್ ಯು ಚಿನ್ನ ಬಂದು ಇವರು ರಘು ದೀಕ್ಷಿತ್ ಮತ್ತು ಮಿಲನ್ಗೆ ಇಷ್ಟ ಇರಲಿಲ್ಲ. ಹಾಂ, ಲವ್ ಯು ಚಿನ್ನ, ಲವ್ ಯು ಕಂದ ಎಲ್ಲ ಅದಂತಾರೆ ತುಂಬ ಚೀಸಿಯಾಗಿದೆ, ಬೇಡ ಬೇಡ ಅಂತ. ಇಲ್ಲೆಲ್ಲ ವರ್ಕ್ ಆಗತ್ತಿತ್ತು. ಅವರು ಲವ್ ಯು ಬೇ ಅಂತ ಟ್ರೈ ಮಾಡ ಅಂತ. ಲವ್ ಯು ಬೇ, ಓಕೆ. ಅವೆಲ್ಲ ಬೇ ಎಲ್ಲ ಬೇಡ ನಮಗೆ. ಒಂದು ಸ್ವಲ್ಪ ಅದೊಂದು ನಾಟಿತನ ಇರಬೇಕು ಅದರಲ್ಲಿ, ಇದೇ ಹಾಕೋಣ ಅಂತ ನಾನು, ಅವ್ರಿಗೆ ಇಷ್ಟ ಇರಲಿಲ್ಲ. ಇಲ್ಲ, ಅದು ವರ್ಕ್ ಆಗುತ್ತೆ, ಯಾಕಂದರೆ ಎಲ್ಲರೂ ಕರೀತಾರೆ ಅದನ್ನು. ಸೊ ಯಾವಾಗಲೂ ಎಲ್ಲರೂ ರೀಚ್ ಆಗಂಗೆ ಇರಬೇಕು. ಸಡನ್ ನಾವೇನೋ ತುಂಬ ಸ್ಟೈಲಿಶಾಗಿ ಮಾಡೋಕ್ಕೆ ಹೋಗ್ಬಾರ್ದು, ವರ್ಕ್ ಆಗಲ್ಲ ಅದು. ಎಲ್ಲದು ಥಾಟ್ ಇಸ್ ಎಲ್ಲರ ಮಧ್ಯೆ ಓಡಾಡಿದಾಗ ಅದು ಅವ್ರದ್ದು ಒಂದು ಕನೆಕ್ಟ್ ಆಗ್ತಾರೆ ಹೊರತು ಅವ್ರಿಗೇನೋ ಹೊಸದು ಹೇಳ್ಕೊಡೋಕೆ ಹೋದಾಗ ರಿಸ್ಕ್ಸ್ ತೊಗೊಳ್ಳೋ ಜಾಗ ಸಾಂಗ್ಸ್ ಎಲ್ಲ ಹಂಗಿದ್ರೆ ಇಲ್ಲ. ನಾನು ಬರೀ ಟೈಟಲ್ ತೊಗೊಂಡಿದ್ದೆ, ಅದು ಇನ್ನೂ ಅರ್ಥ ಆಗಿಲ್ಲ ಜನಕ್ಕೆ. ಲವ್ ಮಾಕ್ಟೇಲ್ ಅದನ್ನೇ ಹೇಳಿ, ಯಾಕೆಂದರೆ ಜನಕ್ಕೆ ನಾನು ತುಂಬ ಏನೋ ಸ್ಟೈಲಿಶ್ ಆಗಿರಬೇಕು, ಫ್ರೆಶ್ ಆಗಿರಬೇಕು ಅಂತ ಲವ್ ಮಾಕ್ಟೇಲ್ ಅಂತಿಟ್ಟೆ. ಇನ್ನೂ ತುಂಬ ಜನ ಲವ್ ಮಕೋಬಲ ಅಂತಾರೆ, ಲವ್ ಮಾರ್ಕೆಟ್ ಅಂತಾರೆ, ಏನೇನೋ ಹೇಳೋರು. ಅವಾಗ ಇನ್ನೂ ಹೇಳಕ್ಕೆ ಬರೋಲ್ಲ ಸುಮಾರು ಜನಕ್ಕೆ. ಯಾಕೆ ಲವ್ ಮಾಕ್ಟೇಲು ಯಾರ್ದಿದೆ ಐಡಿಯಾ? ಸುಮ್ಮನೆ ನಾವೇ ಏನೋ ಬೇರೆ ಥರ ಇಡಬೇಕು ಅಂತ. ಕಾಕ್ಟೇಲ್ ಅಂದರೆ ಅದರಲ್ಲಿ ಲಿಕ್ಕರ್ ಇರುತ್ತೆ, ಎಣ್ಣೆ ಇರುತ್ತೆ. ಅಲ್ಲ, ಫಸ್ಟು ಕಾಕ್ಟೇಲ್ ಇಡೋಣ ಅಂತ ಹೋದ್ವಿ, ಆಮೇಲೆ ಕಾಕ್ಟೇಲ್ ಬೇಡ, ಆಲ್ರೆಡಿ ಇಲ್ಲಿ ಬಂದಿತ್ತಲ್ಲ, ಮಾಕ್ಟೇಲ್ ಅಂತ ಇಡೋಣ. ಹೆಂಗಿದ್ರು ನಾವು ಕುಡಿಯಲ್ಲ, ಯಾಕೆ ಕುಡಿಯೋದು ಪ್ರಮೋಟ್ ಮಾಡಬೇಕು ಅಂದ್ಬಿಟ್ಟು ಮಾಕ್ಟೇಲ್ ಅಂತ ಇಟ್ಟು, ಆಮೇಲೆ ಮಾಕ್ಟೇಲ್ ಬದಲು ಲವ್ ಮಾಕ್ಟೇಲ್ ಅಂತ ಇಟ್ಟರೆ ಹೆಂಗೆ ಅಂತ ಹಂಗೆ ಆಗಿದೆ, ಹಂಗೆ ಟರ್ನ್ ಆಗಿರೋದು. ಮುಂದೆ ಐ ಥಿಂಕ್ ಲವ್ ಮಾಕ್ಟೇಲ್ 2ದು ಸಂಚಾರಿ ಆಗು ನೀ ಆಗಿರಲಿ, ದೀಸ್ ಸಾಂಗ್ಸ್ ಎಲ್ಲ ತುಂಬ ಹಾರ್ಡ್ ಹಿಟ್ಟಿಂಗ್ ಸಾಂಗ್ಸು. ಯಾಕೆಂದರೆ ನೀವು ಸಿನಿಮಾದಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ನಿಮ್ಮ ನೋವುಗಳನ್ನು ಹೇಳೋಕ್ಕೆ ಇದು ಹಾಡು ಒಂದು ಸಾಧನ. ಆದ್ರೂ ಯಾರ್ಯಾರು ನಾವು ಕಳ್ಕೊಂಡಾಗ ಈ ಬದುಕಲಿ ನನ್ನ ಬರೆದವ ಯಾರು ದೊರೆ, ಅದು ಚಿರು ಅವ್ರು ಹೋದಾಗಿರಲಿ, ಆ ಥರ ಸಾಂಗ್ಸ್ ಎಲ್ಲ ಹಂಗೆ ಎಡಿಟ್ ಮಾಡಿ ಹಾಕ್ತದ್ದು ನೋಡ್ತಾ ಇದ್ದಾಗಂತೂ ಅದು ಬೇರೆ ಥರನೇ, ಅದು ಒಂಥರ ಹಿಂಸೆ ಆಗ್ಬಿಡೋದು. ನನಗೆ ಆ ಟ್ಯೂನ್ ಓಕೆ ಮಾಡಿದ್ದು ಈ ಆ್ಯಕ್ಚುಲಿ 2 ಸಾಂಗ್ದದು. ಫಸ್ಟು ಬೇರೆ ಸಾಂಗಿಗೆ ಕೊಟ್ಟಿದ್ರು, ಆಮೇಲೆ ಇದು ಟೇಕ್ ಆಫ್ ಇದಿತ್ತು. ನಾನು ಇಲ್ಲ, ಇದು ಚೆನ್ನಾಗಿದೆ ಇದರಲ್ಲಿ, ಅದರಲ್ಲಿ ಅದು ಚೆನ್ನಾಗಿದೆ, 2 ಮಿಕ್ಸ್ ಮಾಡಿ ಅಂತೇಳಿ 2 ಸಾಂಗ್ ಮಿಕ್ಸ್ ಆಗಿ 2 ಟ್ಯೂನ್ ಮಿಕ್ಸ್ ಆಗಿರೋದು ಅದು. ಓಕೆ. ನಕುಲ್ ತುಂಬ ಚೆನ್ನಾಗಿ ಮಾಡಿಕೊಟ್ರೋದು ಅದು. ಅದಂತೂ ಒಂದು ಈ ಬದುಕನು ಅದು ಸುಮಾರು ಥರ ಬರುತ್ತದು, ಸುಮಾರು ಥರ ಬರುತ್ತದು. ಲೈಕ್ ಕ್ಲೈಮ್ಯಾಕ್ಸ್ಲೂ ಬರುತ್ತೆ. ನಮ್ಮ ಲಿರಿಸಿಸ್ಟ್ಗಂತೂ ತಲೆ ತಿಂದು ಅವ್ರು ಏನೇನೋ ಬರ್ಕೊಡೋರೆ, ಇಲ್ಲ ಸರ್ ಇದು ವರ್ಕ್ ಆಗಲ್ಲ, ಬೇರೆ ಬೇಕು ಅಂತೆಲ್ಲ ಹೇಳಿ ಒಂದು 3 ತಿಂಗಳು ಬರೆದವ್ರು ಆ ಸಾಂಗ್ಗೆ. ನನಗಿಲ್ಲ, ಏನೋ ಬೇರೆ ವರ್ಡ್ಸ್ ಬೇಕು, ಸಿಂಪಲ್ ಆಗಿರಬೇಕು, ತುಂಬ ಕಾಂಪ್ಲಿಕೇಟೆಡ್ ಆಗಬೇಡ, ಜನಕ್ಕೆ ಅರ್ಧ ಆಗೋ ಥರ ಬೇಕು ಅಂತೇಳಿ ತುಂಬ ಟೈಮ್ ತೊಗೊಂಡ್ಬರ್ತಿದ್ದು ಸಾಂಗ್ ಇದು. ಇಡೀ ಲವ್ ಮಾಕ್ಟೇಲ್ ಸೀರೀಸಲ್ಲೇ ಜಾಸ್ತಿ ಟೈಮ್ ತೊಗೊಂಡಿದ್ದು ಸಾಂಗ್ ಇದು. ಆಧ್ಯಾತ್ಮ, ಬಿಕಾಸ್ ನೀವು ಕೆಲವು ಸತಿ ಸಿಂಪಲಾಗಿ ಟಚ್ ಆಗಬೇಕಂದ್ರೂ ಒಂಥರ ಹೆವಿ ಸಬ್ಜೆಕ್ಟ್ಸ್ಗಳನ್ನು ಹೇಳ್ತಾ ಹೋಗ್ತೀರಾ ನೀವು. ದೇವರು ದಿಂಡ್ರು ಅದರದ್ದು ಯೂನಿವರ್ಸ್ ಅಂತ ನಂಬ್ತೀರಾ ಅಂತೆಲ್ಲ ಆಯಿತು, ಅದೊಂದು ಹೇಳಿದಿರಾಗಲೇ. ಫಿಲಾಸಫಿ ಅಂತ ಬಂದಾಗ ಹೌ ಸ್ಪಿರಿಚುವಲ್, ವಾಟ್ ಈಸ್ ಯುವರ್ ಫಿಲಾಸಫೀಸ್? ಕರ್ಮ ಗಿರ್ಮ ಎಲ್ಲಪ್ಪ, ಅದೆಲ್ಲ ಏನೂ ಮಾಡಲ್ಲ. ನಂದು ವೆರಿ ಸಿಂಪಲ್, ಯಾರಿಗೂ ತೊಂದರೆ ಕೊಡಲ್ಲ. ನಾನು ಪಾಡಿಗೆ ನಾನು ಇರ್ತೀನಿ. ನನ್ನ ಕೆಲಸ ಎಷ್ಟು ನೀಟಾಗಿ ಮಾಡಬೇಕು. ಒಬ್ಬರು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಬರೋಲ್ಲ, ಕೆಟ್ಟದಂತೂ ಮಾಡಲ್ಲ, ಅದಂತೂ ಪಕ್ಕ. ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಯಾರು ಕೆಟ್ಟದ್ದು ಬಯಸೋದು ಇಲ್ಲ. ನನ್ನ ಪಾಡಿಗೆ ನಾನು ದೂರ ಇದ್ಬಿಡ್ತೀನಿ ಎಲ್ಲದರಿಂದನೂ. ನೀವು ಜನರಲಿ ಎಲ್ಲೂ ನಾನು ನೋಡೋಕ್ಕಾಗಲ್ಲ. ನನ್ನದೇ ಆದ ಸರ್ಕಲಲ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ. ಐ ಲೀಡ್ ಅ ವೆರಿ ಸಿಂಪಲ್ ಪೀಸ್ಫುಲ್ ಲೈಫ್, ಹ್ಯಾಪಿ ಲೈಫ್. ಸಿಂಪಲ್, ಪೀಸ್ಫುಲ್ ಆ್ಯಂಡ್ ಹ್ಯಾಪಿ. ಆ್ಯಂಡ್ ಇವಾಗ ಇಬ್ಬರಿರೋರು ಈಗ 3 ಆಗ್ತಾ ಇದ್ದೀರಾ? ಅಲ್ಲ, ಐ ವಾಂಟ್ ಟು ಎಂಜಾಯ್ ದಟ್. ಇದು ಮತ್ತು ಬೇರೆದೆಲ್ಲ ತುಂಬ ತಲೆ ಬಿಸಿ ನೋಡಿಕೊಂಡು ಬೇರೆ ವಿಷಯಗಳನ್ನ ನಾವು ತುಂಬಿಕೊಂಡು ಏನೋ ಅವ್ರನ್ನ ಈಗ ಓಕೆ ನಾವು ಅಚೀವ್ ಮಾಡೋಣ, ಅವನು ಅಚೀವ್ ಮಾಡಿಬಿಟ್ಟು ಅವ್ನಿಗೆ ಸಿನಿಮಾ ಸಿಕ್ಬಿಡ್ತಾ ಅವ್ನು ಅಲ್ಲಿ ಹೋಗ್ತದೆ, ನಾನು ಹೋಗ್ಬೇಕು, ಆ ರೇಸಲ್ಲಿ ನಾನಿಲ್ಲ. ಸೊ ಯು ಆರ್ ನಾಟ್ ಇನ್ ದಟ್ ರೇಸ್. ಐ ಆಮ್ ಹ್ಯಾಪಿ ವಿತ್ ವಾಟ್ ನನಗೆ ಯಾವ್ದು ಬರ್ತಾಯಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ನನ್ನ ಪಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಕೆಲಸನ ನಂಗೆ ಬಂದಿರೋದನ್ನು ಹಾನೆಸ್ಟಾಗಿ ನಾನು ಸಿನಿಮಾ ಮಾಡಿಕೊಂಡು ನನಗೇನು ಡಿಸರ್ವ್ ಮಾಡುತ್ತೆ ಅದಕ್ಕಿಂತ ಕಮ್ಮಿ ದುಡ್ಡು ಇಸ್ಕೊಂಡು ಆರಾಮಾಗಿರ್ತೀನಿ ನಾನು. ದುಡ್ಡಿನ ಮ್ಯಾಟ್ರು ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನಮ್ಮ ಶೋ. ಬಂದವರೆಲ್ಲರೂ ಅವರ ಅನುಭವದಲ್ಲಿ ದುಡ್ಡನ್ನು ಹೇಗೆ ನೋಡಿದ್ರು, ದುಡ್ಡು ಅವ್ರನ್ನ ಹೇಗೆ ಇವತ್ತು ಮಾತಾಡಿಸ್ತಾ ಇದೆ ಅಂತೆಲ್ಲ ಹೇಳ್ತಾರೆ. 100 ರೂಪಾಯಿಗೆ ಒಂದು ದಿನಕ್ಕೆ ಜಾಕಿ ಟೈಮಲ್ಲಿ ಶುರುವಾಗಿದ್ದು, ಐ ಥಿಂಕ್ ಇವತ್ತು ನನಗೆ ಗೊತ್ತಿರೋ ಹಂಗೆ ಕೃಷ್ಣ ಅವರು ಸಿನಿಮಾ, ಯಾಕೆಂದರೆ ನಿಮ್ಮ ಮೇಲೆ ಇಡೀ ಸಿನಿಮಾ ಮಾರ್ಕೆಟು ಇದೆಲ್ಲ ಇರೋದನ್ನ ಕೋಟಿಗಟ್ಟಲೆ ಡಿಮ್ಯಾಂಡ್ ಮಾಡೋದು, ಅದು ನಿಮ್ಮ ಇಮೇಜು ಆ್ಯಂಡ್ ನಿಮ್ಮ ವರ್ಕಿಗಿರೋವಂಥ ಒಂದು ಸ್ಟ್ರೆಂಗ್ತ್ ಅದು. ಸೊ ದ ಪವರ್ ಆಫ್ ಮನಿ, ಏನು ದುಡ್ಡು ಏನು ಹೇಳ್ಕೊಡಿದೆ, ದುಡ್ಡಿನ ರುಚಿ ನೋಡಿದ್ಮೇಲೆ ಹೇಗೆ ಬದಲಾಗಿದ್ದೀರಿ? ನನ್ನ ರುಚಿ ನೋಡಿದ್ರೋದಕ್ಕಿಂತ ಐ ಥಿಂಕ್ ಐ ಬಿಲೀವ್ ಇನ್ ಇನ್ವೆಸ್ಟಿಂಗ್. ಇವತ್ತು ಬಂದಿರೋದನ್ನ ವಿ ಶುಡ್, ಯಾರೇ ಆಗಲಿ ವಿ ಶುಡ್ ಆಲ್ವೇಸ್ ಇನ್ವೆಸ್ಟ್.
ಅಂದರೆ ಹೇಗೆ? ನಾನು ಅಂದ್ಕೊಂಡಿರೋದು ಡಿಪೆಂಡ್ಸ್ ಆನ್ ಒಬ್ಬೊಬ್ರದ್ದು ಎಷ್ಟು ಇದು ಮಾಡ್ತಾರೆ ಅಂತ. ಬಟ್ ನಾನು ಅಂದ್ಕೊಂಡಿರೋದು ಲೈಕ್ ವಾಟ್ ಎವರ್ ಒಂದು ರೂಪಾಯಲ್ಲಿ ಒಂದು 75 ಪೈಸೆ ಇನ್ವೆಸ್ಟ್ ಮಾಡಬೇಕು, 25 ಪೈಸೆ ಖರ್ಚು ಮಾಡ್ಕೊ. ಓ ಹಾಗೆ. ಸರ್ ಲೈಕ್ 75% ಉಳಿಸ್ಬೇಕು ಅಂತ. ಅದು ಡಿಪೆಂಡ್ಸ್ ಒಬ್ಬೊಬ್ರಿಗೆ ಇದ್ರ ಮೇಲೆ. ಬಿಕಾಸ್ ನಮ್ಗೆ ಹೇಳಿದ್ರೆ ನಮ್ಮ ಸಿನಿಮಾದ ಸ್ವಲ್ಪ ಜಾಸ್ತಿ ಪೇಮೆಂಟ್ ತೊಗೋತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಸೊ ನಮ್ಗೆ ಅಷ್ಟು ಖರ್ಚಿರಲ್ಲ. ಸೊ ಯು ಶುಡ್ ಇನ್ವೆಸ್ಟ್ ಇಟ್ ಮುಂದಕ್ಕೆ. ಆಮೇಲೆ ಐ ಇನ್ವೆಸ್ಟ್ ಇನ್ ಸ್ಟಾಕ್ಸು, NPS ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಮ್ಯೂಚುವಲ್ ಫಂಡ್ ಮಾಡ್ತೀನಿ. ಇದಕ್ಕೆಲ್ಲ ನಿಮ್ಮ ಗುರುಗಳು ಯಾರು ಅಥವಾ ನಿಮ್ಮದೇ? ಇಲ್ಲ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಭರತ್ ಅಂತಿದ್ದಾರೆ ನಮ್ಮ ಫ್ರೆಂಡು. ಸೊ ಮಿಲನ, ನಾವೆಲ್ಲ ಕೂತ್ಕೋತೀವಿ. ವಿ ಹ್ಯಾವ್ ಅ ಗ್ರೂಪ್ ನಮ್ಮಲ್ಲಿ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಲೈಕ್ ಆಫ್ಟರ್ 10 years ಜಿಂಗಲಲ್ಲ ಅಂತ ಒಂದು ಗ್ರೂಪು. ಜಿಂಗಲಲ್ಲ ಅದು ಹೆಂಗೆ ಅಂದರೆ ಎಲ್ಲರೂ ತಿಂಗಳಿಗೆ ಒಂದಿಷ್ಟು ಸೇ ಒಂದು 4 ಸ್ಟಾಕ್ 5 ಸ್ಟಾಕ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಎವ್ರಿ ಮಂತ್ 5,000 ಹಾಕ್ಬೇಕು ಅದಕ್ಕೆ. ಓಕೆ. ಲೈಕ್ ಒಂದು 5 ಸ್ಟಾಕ್ ಅಂದರೆ ಒಂದು 25,000. ಸೊ ಅದನ್ನು 10 ವರ್ಷ ನಾವು ತೆಗೆಯಲ್ಲ. ಹೌದಾ? ಸೊ ಎವ್ರಿ ಮಂತ್ 1ನೇ ತಾರೀಕು ಇನ್ವೆಸ್ಟೆಡ್ ಅಂತ ನಾವು ಹಾಕಬೇಕು. ಮೆಸೇಜ್ ಹಾಕ್ಬೇಕು ನಾವಲ್ಲಿ, ಇನ್ವೆಸ್ಟ್ ಆಯಿತಾ ಅಂತ. ಸೊ ಅದು ಇನ್ವೆಸ್ಟ್ ಆದರೆ ಇನ್ನು 10 years ಆದಮೇಲೆ ನೀವು ಅದನ್ನು ತೆಗಿಬೇಡಿ. ಸೊ ಅದು ಎಷ್ಟು ಟೈಮ್ಸ್ ಬೇಕಾದ್ರೂ ಆಗಿರ್ಬೋದು. ಆಮೇಲೆ 10 ವರ್ಷ ಆದಮೇಲೆ ಮಜಾ ಮಾಡಿ ಅದನ್ನು. ಜಿಂಗಲ ವರ್ಲ್ಡ್ ಟ್ರಿಪ್ ಹೊಡೀರಿ, ಏನಾದ್ರು ಮಾಡಿ, ಇವತ್ತು ತಿಡಿ ಅಂತ. ಜಿಂಗಲಲ್ಲ ಗ್ರೂಪ್ ಆ್ಯಂಡ್ ದೆನ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್, 5 stocks ಎವ್ರಿ ಮಂತ್. ಅಲ್ಲ, ನಾನು ತುಂಬ ಬೇರೆ ಇನ್ವೆಸ್ಟ್ ಮಾಡ್ತೀನಿ. ಅದರಲ್ಲೂ ಒಂದು ಲೈಕ್ ಫ್ರೆಂಡ್ಸ್ ಒಂದು ಎಲ್ಲರೂ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೋತೀವಲ್ವ. ಕರೆಕ್ಟ್. ಎಲ್ಲ ಬ್ಯಾಡ್ದಿದ್ದೆಲ್ಲ ಮಾಡ್ತಾ ಕೂತಿರ್ತೀವಿ. ಅಟ್ಲೀಸ್ಟ್ ಉಳಿಸೋದಂಥದ್ದು ಏನೋ ಮಾಡಿ, ಬೆಳೆಸೋಂಥದ್ದು ಏನೋ ಮಾಡಿ ಅಂತ. ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಅದು ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಮಾಡ್ಕೋಬೇಕು ಅವೆಲ್ಲ. ನಾವು ಮಾಡ್ಕೊಂಡಿದ್ದೀವಿ. ನೈಸ್. ಇದಕ್ಕೆ ಇನ್ಸ್ಪಿರೇಷನ್ ಯಾರು? ನಾನೇ ಸುಮ್ಮನೆ ಐಡಿಯಾ ಕೊಟ್ಟೆ ಹಿಂಗೆ ಮಾಡೋಣ ಅಂತ. ಒಂದು 5 ಸ್ಟಾಕ್ ಹಿಂಗೆ ಬಿಡಿ. ಯಾವುದನ್ನ ಸದ್ಯಕ್ಕೆ ಈಗ ಉದಾಹರಣೆಗೆ 2024 ಏಪ್ರಿಲ್ ಮೇ ಯಾವ ಸ್ಟಾಕ್ಸ್ ಈ ವರ್ಷ ನಾವು ನೋಡಬೇಕು? ಸ್ಟಾಕ್ಸ್ ನಾನು ತುಂಬ ಇದೆ ನನ್ನ ಹತ್ರ. ಒಂದು 2-3 ಯಾರೋ ಎಲ್ಬೋರ್ಡ್ಗಳಿರ್ತಾರೆ. ಟಾಟಾ ಎನಿ ಡೇ ಸೇಫು. ಟಾಟಾ ಮೋಟರ್ಸ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಟಾಟಾ ಇನ್ವೆಸ್ಟ್ಮೆಂಟ್ ಅದು ಚೆನ್ನಾಗಿರುತ್ತೆ. ಟಾಟಾ ಪವರ್, ನಾನು ಟಾಟಾನೇ ಹೇಳ್ತೀನಿ ಆದಷ್ಟು. ಬೇರೆ ಟಾಟಾ ಹೇಳಲ್ಲ. ಇನ್ಫಿಯೋ. ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡ್ತೀರಾ ಅಥವಾ ನೋಡ್ತೀನಿ ಅಂದರೆ ಅಷ್ಟು ಗೊತ್ತಾಗಲ್ಲ, ಒಂದು ಚೂರು ನೋಡ್ತೀನಿ. ಫಸ್ಟು ಸ್ಟಾರ್ಟಿಂಗ್ ಭಯ ಆಯಿತು ನನಗೆ. 2020 ಸ್ಟಾರ್ಟ್ ಮಾಡಿದ್ದು ನಾನು ಇದನ್ನು. ಯಾಕಂದರೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅವಾಗಿಂದ ಅಲ್ವ ಜಾಸ್ತಿ. ಅವೆಲ್ಲ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಭಯ ಆಗ್ತಿತ್ತು, ಹೆಂಗಪ್ಪ ಏನು ಅಂತ. ಸ್ಟಾರ್ಟಿಂಗ್ 1 ಲಕ್ಷ 2 ಲಕ್ಷ ಹಿಂಗೆ ಇನ್ವೆಸ್ಟ್ ಮಾಡಿ ನೋಡಿ ಆಮೇಲೆ ಈಗ ಸ್ವಲ್ಪ ಧೈರ್ಯ ಬಂದು ಮಾಡ್ತೀನಿ. ಸೊ ಎನಿ ಒನ್ ಇದು ಬಿಗ್ಗೆಸ್ಟ್ ಅರ್ನಿಂಗ್ ಆಫ್ ಯೋರ್ಸ್ ಆಸ್ ಅ ಹೀರೋ ಅಂದರೆ ನೀವು ಯಾವುದೋ ಒಂದು ಸಿನಿಮಾಗೆ ತೊಗೊಂಡಂಥ ಒಂದು ಸಂಭಾವನೆ ವಿಚ್ ಇಸ್ ವೆರಿ ಸ್ಪೆಷಲ್ ಟು ಯು ಇವನ್ ಟುಡೇ? ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 1. ಅದು ಬಿಗ್ಗೆಸ್ಟ್ ಅರ್ನಿಂಗ್ ಅದೇ ಎರಡೇ ನನಗೆ. ಅಂದರೆ ಅದರಲ್ಲಿ ಸಂಪಾದನೆ ಮಾಡಿದ್ರೆ ಜಾಸ್ತಿ ಇದೆಯಲ್ಲ. ಅದರಲ್ಲೇ ನೀವು ಹಂಗಿದ್ರೆ ಮನೆ ಅದೆಲ್ಲ ತೊಗೊಂಡಿರೋದು. ಸಿನಿಮಾದವರು ಅಂತ ಬಂದಾಗ ಯೂಶಲಿ ಇಲ್ಲಿ ದೇಸೆ ಅವ್ರಿಗೆ ಲೋನ್ಸ್ಗಳು ಸಿಗೋದು ಕಷ್ಟ, ಒಂದು ಸಸ್ಟೈನಬಿಲಿಟಿ ಎಲ್ಲ ಇರಲ್ಲ ಅಂತ. ನಿಮಗೂ ಆ ಥರದ್ದು ಏನಾದ್ರು ಆಗಿತ್ತಾ? ಲೋನ್ಸ್ಗಳು ಸಿಗೋದು ಕಷ್ಟ ಅಂದರೆ ಅವರು ನಿಮ್ಗೆ ಯಾವ ಕೆಲಸ ಮಾಡ್ತೀರಂತ ಯಾರೂ ಕೇಳಲ್ಲ. ಲಾಸ್ಟ್ 3 years IT ರಿಟರ್ನ್ ಕೇಳ್ತಾರೆ. IT ರಿಟರ್ನ್ ಇನ್ವೆಸ್ಟ್ ಮಾಡಿದ್ರೆ ಕೊಡ್ತಾರೆ. ಸೊ ಅದೇ ಇಲ್ಲಿ ಕಷ್ಟ ಅಲ್ಲ. ಬಿಕಾಸ್ ಎಷ್ಟೋ IT ರಿಟರ್ನ್ಸ್ ಚೆನ್ನಾಗಿದ್ದವ್ರಿಗೆ ಅಫ್ಕೋರ್ಸ್. ಸೊ ಯು ಥಿಂಕ್ ಸಿನಿಮಾ ಇಂಡಸ್ಟ್ರಿ ಟುಡೇ ಇಸ್ ಅ ವಯಬಲ್ ಇಂಡಸ್ಟ್ರಿ? ಅಲ್ಲ, ಇವಾಗ ಏನಾಗಿದೆ ಅಂದರೆ ಎವ್ರಿಬಡಿ ಈಗ ಎಲ್ಲ ವೈಟಲ್ಲೇ ಮಾಡ್ತಾರೆ, ವೈಟ್ ಮನಿನೇ ಯೂಸ್ ಮಾಡ್ತಾರೆ. ಎವ್ರಿಬಡಿ ಫೈಲ್ಸ್ ಇದನ್ನು IT ರಿಟರ್ನ್ಸ್. ಸೊ ಯಾರು ನೀಟಾಗಿ ಫೈಲ್ ಮಾಡ್ತಾರೆ ಸಿಗುತ್ತೆ. ಸೊ ಹೀರೋ ಆಗಿ ನೀವು ತೊಗೊಂಡಂಥ ಫಸ್ಟ್ ಸಂಭಾವನೆ? ಹೀರೋ ಆಗ ಐ ಥಿಂಕ್ ನಮ್ಮದೇ ಅಂಶದಲ್ಲಿ 3 ಲಕ್ಷ ಇಸ್ಕೊಂಡಿದ್ದೆ. ನಂಗೆ ಎಷ್ಟು ಕೇಳಬೇಕು ಅಂತಲೂ ಗೊತ್ತಿರಲಿಲ್ಲ. ಇನ್ನೂ ನನ್ನ ಫಿಲಮ್ ರಿಲೀಸ್ ಆಗಿರಲಿಲ್ಲ ಮದರಂಗೆ. ಏನು ಕೇಳಲಿ ಅಂತ ಗೊತ್ತಿರಲಿಲ್ಲ. 3 ಲಕ್ಷ ಅಂದೆ, ಅಂದ್ಬಿಟ್ರು. ಆಮೇಲೆ ಕಮ್ಮಿ ಕೇಳ್ಬಿಟ್ಲ. ಆಮೇಲೆ ಮಿಲನ ಮಾಡಿದಾಳೆ, ನಾನು 4,500 ತಗೊಂಡು. ಅಯ್ಯಯ್ಯೋ ಕೊಡ್ತಿದ್ರಾ ಅಂತ ಅವಾಗ ನಂಗೆ ಗೊತ್ತಿರಲಿಲ್ಲ ಎಷ್ಟು ತೊಗೋಬೇಕು. ಇಲ್ಲಿ ಬಂದಿರೋ ತುಂಬ ಗೆಸ್ಟ್ಸ್ಗಳು, ಚೈತ್ರ ಅವರಾಗಿರಲಿ, ಹಿತಾ ಅವರೆಲ್ಲ ಆಗಿರಲಿ, ಎಲ್ಲ ಹೀರೋಯಿನ್ಗಳು ಇಷ್ಟು ಆಡಿಷನ್ಗೆ ಹೋದ್ವಿ, ಇಷ್ಟು ಕೊನೆ ಕನ್ವರ್ಟ್ ಆಯಿತು ಅಥವಾ ಇದೆಲ್ಲ ಹೇಳ್ತಾರೆ. ಹೀರೋಗಳು ಯೂಶಲಿ ನಿಮಗೂ ಅಲ್ಲ ಇಂಡಸ್ಟ್ರಿನಲ್ಲಿ ಆಡಿಷನ್ ಇದೆಯಾ ಅಥವಾ ನಿಮಗೆ ಇಟ್ಸ್ ಲೈಕ್? ಅಂದರೆ ನಾನು ಆಲ್ರೆಡಿ ಸೀರಿಯಲ್ ಮಾಡಿದ್ನಲ್ಲ, ಸೀರಿಯಲಲ್ಲಿ ನಂಗೆ ತುಂಬ ಪಾಪ್ಯುಲಾರಿಟಿ ಕೊಟ್ಟಿತ್ತು ಅವಾಗ. ಆ್ಯಂಡ್ ನನಗೆ ಸೀರಿಯಲಲ್ಲಿ ನಾನು ಹೋಗ್ತಿದ್ದಾಗ ಐ ಥಿಂಕ್ ನಾನು ಸ್ಟಾರ್ಟೆಡ್ ವಿತ್ 2,000 per day. ಒಂದು ದಿನಕ್ಕೆ 2,000 ರೂಪಾಯಿ ಕೊಡೋರು. ನನಗೇನಾದ್ರು 2,000 ರೂಪಾಯಿ ಕೊಡ್ತಾರೆ, 15 ದಿನ ಕೆಲಸ 30,000 ರೂಪಾಯಿ ಆರಾಮಪ್ಪ.
ಇದು ಯಾವ ಇದು ಇಸ್ವಿ 9-10 ಅನಿಸುತ್ತೆ. 10 ಇನಿಷಿಯಲ್. ಓಕೆ ಓಕೆ, ಅವಾಗ ಸ್ವಲ್ಪ 2000 ರೂಪೀಸ್ ಪರ್ ಡೇ ಅಂದರೆ ಸ್ವಲ್ಪ ವ್ಯಾಲ್ಯೂ ಇತ್ತು ಅವತ್ತು. ಇವಾಗ 2,000 ರೂಪಾಯಿ ಏನು ಸಾಲಲ್ಲ. ಅವಾಗ ಲೈಕ್ 15 ವರ್ಷದಿಂದ ಇಟ್ ವಾಸ್ ಬಿಗ್. ಹಂಗೆ ಸ್ಟಾರ್ಟ್ ಆಗಿದ್ದು. ಆಡಿಷನ್ ಅಂದರೆ ನಾನು ಆಲ್ರೆಡಿ ಆಡಿಷನಿಂದ ಬಂದು ಹೋಗಿಲ್ಲ. ನಾನು ಹಂಗೆ ಯಾವ ಸಿನಿಮಾ ಆಡಿಷನ್ ಮಾಡಿಲ್ಲ. ಈವನ್ ಸೀರಿಯಲ್ಗೂ ಆಡಿಷನ್ ಮಾಡಿಲ್ಲ ನಾನು. ಅದೇ ಮತ್ತೆ ಲ್ಯಾಂಡ್ ಆಗಿರೋದು. ಅವರು ಎಲ್ಲೋ ಅವಾಗ ಆರ್ಕುಟ್ ಇತ್ತಾಗ, ಫೇಸ್ಬುಕ್ ಇರಲ್ಲ, ಆರ್ಕುಟ್ ಇದ್ದಾಗ ಅಲ್ಲಿ ಯಾರೋ ಫೋಟೋ ತೋರಿಸಿದ್ರು. ಅವ್ರು ತುಂಬ ಹುಡುಕಿದ್ರಂತೆ ಆಡಿಷನ್ ಮಾಡಿ ಎಲ್ಲ ಕಡೆ, ಯಾರು ಕ್ಯಾರೆಕ್ಟರ್ ಸಿಕ್ಕಿರಲಿಲ್ಲ. ಇವ್ರ ಫೋಟೋ ನೋಡಿ ನಮಗೆ ಸಿಕ್ಕಿದ್ರು, ಕೃಷ್ಣ ಸಿಕ್ಕಿದ್ರು ಅಂತ ಇಮಿಡಿಯೇಟ್ ಸೆಲೆಕ್ಟೇ ಮಾಡಿಬಿಟ್ಟಿದ್ರು. ನನಗೆ ಆಡಿಷನ್ನು ಮಾಡಿಲ್ಲ. ಸೆಲೆಕ್ಟ್ ಮಾಡಿದ್ಮೇಲೆ ಆಡಿಷನ್ ಮಾಡಿದ್ರು. ಸೆಲೆಕ್ಟ್ ಆಗಿ ಅಗ್ರಿಮೆಂಟ್ ಎಲ್ಲ ಆದಮೇಲೆ ಆಡಿಷನ್ ಆಗಿತ್ತು. ಹಿಂಗೆ ನಿಮ್ಮದು. ಸೊ ಹೀರೋಗಳಿಗೆ ಯು ಥಿಂಕ್ ಸಿನಿಮಾದಲ್ಲಿ ಆಡಿಷನ್ಸ್ಗಳು ಇವತ್ತು ಅವಶ್ಯಕತೆ ಇದೆಯಾ, ಅಥವಾ ಹೀರೋಗೆ ಮತ್ತು ಹೀರೋಯಿನ್ಗೆ ಎರಡೂ ಬೇರೆ ರೂಟೇನಾ ಹೋಗೋದಲ್ಲಿ? ಬಿಕಾಸ್ ಅಲ್ಲ, ಆಡಿಷನ್ ಹೆಂಗೆ ಮಾಡೋಕ್ಕೆ ಸಾಧ್ಯ? ಹೀರೋಗಳಿಗೆ ಅಂದರೆ ನೀವು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿದ್ದರೆ ಸೊ ಗೊತ್ತಲ್ಲ ಏನು ಮಾಡ್ತಾರೆ ಅಂತ. ಸೊ ಅವ್ರ ಮತ್ತೆ ಆಡಿಷನ್ ತಗೊಳ್ಳೋದೇನು ಅವಶ್ಯಕತೆ ಇರಲ್ಲ. ಅಂದರೆ ಮೇ ಬಿ ಲೈಕ್ ಸ್ಕ್ರೀನ್ ಟೆಸ್ಟ್, ಅಂದರೆ ಇದು ಹೆಂಗೆ, ಈ ಕಾಸ್ಟ್ಯೂಮ್ ಹೆಂಗೆ ಸೂಟ್ ಆಗುತ್ತೆ, ಲುಕ್ ಟೆಸ್ಟು ಆ ಥರ ಮಾಡ್ಬೋದು ಅಷ್ಟೇ. ಆಡಿಷನ್ ಅಂದರೆ ನಿಮಗೆ ಹೊಸಬ್ರು ಮಾಡ್ತೀರಾ ಅಷ್ಟೇ. ಅಲ್ಲ, ಅದನ್ನು ಮಾಡ್ತಾರಲ್ಲ, ಲೈಕ್ ಹೊಸ ಹೀರೋಗಳು ಲಾಂಚ್ ಮಾಡುವಾಗ ಹೊಸಬ್ರನ್ನ ಹಾಕೊಬೇಕು ಅಂದಾಗ, ಈಗ ಜೋಶ್ ಫಿಲಮ್ ಬಂತು ಅವಾಗ ಆಡಿಷನ್ ನಾನು ಹೋಗಿದ್ದೆ. ಇವ್ರದ್ದು ಶಿವಮಣಿ ಅವ್ರದ್ದು. ಬಟ್ ನಾನು ಅವಾಗ ಆಲ್ರೆಡಿ MBA ಮುಗಿದೋಗಿತ್ತು. ಸೊ ನೀವು ತುಂಬ ದೊಡ್ಡವರಾಗ್ತೀರ, ನಾವು ಸ್ಕೂಲ್ ಹುಡುಗರು ನೋಡ್ತಾ ಇದ್ದೀವಿ ಈ ಥರ ಏನೋ ಹೇಳಿದ್ರು. ಸೊ ಆ ಥರ. ಮತ್ತು ಎನಿ ಪ್ರಾಜೆಕ್ಟ್ಸ್ ಕೈ ಬಿಟ್ಟಿರೋದು ಇವತ್ತು ಹಿಂದೆ ತಿರುಗಿ ನೋಡಿದಾಗ ಯು ರಿಗ್ರೆಟ್ ಮಾಡೋವಂಥ ವ್ಯಕ್ತಿನ? ನಾನು ಯಾವ ಸಿನಿಮಾನೂ ಚೆನ್ನಾಗಿರೋ ಸಿನಿಮಾ ನಾನು ಬಿಟ್ಟೇ ಇಲ್ಲ. ಹಾಗೆ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರೋ ಸಿನಿಮಾ ನಾನು ಬಿಟ್ಟಿಲ್ಲ. ಅಕಸ್ಮಾತ್ ನನ್ನ ಹತ್ರ ಬಂದು ನೀವು ಮಾಡಬೇಕು ಅಂತ ಕೇಳಿ ಅವರು ವಾಪಸ್ಸು ಹೋದರೆ, ಅಕಸ್ಮಾತ್ ನನ್ನ ಹತ್ರ ಮಾಡಿಲ್ಲ ಅಂದರೂ ನಾನು ವಾಪಸ್ ಕೇಳಲ್ಲ ಅವ್ರನ್ನ. ನಾನು ಇದುವರೆಗೆ ಯಾರಿಗೂ ನಾನು ಫೋನ್ ಮಾಡಿ ನನ್ನ ಲೈಫಲ್ಲಿ, ಅಂದರೆ ಇರೋ ಅದಕ್ಕೆ ಸ್ಟಾರ್ಟ್ ಆಗಲಿಲ್ಲದಿಂದನೂ ಇವತ್ತು ತನಕನೂ ಯಾರಿಗೂ ನಾನು ಫೋನ್ ಮಾಡಿ ನನಗೆ ಸಿನಿಮಾ ಮಾಡಿ ಅಂತ ನಾನು ಕೇಳಿಲ್ಲ. ಟಿಲ್ ಡೇಟ್ ಕೇಳಿಲ್ಲ, ಮುಂದಕ್ಕೂ ಕೇಳಲ್ಲ. ಐ ಥಿಂಕ್ ಅದು ನಾವೆಲ್ಲ ಆಫರ್ ಫೋನಲ್ಲಿ ಇದು ಮಾಡಿದ್ವಿ ಅನ್ಸುತ್ತೆ. ವಿ ಸ್ಪೋಕ್ ಅಬೌಟ್ ದಟ್. ನಾನು ಯಾವತ್ತೂ ಕೇಳಲ್ಲ, ನನಗೆ ಇಷ್ಟನೇ ಆಗಲ್ಲ ಅದು. ಯಾಕೆ ಗೊತ್ತಿಲ್ಲ, ಐ ಆಮ್ ನಾಟ್ ಕಂಫರ್ಟಬಲ್. ನಾನು ಯಾರನ್ನೂ ಕೇಳಲ್ಲ ಸಿನಿಮಾ ಮಾಡೋಣ ಅಂತ. ಯಾವ ಪ್ರೊಡ್ಯೂಸರ್ಗೂ ಇದುವರೆಗೆ ನಂಗೆ ಸಿನಿಮಾ ಮಾಡಿ ನಾನು ಕೇಳಿಲ್ಲ. 99% ಕೇಳ್ತಾರೆ ಎಲ್ಲರೂ. ಬಟ್ ನಮ್ಮ ಅಪ್ಪನಿಗೂ ನಂಗೆ ತುಂಬ ಗಲಾಟೆ, ನೀನು ಯಾರನ್ನೂ ಕೇಳಲ್ಲ, ಯಾರನ್ನೂ ಹೆಂಗೆ ನೀನು ಹೀರೋ ಆಗ್ತೀಯ, ಅಲ್ಲಿ ಹೆಂಗಿರ್ತೀಯ, ನೀನು ಹೆಂಗೆ ಸರ್ವೈವ್ ಆಗ್ತೀಯ ಅಂತ. ನನಗೆ ಅದೇನೋ ಯಾರು ಬರ್ತಾರೆ ನನಗೆ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ. ನನಗೆ ಆಗಲ್ಲ ಹಂಗೆ. ತುಂಬ ಒಂಥರ ಕಟ್ಪಾಡಿಗೆ ಸಿಗಾಕೋತೀರಾ ಅಂತನಾ? ಇಲ್ಲ, ಗೊತ್ತಿಲ್ಲ. ಅಂದರೆ ನನ್ನ ಆ ಥರ ವ್ಯಕ್ತಿನೇ ಅಲ್ಲ, ಒಬ್ರನ್ನ ಕೇಳೋದ ವ್ಯಕ್ತಿ ಅಲ್ಲ, ನನಗೆ ಯಾರಿಗೂ ಕೇಳೋಕ್ಕಾಗಲ್ಲ. ಸೊ ಇಂಡಸ್ಟ್ರಿನಲ್ಲಿ ಅದು ನೋಡಿದ್ರು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋಕೆ ಇಷ್ಟಪಟ್ಟಿಲ್ಲ, ಬದಲಾಯಿಸ್ಕೊಳ್ಳೋದು ಇಲ್ಲ? ಆಗಲ್ಲ ನನಗೆ ಕೇಳೋಕ್ಕಾಗಲ್ಲ. ಅಂದರೆ ಒಬ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡೋದು, ಹಿಂಗೆ ಕೇಳೋದು ಒಂಥರ ಮುಜುಗರ ಆಗುತ್ತೆ ನನಗೆ. ಯಾರನ್ನೂ ಕೇಳಲ್ಲ. ಯಾರು ಬಂದರೆ ನಾನು ಸಿನಿಮಾ ಮಾಡ್ತೀನಿ, ಮಾಡೋದು ಬಿಡೋದು ಆಮೇಲೆ ಸೆಕೆಂಡ್ರಿ. ಅವರಾಗ ನನಗೆ ಎಷ್ಟು ಸಿನಿಮಾನ ಮಾಡಿರೋದ್ರಲ್ಲೂ ಎಲ್ಲರೂ ನನಗೆ ಬಂದು ಅವರೇ ಬಂದು ಅಪ್ರೋಚ್ ಮಾಡಿರೋದು ಮಾತ್ರ ಸಿನಿಮಾ ಮಾಡಿರೋದು ನಾನು. ಸೊ ಅವತ್ತು ನೀವು ಸಿನಿಮಾಗೆ ಬಂದಾಗ ನಿಮ್ಮ ಮನೆಯವ್ರ ಸಪೋರ್ಟ್ ಇತ್ತಾ ಅಥವಾ ನೀವು ಒಬ್ಬರೇ ಇದ್ದರೆ? ಇಲ್ಲ, ಅಪ್ಪಂತ ಸಪೋರ್ಟ್ ತುಂಬ ಇತ್ತು. ಅಪ್ಪ, ಅಮ್ಮ, ಅಕ್ಕ ಎಲ್ಲ ಸಪೋರ್ಟ್ ಮಾಡಿ, ಎಲ್ಲರದ್ದು ಸಪೋರ್ಟ್ ಇತ್ತು. ಸೊ ಇವತ್ತು ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಸಪೋರ್ಟಿಂದ? ಖುಷಿಯಾಗಿದ್ದಾರೆ. ಒಂದೇನೆಂದರೆ ನಾವು ಹೆಂಗೆ ಇರ್ತೀವಿ, ಹೆಂಗೆ ನಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಬರೀ ಸಕ್ಸಸ್ಸೇ ಅಥವಾ ಏನೋ ಇಂಪ್ರೂವ್ ಮಾಡ್ಬಿಟ್ಟು ಅನ್ನೋದಲ್ಲ, ಬಿಹೇವಿಯರು. ಸೊ ನಮ್ಗೆ ಹೇಗೆ ಸಮಾಜ ನೋಡ್ತಾ ಇದೆ ನಮ್ಮನ್ನ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಪ್ಪ ಅಮ್ಮಂಗೆ. ಒಂದು ಟೈಮ್ ತನಕ ಅಷ್ಟೇ, ಒಂದು ಸಿನಿಮಾ ಇಟ್ಟು ಅಥವಾ ಇನ್ನೂ ಓಕೆ ಸಿಕ್ತು, ಖುಷಿ ಆಯ್ತು. ಬಟ್ ಅದಾದಮೇಲೆ ನಮ್ಮ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ. ಅದು ಜಾಸ್ತಿ ಇಂಪಾರ್ಟೆಂಟ್ ಅವ್ರಿಗೆ. ಸೊ ಇಂಟ್ರೆಸ್ಟಿಂಗ್. ಟುಡೇ ನಾವು ದಟ್ ಈಗ ಅಪ್ಪ ಆಗೋಕ್ಕೆ ಅಂತ ಅಪ್ಪ ಆಗ್ತಿದ್ದೀರಾ, ಇವತ್ತಿನ ಆಲೋಚನೆಗಳು ಹೇಗೆ? ಬಿಕಾಸ್ ಒಂದೊಂದು ಲೈಫ್ನ ಹಂತನೂ ನಿಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ. ತುಂಬ ಇದೆ ಯೋಚನೆ. ಅಂದರೆ ನನ್ನ ಲೈಫಲ್ಲಿ ಏನೇನು ಮಾಡಿಲ್ಲ, ಏನೇನು ಆಗಿಲ್ಲ, ಅದ್ರ ಮುಖಾಂತರ ಮಾಡಿಸೋಣ ಅನ್ನೋದಷ್ಟಿದೆ, ನೋಡೋಣ ಹಾಗೆ. ಸೊ ಹೌ ಇಸ್ ಮಿಲನಾ ಎಂಜಾಯಿಂಗ್ ದ ಇನಿಷಿಯಲ್ ಸ್ಟೇಜಸ್ ಆಫ್ ಮದರ್ಹುಡ್? ಅವಳಿಗೆ ಕೂರೋಕ್ಕಾಗಲ್ಲ ಮಿಲನಿಗೆ ಒಂದು ಕಡೆ. ಲೈಕ್ ಅವಳಿಗೆ ಹೆಂಗಂದ್ರೆ ಯಾವಾಗಲೂ ಏನಾದ್ರು ಕೆಲಸ ಮಾಡ್ತಾ ಇರಬೇಕು, ಫಿಲಮ್ ಮಾಡ್ತಾ ಇರಬೇಕು, ಇನ್ನೊಂದು ನಮಗೆ ಕೂತ್ರೆ ಆಗಲ್ಲ. ಅವಾಗ ಏನಾದ್ರು 1 ತಿಂಗಳು 2 ತಿಂಗಳು ಶೂಟಿಂಗ್ ಇಲ್ಲ ಅಂದರೆ ಏನು ಮಾಡ್ತಾಯಿದ್ದೀನಿ ನಾನು, ಲೈಫ್ ಹಿಂಗಾಗೋಗಿದೆ ಆ ಥರ ಅವಳು. ಈಗ ಕೂರ್ಬೇಕಲ್ಲ, ಅದಕ್ಕೆ ತುಂಬ ಕಷ್ಟ ಅವಳಿಗೆ. ನಂದೆ ಇಷ್ಟು ದಿನ ಕೆಲಸ ಮಾಡಿದ್ದೆ, ಆರಾಮಾಗಿ ರಿಲ್ಯಾಕ್ಸ್ ಆಗಿರುವಾಗ. ಸೊ ಇದು ಪ್ಲ್ಯಾನ್ ಮೂವ್ ಆಯಿತು? ಪ್ಲ್ಯಾನ್ ಮೂವ್. ಸೊ ಹಾಗಾಗಿ ಆಗಿತ್ತಲ್ಲ, ಟೈಮ್ ಆಗಿತ್ತು.
ಇನ್ನೇನು ಬಿಟ್ಟರೆ ಇನ್ನೊಂದು 2 ವರ್ಷಕ್ಕೆ 40 ಆಗಿಬಿಡ್ತಿದ್ದೆ. ಅವಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಆಲ್ಮೋಸ್ಟ್ ಈಗ ಅವ್ರ ಮಕ್ಕಳೆಲ್ಲ ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಕಾಲೇಜ್ಗೆ ಹೋಗೋ ಟೈಮ್ ತನಕ ವೇಟ್ ಮಾಡೋದು ಬೇಡ. ಸೊ ಹಾಗಾಗಿ ಇಟ್ ವಾಸ್ ದ ಬಯೋಲಾಜಿಕಲ್ ಕ್ಲಾಕ್ ವಿಚ್ ವಾಸ್ ಟಿಕ್ಕಿಂಗ್. ಓಕೆ, ಸೊ ಐ ಗೆಸ್ ಇಷ್ಟೊತ್ತು ಸಾಕಷ್ಟು ವಿಚಾರಗಳೆಲ್ಲ ಮಾತಾಡಿ ನಮ್ಮ ಶೋ ಹೆಸರೇ ಜಸ್ಟ್ ಕ್ಯೂರಿಯಸ್ ಆಗಿರೋದ್ರಿಂದಾಗಿ ಕೃಷ್ಣ ಅವರೇ, ಮುಂದೆ ಬರೋ ನಿಮಗೆ ಪ್ರಶ್ನೆ. ಇಷ್ಟೆಲ್ಲ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ವ್ಯಕ್ತಿಯಾಗಿ ಏನೇನೆಲ್ಲ ನೋಡ್ಕೊಂಡು ಬಂದಿದ್ದೀರಾ, ನಿಮ್ಮ ಚೈಲ್ಡ್ಹುಡ್ನ ಯಾವ ಕುತೂಹಲಗಳು ಇವತ್ತವರೆಗೂ ನಿಮಗೆ ಉಳ್ಕೊಂಡಿದೆ? ಎಲ್ಲ ಸರಿ ಚಿಕ್ಕವರಾಗಿದ್ದಾಗ ಈ ವಿಚಾರ ಬಗ್ಗೆ ಅಂತ ಏನೋ ಹೊರಟಿರ್ತೀರಾ, ಇವತ್ತಿಗೂ ಅದೇ ಕುತೂಹಲಗಳು ಯಾವ್ದಾದ್ರು ಉಳಿಸ್ಕೊಂಬಂದಿದ್ದೀರಾ ಅನ್ನೋದಾದರೆ? ಕುತೂಹಲಗಳ ಇಲ್ಲ, ಆ ಥರದ್ದು ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಕ್ಲಿಯರ್ ಆಗಿದೆ. ಸರಿ, ಇವಾಗ ಚೈಲ್ಡ್ಹುಡ್ ಬಿಟ್ಬಿಡೋಣ. ಈಗ ಕೃಷ್ಣ ಅವರ 38, ಏನು ನಿಮ್ಮ ಕುತೂಹಲಗಳು ಜೀವನದ ಬಗ್ಗೆ? ತುಂಬ ದುಡ್ಡಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಕುತೂಹಲ ಇತ್ತು, ಹೆಂಗಿರುತ್ತೆ ಲೈಫು ಅಂತ. ಅದೇ ಅಲ್ಟಿಮೇಟಾ, ಅದೊಂದು ಎಲ್ಲರಿಗೂ ಇರುತ್ತಲ್ಲ ಇಲ್ದಿದ್ದಾಗ. ಇವಾಗ ಫುಲ್ ನಮಗೆ ದುಡ್ಡು ಬಂದುಬಿಟ್ರೆ ಹೆಂಗಿರುತ್ತೆ ಲೈಫು ಅಂತ. ಆ್ಯಕ್ಚುಲಿ ತುಂಬ ಏನು ಡಿಫ್ರೆನ್ಸ್ ಆಗಲ್ಲ. ಮೈಂಡ್ ಒಂದು ಕಂಟ್ರೋಲಲ್ಲಿತ್ತು ಅಂದರೆ ಅಂತ ತುಂಬ ಏನು ಡಿಫ್ರೆನ್ಸ್ ಆಗಲ್ಲ ಅನ್ಸುತ್ತೆ. ಮೈಂಡ್ ಅಂತ ಒಂದು ದೊಡ್ಡ ಚಾಪ್ಟರೇ ಟಚ್ ಮಾಡಿದ್ರಿ. ನಿಮ್ಮ ಮೈಂಡನ್ನು ನೀವು ಹೇಗೆ ಉಪಯೋಗಿಸ್ಕೋಬೇಕು ಅದು ಅರ್ಥ ಮಾಡ್ಕೊಂಡಿದ್ದೀರಾ ಹೇಗೆ? ಯಾಕೆಂದರೆ ಯಾವುದೋ ಒಂದು ಪುಸ್ತಕದಲ್ಲೇ ಓದ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಈ ಭಯ ಮತ್ತು ಗೊಂದಲಗಳು ಅನ್ನೋ ಒಂದು ಫ್ರೀಯಾಗಿ ಓಡಾಡ್ಕೊಂಡಿರೋ ಥರ ಪ್ರಾಣಿಗಳ ಥರ ಮನಸ್ಸು ಬಿಟ್ಬಿಡ್ಬಾರ್ದಂತೆ, ಅದನ್ನು ಕಟ್ಟಿ ಇಟ್ಕೋಬೇಕು ಅನ್ನೋದು. ಬಿಕಾಸ್ ಅದೇ ನಮ್ಮನ್ನೆಲ್ಲ ಓಡಾಡ್ಸತ್ತೆ ಅಂತ ಸುಮಾರು ಥಿಯರೀಸ್ ಇದೆ ಮನಸ್ಸಿನ ಬಗ್ಗೆ. ಅಲ್ಲ, ನಮ್ಮಲ್ಲಿ ಇದು ನಾನು ತುಂಬ ಮಿಲನಂಗೆ ಹೇಳ್ತಾ ಇದ್ದೆ, ಅವಳು ತುಂಬ ಏನೂ ಆಗ್ತಿಲ್ಲ, ಅವ್ರಿಗೆ ಯಾರಿಗೂ ಆಗ್ತಿದೆ, ಇವ್ರಿಗೆ ಯಾರಿಗೂ ಆಗ್ತಿದೆ, ನಮ್ಗೆ ವರ್ಕ್ ಆಗ್ತಿಲ್ಲ, ಅದು ಇಲ್ಲ ತುಂಬ ಇದು ಮಾಡೋಳು, ಅಂದರೆ ಎಸ್ಪೆಷಲಿ ನಮ್ಮ ಫೀಲ್ಡಲ್ಲಿ. ಸೊ ಅದು ಇನ್ಸೆಕ್ಯೂರಿಟಿ ಇತ್ತು ಅವಳಿಗೆ. ಇನ್ಫ್ಯಾಕ್ಟ್ ನಾನು ಅವಳು ಒಂದೇ ಇದರಲ್ಲಿದ್ವಿ. ಲೈಕ್ ಹೀರೋ ಆಗಿ ನಾನು ಸ್ಟ್ರಗಲ್ ಮಾಡ್ತಾಯಿದ್ದೀನಿ, ಹೀರೋಯಿನ್ ಆಗಿ ಅವಳು ಸ್ಟ್ರಗಲ್ ಮಾಡ್ತಾಯಿದ್ಲು ಆ ಟೈಮಲ್ಲಿ. ಸೊ ಅವಳು ತುಂಬ ಇದಾಗ್ತು. ನಾನು ಇಲ್ಲ ನಿನ್ನ ಪಾಡಿ ನೀನು ತಲೆ ಕೆಡ್ಸ್ಕೊಬೇಡ, ಜಸ್ಟ್ ಕೀಪ್ ಡೂಯಿಂಗ್ ಯರ್ ವರ್ಕ್. ಅದ್ರ ಬಗ್ಗೆ ರಿಸಲ್ಟ್ ಬಗ್ಗೆ ನೀವು ಯಾವತ್ತೂ ತಲೆ ಕೆಡ್ಸ್ಕೊಬಾರ್ದು, ನಮ್ಮ ಕೈಲಿ ಇಲ್ಲ. ಈಗ ನಾನು ಯಾವುದೋ ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ ಅಂದರೆ ನನ್ನ ರಿಸಲ್ಟ್ ಗೊತ್ತಿಲ್ಲ ನನಗೆ, ಅದಕ್ಕೆ ಏನು ಬೆಸ್ಟ್ ಮಾಡ್ಬೋದು ಅದನ್ನು ಮಾಡೋಣ, ಆಮೇಲೆ ಬಿಟ್ಬಿಡು. ಅದು ಇಷ್ಟಪಡ್ತಾರೋ ಬಿಡ್ತಾರೋ ಇನ್ನೊಂದು ನಮ್ಗೆ ಯಾರು ಗೊತ್ತು. ಸೊ ಅದನ್ನೆಲ್ಲ ಹೇಳಿ ಆ ಹೇಳೋದ್ರಲ್ಲಿ ನಾನು ಸ್ವಲ್ಪ ಕಲಿತು ಹೇಳೋವಾಗ ಸಡನ್ನಾಗಿ ಕರೆಕ್ಟ್ ಅಲ್ವಾ ಅಂತ ಅನ್ಸ್ಬಿಡೋದು, ಹೇಳ್ಬಿಡ್ತೀವಿ ಫಸ್ಟು, ಆಮೇಲೆ ಕರೆಕ್ಟ್ ಅಲ್ವಾ ಅಂತ ನಾವು ಅಪ್ಲೈ ಮಾಡ್ಕೋತೀವಿ ಅದನ್ನು. ಸೊ ಹಾಗೆ ಇಲ್ಲಿವರೆಗೂ ಜೀವನ ಕರ್ಕೊಂಡು ಬಂದಿದೆ. ಸೊ ನಿಮ್ಮ ಈ ಕ್ಯೂರಿಯಾಸಿಟೀಸ್ ಎಲ್ಲ ಹೀಗೆ ಇರಲಿ, ಮುಂದೆ ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋ ಹೊತ್ತಿಗೆ ನಮ್ಮಲ್ಲೂ ಏನೇನು ಬೆಳವಣಿಗೆಗಳಾಗಿರುತ್ತೋ ನೋಡೋಣ. ಕೊನೆಯದಾಗಿ ನಿಮ್ಗೊಂದು ಟಾಸ್ಕು, ಪ್ರತಿ ಜನ ಇಲ್ಲಿ ಬರೋರಿಗೆ 3 ನಾಮಿನೇಷನ್ಸನ್ನು ಕೇಳ್ತೀವಿ. ಯಾವ 3 ವ್ಯಕ್ತಿತ್ವಗಳನ್ನು ನೀವೆಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಯಾರ ಜೀವನದಿಂದ ನಮ್ಗೆ ಸಾಕಷ್ಟು ಆಚೆಗೆ ಇಳಿಯೋಕೆ ಒಂದಷ್ಟು ವಿಚಾರಗಳಿದೆ, ಅಥವಾ ಯಾರ ಒಂದು ಜರ್ನಿನ ಕ್ಯೂರಿಯಸ್ ಆಗಿ ನೋಡೋಕೆ ನೀವು ಕೂತಿದ್ದೀರಾ? ಸುಧಾಮೂರ್ತಿ ಅವ್ರದ್ದು ಮೋಸ್ಟ್ ಸಜೆಸ್ಟೆಡ್ ನೇಮ್ ಅವರು. ಎಸ್, ಒಂದು. ಆಮೇಲೆ ರಾಹುಲ್ ದ್ರಾವಿಡ್. ಓ ವಾವ್, ಅಮೇಝಿಂಗ್ ಸಜೆಷನ್ಸ್. ಡೆಫಿನೆಟ್ಲಿ ಆಗತ್ತೆ ಅಂತ ಅಂದ್ಕೊಂಡೆ ಮುಂದಕ್ಕೆ ಹೋಗೋಣ. ಅದು ಬಾಕಿದೆಲ್ಲ ಕರ್ಕೊಂಬರೋಂಗೆ ಮಾಡಲಿ. ನಾ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದಾಗ 30 ಜನ ಇದ್ವಿ. 2009 8-9 30 ಜನ. ಕ್ಲಾಸ್ ಇದು ಕಸ್ತೂರಿ ಕಲಾಕೇಂದ್ರ ಅಂತ, ಇವಾಗಿಲ್ಲ ಅನ್ಸುತ್ತೆ ಅದು. 30 ಜನ ಇದ್ವಿ ಸ್ಟೂಡೆಂಟ್ಸು. ಅದರಲ್ಲಿ ನಾನು ಒಬ್ಬನೇ ಹೀರೋಗೆ ಬಂದಿದ್ದು, ಅಂದರೆ ಇವತ್ತು. ಇನ್ನು ಮಿಕ್ಕದ್ದು 29 ಜನ ಮಾಡಲಿಲ್ಲ. ಅಲ್ಲ, 30 ಜನ ನಾನೇ ಟ್ಯಾಲೆಂಟೆಡ್ ಅಲ್ಲ. ಆ 30 ಜನದಲ್ಲಿ ನಾನು ಯಾಕಾದೆ ಅಂದರೆ ನಾನು ಒಬ್ಬನೇ ಬಿಲೀವ್ ಮಾಡಿದ್ದು, ಇಲ್ಲ ಏನೋ ಒಂದು ಆಗುತ್ತೆ ಅಂತ ಹಠದಲ್ಲಿ ಸುಮ್ಮನೆ ಟ್ರೈ ಮಾಡ್ತಾನೆ ಇದ್ದೆ. ಇನ್ನು 30 ಜನ ಇಲ್ಲ ಬಿಟ್ಟು ಇದಾಗಲಿಲ್ಲ ಇನ್ನೊಂದು, ಇಲ್ಲ ಇದು ಮಾಡಲಿಲ್ಲ ಇನ್ನೊಂದು ಮಾಡೋಣ ಅಂತ ಎಲ್ಲರೂ ಆಪ್ಷನ್ ಇಟ್ಕೊಂಡಿದ್ರು. ನಾನು ಆಪ್ಷನ್ ಇಟ್ಕೊಳ್ಳಿಲ್ಲ. ನಮ್ಮಪ್ಪ ಹೇಳಿದ್ರು ನನಗೆ, MBA ಆದಮೇಲೆ ನೀನು ಯಾವ್ದಾದ್ರು ಕೆಲಸಕ್ಕೆ ಹೋಗ್ತಾರೆ ಜೊತೆ ಟ್ರೈ ಮಾಡು ಅಂತ. ನಾನು ಯಾವುದೇ ಕಾರಣಕ್ಕೂ ನಾನು ಟ್ರೈ ಅಂದರೆ ಆಲ್ಟರ್ನೇಟ್ ಇಟ್ಕೊಳ್ಳಲ್ಲ, ನಾನು ಜೊತೆಗೆ ಮಾಡಲ್ಲ, ಕಾಲಿಡಲ್ಲ ನಾನು ಅಂತ. ಯಾಕಂದರೆ ಏನೂ ಇಲ್ಲ ಅಂದಾಗಲೇ ಒಂದು ಮಾಡ್ತೀವಿ, ಇನ್ನೊಂದು ಆಪ್ಷನ್ ಇದೆ ಅಂದಾಗ ಬಿಡು ಪರವಾಗಿಲ್ಲ ನೋಡೋಣ ಅಂತ ಹಂಗಾಗೋಗುತ್ತೆ, ಬೇಡ ಅಂತ. ಬಟ್ ಇವತ್ತು ಯಾರು ಬಂದು ನನಗೆ ಕೇಳಿದ್ರೆ, ಯಾರು ನಾನು ಹೀರೋ ಆಗಬೇಕು ಅಥವಾ ನಾನು ಆ್ಯಕ್ಟರ್ ಆಗಬೇಕು ಅಂತಂದರೆ ಇನ್ನೊಂದು ಆಪ್ಷನ್ ಇಟ್ಕೊಂಡು ನಾನು ಹೇಳ್ತೀನಿ. ಹೌದಾ? ಹೇಳ್ತೀನಿ. ತುಂಬ ಜನ ಬಂದಿದ್ದಾರೆ ನನ್ನ ಹತ್ರ, ಹೇಳ್ತೀನಿ. ಯಾಕೆ ಅಷ್ಟೊಂದು ಬದಲಾವಣೆಗಳು ಅಥವಾ ಇದು ಅನುಭವಗಳ ಮಾರ್ಕೆಟೇ ಸರಿಗಿದೆಯಾ? ಹಂಗಲ್ಲ. ಅದಕ್ಕೆ ತುಂಬ ಕೇಳುತ್ತೆ. ಒಂದಿನ ಆಪ್ಷನ್ ಬೇಕು ಅಂದರೆ ನಿಮಗೆ ಡೆಡಿಕೇಶನು, ಮೈಂಡಲ್ಲಿ ನಿಮಗೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಇಟ್ಸ್ ನಾಟ್ ಈಸಿ. ಅದು 5 ವರ್ಷ ಬಿಟ್ಟಾಗ್ಬೋದು, 10 ವರ್ಷ ಬಿಟ್ಟಾಗ್ಬೋದು, ಡಿಪ್ರೆಷನ್ಗೆ ಹೋಗ್ಬೋದು. ನೀವು ಹೊರಗೆ ಎಲ್ಲರಿಗೂ ಉತ್ತರ ಹೇಳೋಕ್ಕಾಗಲ್ಲ. ಅದೆಲ್ಲ ತುಂಬ ಇದೆ ಆ ಇನ್ಸೆಕ್ಯೂರಿಟೀಸ್ ಆ ಟೈಮಲ್ಲಿ. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿದೆಯಾ ನನಗೆ ಗೊತ್ತಿಲ್ಲ. ನನಗೆ ಯಾರೋ ಬಂದು ಕೇಳೋನಿಗೆ ನಾನು ಹೇಳ್ತಿಲ್ಲ, ತುಂಬ ಕಷ್ಟ ಇದೆ, ಒಂದು ಜೊತೆಗೆ ಕೆಲಸ ಮಾಡ್ಕೊಂಡು ಮಾಡು ಅಂತೀನಿ ನಾನು ಈಗ. ಆ ಥರ.
ಸಿನ್ಸ್ ಯು ಓಪನ್ ಅಪ್ ಫ್ಯೂ ವರ್ಡ್ಸ್, ನಿಮ್ಮ ಲೋಯೆಸ್ಟ್ ಏನು ಕೃಷ್ಣ ಅವರೇ? ಆ ಒಂದು ಇವತ್ತು 14th ಇಯರಲ್ಲಿ ಒಂದು ಸಕ್ಸಸ್ಫುಲ್ ಹೀರೋ ಆಗಿ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ತೊಗೊಂಡು ಕೂತಿದ್ದೀರಾ, ಅಪ್ಪ ಆಗ್ತಾಯಿದ್ದೀರಾ, ಬಟ್ ಯಾವುದೋ ಒಂದು ನಿಮ್ಮನ್ನು ತುಂಬ ಒಂದು ಕಾರ್ನರಿಗೆ ತಳ್ಳಿಬಿಟ್ಟು ಪಾಪ ಅಂತ ಅನ್ಸ್ಬಿಟ್ಟಿರ್ತಾರೆ, ಅಟ್ಟಾಡ್ಸ್ಬಿಟ್ಟಿರತ್ತಲ್ಲ, ನಿಮ್ಮ ಜರ್ನಿನಲ್ಲಿ ನಿಮ್ಮ ಲೋಯೆಸ್ಟ್ ಪಾಯಿಂಟ್ ಯಾವುದು? ನಂದು ಐ ಥಿಂಕ್ ಐ ವಾಂಟ್ ಟು ಟ್ರೀಟ್ ಎವ್ರಿಥಿಂಗ್ ಮಿಡ್ಲಲ್ಲೇ. ನಾನು ಹೈಯೆಸ್ಟ್ ನೋಡೋಕ್ಕೆ ಇಷ್ಟಪಡಲ್ಲ, ಹೇಳೋಕ್ಕೆ ಇಷ್ಟಪಡಲ್ಲ, ಲೋಯೆಸ್ಟ್ ಹೇಳೋಕ್ಕೆ ಇಷ್ಟಪಡಲ್ಲ. ಇಟ್ಸ್ ಶೇರ್ ಮಾಡ್ಕಿರ್ತಾರೆ, ಹಿಂಗೆ ಹೋಗ್ತಾನೆ ಇರುತ್ತೆ, ಮೇಲೆ ಕೆಳಗಡೆ ತಲೆ ಕೆಡಿಸ್ಕೊಂಬಾರ್ದು. ಇಟ್ಸ್ ಓಕೆ. ಸೊ ಅದನ್ನ ಇವತ್ತು ಹೀಗೆ ನೋಡ್ತಾ ಇದ್ದೀರಾ? ಬಟ್ ಇಲ್ಲ, ಅವತ್ತು ಅದನ್ನೇ ನೋಡಿದೆ ನಾನು, ಹಾಗೆ ಅವತ್ತು ಅದನ್ನು ಹಾಗೆ ನೋಡಿದೆ. ನನ್ನ ತಲೆ ಕೆಡಿಸ್ಕೊಂಬಾರ್ದು, ಜಸ್ಟ್ ಬಿಲೀವ್, ಆಗುತ್ತೆ ಅಂತ ಜಸ್ಟ್ ಬಿಲೀವ್. ನಿಮ್ಮ ಈ ನಂಬಿಕೆಗೆ ಕಾರಣ? ಐ ಡೋಂಟ್ ನೋ, ಹೆಂಗೆ ಬಂತು ಗೊತ್ತಿಲ್ಲ, ಬಟ್ ನಾನು ಏನು ಆಗಬೇಕು ಅಂತ ನೋಡ್ತಾ ಇದ್ನಲ್ಲ ಫ್ಯೂಚರ್, ಅದು ಸ್ಟ್ರಾಂಗ್ ಆಗಿತ್ತು ಇದೆಲ್ಲದಕ್ಕಿಂತ. ಆಲ್ಸೋ ಎಲ್ಲೋ ಮನೆಯಲ್ಲಿ ದುಡಿಬೇಕು, ಮನೆಗೆ ದುಡ್ಡು ಕಳಿಸ್ಬೇಕು ಅನ್ನೋ ಪ್ರೆಷರ್ ಇರಲಿಲ್ಲ? ಆ ಪ್ರೆಷರ್ ಇರಲಿಲ್ಲ, ಅದೊಂದು ದಟ್ ವಾಸ್ ಟೇಕನ್ ಕೇರ್. ಅಪ್ಪ ಅವ್ರ ಪಡೆಗೆ ಅವ್ರದ್ದೇನೋ ಅವ್ರು ಮಾಡ್ಕೋತೀನಿ. ನಾನು ಇನ್ನೂ ಮದುವೆ ಆಗಿರಲಿಲ್ಲ ಫಸ್ಟು. ಸೊ ನಾನು ಮದುವೆ ಆಗಬೇಕು ಅಂತ ಬಂದಾಗಲೇ ಅದು ಸ್ಟಾರ್ಟ್ ಆಗಿದ್ದೆ ಪ್ರೆಷರ್, ಎಕ್ಸ್ಟ್ರಾ ಪ್ರೆಷರು. ನಿಮ್ಗೆ ಹೇಳಿದ್ನಲ್ಲ, ಸಡನ್ನಾಗಿ ನಾನು ಲವ್ ಮಕ್ಕಳು ಮಾಡೋಕ್ಕೆ ಕಾರಣ ಮದುವೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಬಂದಾದ ತಕ್ಷಣ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ನೀನೇ ನುಗ್ಗಬೇಕು, ನೀನೇ ಎದ್ದು ನಿಂತ್ಕೋಬೇಕು. ಈಗ ನಂದ ಅದೇ ಹೇಳಿದ್ನಲ್ಲ, ಮೇ ಬಿ ಆ ಮದುವೆ 2014 ಬಂದಿರೋ ಆವಾಗಲೇ ಲವ್ ಮಕ್ಕಳು ಬಂದ್ಬಿಡೋದೇನೋ ಗೊತ್ತಿಲ್ಲ. ಲವ್ ಅಂತ ಬಂದಾಗ ದಟ್ಸ್ ಲಾಸ್ಟ್. ಇದು ಹೇಗಂದರೆ ನಮ್ಮ ಶೋ ಇದೊಂಥರ ಡೆಮೋಕ್ರಟೈಸಿಂಗ್ ಕ್ವೆಶನ್ಸ್ ಆಲ್ಸೋ. ಎಷ್ಟೊಂದು ಜನಕ್ಕೆ ಅವರಲ್ಲಿರೋ ಪ್ರಶ್ನೆನ ನಿಮ್ಮವ್ರಿಗೂ ತಲುಪಿಸೋ ಒಂದು ಬ್ರಿಡ್ಜ್ ನಾನು. ಕೃಷ್ಣ ಅವರು ಎಲ್ಲೋ ಒಂದು ಕಡೆ ಲವ್ ಮಾಕ್ಟೇಲ್, ಲವರ್ ಬಾಯ್, ಆ ಲವ್ ಮಾಕ್ಟೇಲ್ ಅನ್ನೋದು ನಿಮಗೆ ಹೇಗೆ ಶ್ರೀರಕ್ಷೆಯೋ, ಎಲ್ಲೋ ಒಂದು ಕಡೆ ಅದೇ ನಿಮಗೊಂದು ಬೇಲಿಯಾಗಿ ಅದಕ್ಕೆ ಸಿಕ್ಕಾಕೊಳ್ಳೋ ಹಾಗೆ ಯಾವುದಾದ್ರೂ ಸಂದರ್ಭ ನಿಮಗೆ ಅದು ನಿಮಗೆ ತಂದು ನಿಲ್ಲಿಸಿರೋದು ಉಂಟಾ? ತುಂಬ ಆಯಿತು. ಈಗ ಲಾಸ್ಟ್ ಒಂದಷ್ಟು ಲಾಸ್ಟ್ 1-2 ಇಯರ್ಸಲ್ಲಿ ತುಂಬ ಸಿನಿಮಾಗಳು ಬಂದಿದ್ದೆಲ್ಲ ಫೀಲ್ ಗುಡ್ ಫಿಲಮ್ಗಳು, ಸಾಫ್ಟ್ ಫಿಲಮ್ಗಳೇ ಮಾಡ್ಕೊಂಬಂದೆ. ಸೊ ಜನ ತುಂಬ ಅದೇ ಆಗ್ತಿದೆ ಅಂತಿದ್ರು. ಓಕೆ, ಆಮೇಲೆ ನನಗೆ ಬೇರೆದು ಮಾಡಬಾರ್ದು ಅಂತಲ್ಲ, ಯಾವುದು ಸಿಕ್ಕಲಿಲ್ಲ ನನಗೆ ಆ ಥರದ್ದು. ಯಾವುದು ಎಕ್ಸೈಟ್ ಆಗಲಿಲ್ಲ. ಈಗ ಓಕೆ, ಒಂದು ಜಾನರ್ ಚೇಂಜ್ ಮಾಡ್ತೀನಿ ಅಂದಾಗ ಅದು ತುಂಬ ಎಕ್ಸೈಟ್ ಆಗಬೇಕು ನನಗೆ, ಅದರ ಇಲ್ಲ ಇದನ್ನು ವರ್ಕ್ ಆಗುತ್ತೆ ಅನ್ನೋದಾದರೆ. ಸೊ ಆ ಥರದ್ದು ಏನೂ ಅನಿಸ್ಲಿಲ್ಲ. ಅದಾದಮೇಲೆ ಈಗ ಒಂದು 2-3 ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ, ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅದೆಲ್ಲ ಬೇಲಿಗಳನ್ನು ಸೈಡಿಗೆ ಹಾಕಿ ಲವ್ನ ಬಿಟ್ಬಿಟ್ಟು ಬೇರೆ ಆಯಾಮಗಳನ್ನ ಮಾಡ್ತಾಯಿದ್ದೀನಿ ಈಗ. ನಿಮಗೆ ಬೇರೆ ಇದೆ. ನೆಕ್ಸ್ಟ್ 3 ಫಿಲಮ್ಸಲ್ಲೂ ನಿಮಗೆ ಲವ್ ಮೇಲೆ ಯಾವುದು ಇರಲ್ಲ. ಸೊ ಈ ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ಏನಿದೆ ಇವತ್ತು, ದೊಡ್ಡದಾಗಿ ಕೇಳಿಸ್ತದೆ ಬಿಡಿ. ಅದು ನಿಮ್ಗೇನಾದ್ರು ನೀವು ಅದೇ ಒಂದು ಆರ್ಟಿಸ್ಟ್ ಆಗಿ, ಡೈರೆಕ್ಟರ್ ಆಗಿ ಅದಕ್ಕೆ ಲಿಮಿಟೇಷನ್ಸ್ ಏನಿದೆ, ಅದಕ್ಕೆ ಬೇಕಾಗಿರೋದು ವಿಚಾರಗಳೇನೇನಿದೆ? ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಬಂದ ತಕ್ಷಣ, ಯಾಕಂದ್ರೆ ಏನು ಗೊತ್ತಾ, ಕೇಳಕ್ಕೆ ಚೆನ್ನಾಗಿದೆ, ಸುಮ್ಮನೆ ಕೇಳ್ಕೊಳ್ಳೋಣ ಅಂತ ತುಂಬ ಡೈಸೆಕ್ಟ್ ಮಾಡೋಕೆ ಹೋಗಿ ಅಲ್ಲಿ ಹೋದಾಗ ತುಂಬ ನೀವು ಅಲ್ಲಿ ಅದನ್ನು ತಗೊಂಡೋಗ್ತೀನಿ ಅಂದಾಗ ತುಂಬ ಎಫರ್ಟ್ ಬೇಕು, ತುಂಬ ದುಡ್ಡು ಬೇಕು. ಅದು ಸಿನಿಮಾ ಸಬ್ಜೆಕ್ಟ್ ಹಂಗೆ ಇರಬೇಕು, ಎಲ್ರಿಗೂ ಇಷ್ಟ ಆಗೋ ಥರ ಇರಬೇಕು, ಅದನ್ನು ರೀಚ್ ಮಾಡಿಸೋರು ಇರಬೇಕು. ಸೊ ಅವೆಲ್ಲ ವರ್ಕ್ ಆಗಬೇಕು. ಸೊ ಎಲ್ಲ ಸಿನಿಮಾನೂ ಹಂಗೆ ಆಗಲ್ಲ. ಈಗ ಸುಮ್ಮನೆ ಹಂಗೆ ಅಂತೀವಲ್ಲ, ಹೇಳ್ಬಿಟ್ಟು ನಾವು ಬಿಲ್ಡಪ್ಪಲ್ಲಿ ಪ್ಯಾನ್ ಇಂಡಿಯಾ ಅಂತ. ಅಮೇಝಿಂಗ್. ಸೊ ಕಂಟಿನ್ಯೂ ದ ವೇ ಯು ಆರ್ ಕೃಷ್ಣ ಅವರೇ. ಹಿಂಗೆ ಸಿಂಪಲ್ಲಾಗಿ ಜನಗಳ ಯಾವತ್ತೂ ಕನೆಕ್ಷನನ್ನು ಇಟ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು, ಆ ಆಲೋಚನೆ ಮೂಲಕ ನಿಮ್ಮ ಕೆಲಸಗಳು ಹೀಗೆ ನಿಮ್ಮನ್ನು ಕಾಪಾಡಲಿ, ಹೀಗೆ ನಿಮ್ಮನ್ನು ಮುಂದೆ ಇನ್ನೂ ಕೊಂಡೊಯ್ಯಲಿ, ಮುಂದಕ್ಕೆ ಕರ್ಕೊಂಡು ಹೋಗಲಿ. ಸೊ ಈಗ ಪ್ರತಿ ಗೆಸ್ಟ್ಗಳಿಗೂ ನಾವು ಒಂದು ಪುಸ್ತಕ ಕೊಡ್ತೀವಿ. ಯಾಕೆಂದರೆ ಇಷ್ಟೊತ್ತು ನಿಮ್ಮ ಜೊತೆಗೆ ನಾವು ಮಾತಾಡಿ ನಿಮ್ಮ ಜೀವನದ ಅನುಭವಗಳ ಮೂಲಕ ಎಷ್ಟೋ ಕಲ್ತಿರ್ತೀವಿ, ಒಂದಷ್ಟು ನಿಮಗೆ ಗೊತ್ತಿಲ್ಲದಂಗೆ ಇನ್ಫ್ಲೂಯೆನ್ಸ್ ಮಾಡಿರ್ತೀರ. ಸೊ ಹಿಯರ್ಸ್ ಅ ಬುಕ್, ದ ವಾರ್ ಆಫ್ ಆರ್ಟ್ ಅಂತ, ಬ್ರೇಕ್ ಥ್ರೂ ದ ಬ್ಲಾಕ್ಸ್ ಆ್ಯಂಡ್ ವಿನ್ ಯೋರ್ ಇನ್ನರ್ ಕ್ರಿಯೇಟಿವ್ ಬ್ಯಾಟಲ್ಸ್. ಯಾಕೆಂದರೆ ನೀವೇ ಹೇಳ್ದಂಗೆ ಆಕ್ಸಿಡೆಂಟಲ್ ರೈಟರ್ ಆದವರು. ಐ ಹೋಪ್ ಈ ಒಂದು ಬುಕ್ ನಿಮ್ಮ ಒಂದು ಬರವಣಿಗೆಗೆ ನನಗೆ ಆ್ಯಕ್ಚುಲಿ ಒಂದು ಬುಕ್ಕು ತುಂಬ ಇನ್ಸ್ಪೈರ್ ಮಾಡ್ತಾರೆ ಟೈಮಲ್ಲಿ ನನಗೆ. ಯಾವುದು? ಶಿವಕೇರ್ ಅವ್ರದ್ದು ಯು ಕ್ಯಾನ್ ವಿನ್. ಅದನ್ನು ಕರೆಕ್ಟ್ ಟೈಮಲ್ಲಿ PUC ನಮ್ಮಪ್ಪ ನನಗೆ ಅದನ್ನು ಕೊಟ್ಟಿದ್ರು. ಸೊ ಅದನ್ನು ಓದಿದಾಗ ಅಲ್ಲಿ ಬರೀ ಯು ಕ್ಯಾನ್ ವಿನ್ ಅಂದರೆ ಬರೀ ಇದೇ ಅಲ್ಲ. ಸೊ ಅದನ್ನು ಓದಿ ಹಿಂಗಾಗಿತ್ತು, ಇಲ್ಲ ಅಚೀವ್ ಮಾಡಬೇಕು, ಹಿಂಗೆ ಮಾಡಬೇಕು ಒಂಥರ ಕೂತ್ಬಿಡ್ತು ನನಗೆ PUC. ಆವಾಗ ಅದು ಮತ್ತು ವಿವೇಕಾನಂದ ಪುಸ್ತಕ ಓದುವೆ, ಅಬ್ದುಲ್ ಕಲಾಂ ಅವ್ರದ್ದು ಇದು ಪುಸ್ತಕಗಳು ಓದುವೆ, ವಿಂಗ್ಸ್ ಆಫ್ ಫೈರ್ ಏನೋ ಒಂದು 2-3 ಪುಸ್ತಕಗಳಿತ್ತು, ಅದು ಓದಿದ್ದೆ. ಸ್ವಾಮಿ ವಿವೇಕಾನಂದ ಅವ್ರದ್ದು ಓದಿದ್ದೆ. ಬರೀ ಈ ಥರ ಪುಸ್ತಕಗಳು ಓದ್ತಾ ಇದ್ದೆ. ಅದು ಓದಿ ಏನೋ ಮಾಡಬೇಕು, ಅಚೀವ್ ಮಾಡಬೇಕು ಹೇಳಿದ್ರೆ ಹೆಂಗೆ ಬಂತು ಅಂತ
ಲೈಕ್ ಹಾಗೆ ಆಗುತ್ತೆ ಮಾಡಬೋದು, ಮೆಂಟಲ್ ಸ್ಟ್ರೆಂತು ಮೇ ಬಿ ಅದೆಲ್ಲ ಆ ಟೈಮಲ್ಲಿ ಆ ಥರದ್ದು ಓದಿರೋದ್ರಿಂದ ಬಂದಿರ್ಬೋದೇನೋ ಗೊತ್ತಿಲ್ಲ. ನಾನು ಇವಾಗ ಇನ್ನೊಂದು ಯಾಕೆ ಪುಸ್ತಕ ತೊಗೊಂಡೆ ಅಂದರೆ ಇದೊಂದು ಜರ್ನಲ್ಲು, ಮೈಂಡ್ ಬ್ರಷ್ ಅನ್ನೋ ಒಂದು ಕಂಪನಿದು. ಇದು 66 ದಿನ ನಿಮ್ಮನ್ನು ಖುಷಿಯಾಗಿ 66 ದಿನಗಳಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ಗಳ ಮೂಲಕ ನಿಮ್ಮನ್ನು ಖುಷಿಯಾಗಿಡೋ ಒಂದು ಪ್ರಾಮಿಸು. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಇನ್ಸೆಕ್ಯೂರಿಟೀಸು, ಆ್ಯಂಗ್ಸೈಟಿ, ಫಿಯರು, ಡೌಟು ಎಲ್ಲ ಅದನ್ನು ದಾಟದೇ ಇರೋರು ಯಾರೂ ಇಲ್ಲ, ಅಂದರೆ ದಾಟದೇ ಮುಂದಕ್ಕೆ ಹೋದವ್ರು ಯಾರೂ ಇಲ್ಲ. ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಸೊ ಈ ಒಂದು ಪುಸ್ತಕದ ಒಂದು ಚಾಪ್ಟರ್ನ ತೆಗಿತೀನಿ. ಓಕೆ, ಇವತ್ತು ನೋಡಿ ಡೇ 50 ಅಂತ ತೆಗಿತೀನಿ. ಇದರಲ್ಲಿ ಏನಿದೆ, ಸಮಥಿಂಗ್ ಟು ಥಿಂಕ್ ಅಬೌಟ್, ಬಿ ಕೈಂಡ್ ಟು ಯುವರ್ ಸೆಲ್ಫ್ ಅಂತ ಒಂದು ಇದು. ಓಕೆ, ಯು ಯುವರ್ ಸೆಲ್ಫ್ ಆ್ಯಸ್ ಮಚ್ ಆಸ್ ಎನಿಬಡಿ ಇನ್ ದಿ ಎಂಟೈರ್ ಯೂನಿವರ್ಸ್ ಡಿಸರ್ವ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್. ಅಂದರೆ ನಿಮ್ಮನ್ನೇ ನೀವು ಫಸ್ಟ್ ಪ್ರೀತಿ ಮಾಡ್ಕೊಂಡಾಗ ಅದು ಬೇಕಾಗಿರೋದು. ಯಾವಾಗಲೂ ನಮ್ಮಿಂದ ನಾವು ಎಕ್ಸ್ಪೆಕ್ಟೇಷನು, ನನ್ನ ಕೈಲಿ ಆಗತ್ತಾ ಡೌಟು, ನಾನು ಇದನ್ನು ಮಾಡಬೇಕು ಪ್ರೆಷರು. ಪ್ರೀತಿ ಕೊಡೋರು ಯಾರು ಫಸ್ಟು, ನಮಗೆ ನಾವೇ ಅನ್ನೋದು. ಸೊ ಇದನ್ನು ಯಾಕೆ ಇಲ್ಲಿ ಇದು ಮಾಡಿದೆ ಅಂದರೆ, ಇಲ್ಲಿ ರೈಟ್ ಸೈಡಲ್ಲಿ 3 ಎಕ್ಸಸೈಸಸ್ ಇರುತ್ತೆ. ಅದನ್ನು ಇವತ್ತು ನಿಮಗೆ ಒಂದು ಓಪನ್ ಆಗಿ ಅದು ಮಾಡಿಸ್ತೀನಿ. ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್. ಮೊದಲನೇದು, ಕೃಷ್ಣ ಅವ್ರು ನಮ್ಗೆ ಹೇಳಬೇಕು, ಯಾವ 3 ವಿಚಾರಕ್ಕೆ ಇವತ್ತಿನ ದಿನದ ಬಗ್ಗೆ, ಇವತ್ತಿನ ಫೇಸ್ ಆಫ್ ಲೈಫ್ ಅಂತಲೂ ಕೇಳಿಲ್ಲ, ಇವತ್ತಿನ ದಿನದಲ್ಲಿ ಯಾವ 3 ವಿಚಾರಕ್ಕೆ ನೀವು ಬಹಳ ಕೃತಜ್ಞರಾಗಿದ್ದೀರಾ? ಗ್ರೇಟ್ಫುಲ್, ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ಪ್ರತಿದಿನ ಬೆಳಗ್ಗೆ ಎದ್ದು ನನ್ನ ಹೆಂಡತಿ ಮುಖ ನೋಡ್ತೀನಿ ಹಿಂಗೆ ಕೈ ಇಟ್ಕೊಂಡು. ಅದಕ್ಕೆ ಐ ಥಿಂಕ್ ಐ ಶುಡ್ ಬಿ ಗ್ರೇಟ್ಫುಲ್ ಫಾರ್ ಗಾಡ್, ಲೈಕ್ ಎವ್ರಿ ಮಾರ್ನಿಂಗ್. ಅದೇನಾಗುತ್ತೆ ಅಂದರೆ ಇಟ್ಸ್ ಜೊತೆಲಿರೋದು ಒಂದು ಇಟ್ಸ್ ಅ ಬ್ಲೆಸ್ಸಿಂಗ್. ಎಷ್ಟು ಎಲ್ಲಿ ತನಕ ಇರ್ತೀವಿ ಗೊತ್ತಿಲ್ಲ, ಬಟ್ ಇದನ್ನು ಯು ಶುಡ್ ಬಿ ಗ್ರೇಟ್ಫುಲ್ ಫಾರ್ ದಟ್ ಮೂಮೆಂಟ್. ಸೊ ಟ್ರೂ, ದಟ್ ಈಸ್ ಫಸ್ಟ್. ಸೆಕೆಂಡ್ ಥಿಂಗ್ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್? ಏನದು ಸ್ಮೈಲು? ಎಲ್ಲ ಇಲ್ಲಿ ಬರೋ ಗೂಗಲ್ ಮ್ಯಾಪ್ಸ್ ಹಾಕೊಂಬಂದೆ, ಮ್ಯಾಪ್ ಇಲ್ಲ ಅಂದರೆ ಹೆಂಗೆ ಕತೆ ಹೇಳಿ. ಓ ಯು ಸೇಯಿಂಗ್ ಮ್ಯಾಪಿಗೆ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ಇವತ್ತು. ಟೆಕ್ನಾಲಜಿಗೆ. ಓಕೆ, ನೋಡಿ ಫಸ್ಟ್ ಎಷ್ಟು ಹೆವಿ ಆಗಿತ್ತು, ಕಟ್ಟಾದ್ರೆ ನೆಕ್ಸ್ಟ್ ಮ್ಯಾಪಿಗೆ ಥ್ಯಾಂಕ್ಸ್ ಆಗಬೇಕು. ಅಲ್ಲ ಡೆಫಿನೆಟ್ಲಿ ಅದು ಇಂಪಾರ್ಟೆಂಟ್ ಅಲ್ವಾ? ಇಲ್ಲ ಅಂದರೆ ಎಲ್ಲಿ ತಲುಪ್ತಿದೆ ನಿಮ್ಮ ಜಾಗನಲ್ಲಿ. ಕೂತಿರೋ ಚೇರ್ಗೂ ಥ್ಯಾಂಕ್ಸ್ ಹೇಳ್ಬೋದು. ಅದು ನಿಮ್ಮ ಒಂದು ಅಷ್ಟು ಡೀಟೇಲಿಂಗ್ ಹೇಳೋ ಒಂದು ಗುಣ. ಇವತ್ತು ನಮ್ಮ ಅಪ್ಪನ ಜೊತೆ ಒಂದು 15-20 ನಿಮಿಷ, ಒಂದು 20-25 ನಿಮಿಷ ಮಾತಾಡಿದೆ. ತುಂಬ ಕಮ್ಮಿ ಹಂಗೆ ತಂದೆಯರ ಜೊತೆ ಮಾತಾಡೋದು. ಹೌದಾ? ಲೈಕ್ ಮಾತಾಡ್ತೀವಿ ಸಿಕ್ಕಿದಾಗ, ಬಟ್ ಒಂದು ಸರ್ಟನ್ ಏಜ್ ಆದಮೇಲೆ ಐ ಥಿಂಕ್ ಮಾತು ಕಮ್ಮಿ ಮಾಡಿಬಿಡ್ತೀವಿ. ಐ ಡೋಂಟ್ ನೋ ವೈ. ಅದು ತುಂಬ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅದು. ಲೈಕ್ ಅಮ್ಮನ ಜೊತೆ ಜಾಸ್ತಿ ಮಾತಾಡ್ತೀವಿ, ಅಪ್ಪನ ಜೊತೆ ಚೆನ್ನಾಗಿ ಏನಿದೆ ಎಷ್ಟು ವಿಷಯ ಅಷ್ಟು ಮಾತಾಡ್ತಿರ್ತೀವಿ. ಐ ಥಿಂಕ್ ವಿ ಶುಡ್ ಸ್ಪೀಕ್ ಮೋರ್. ಹಂಗಾಗಿ ಅಪ್ಪಂಗೆ ಇವತ್ತು ಮಾತಾಡಿದ್ರಲ್ಲ 20-25 ನಿಮಿಷ, ಯು ಆರ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಹೋಪ್ಫುಲಿ ದ್ಯಾಟ್ ವಿಲ್ ಸ್ಟೇ ವಿತ್ ಯು. ದ ಲಾಸ್ಟ್ ಕ್ವೆಶನ್ ಇಸ್, ನಿಮ್ಮದೇ ಒಂದು ಜೀವನದಲ್ಲಿ ನೀವು ಒಂದು ಏನು ವ್ಯಕ್ತಿ ಆಗಿರ್ತೀರ, ಯಾವುದೋ ಒಂದು ವೀಕ್ನೆಸ್ ನಿಮ್ಮಲ್ಲಿ ಇರುತ್ತೆ, ನೀವು ಆಚೆಗೆ ಹೇಳ್ಕೊಡ್ತಿರೋ ಬಿಡ್ತಿರೋ, ಯಾವ ಒಂದು ವೀಕ್ನೆಸ್ ಬಗ್ಗೆ ಇವತ್ತು ನಿಮ್ಗೆ ಭಾಳ ಹೆಮ್ಮೆ ಇದೆ? ನನಗೆ ನನ್ನ ಹೆಂಡತಿ ಮೇಲೆ ತುಂಬ ವೀಕ್ನೆಸ್ ಇದೆ ನನಗೆ. ಅವಳೇನು ಹೇಳಿದ್ರು ಅಂತೀನಿ. ಅಂದರೆ ಸ್ವಲ್ಪ ಜಾಸ್ತಿ ಲೀನಿಯನ್ಸ್ ಕೊಟ್ಟಿದ್ದೀನಿ. ಏನು ಬೇಕಾದ್ರೂ ಕೇಳ್ಬೋದು, ಏನು ಬೇಕಾದ್ರೂ ಹೇಳ್ಬೋದು, ಏನು ಬೇಕಾದ್ರೂ ಎಲ್ಲರಿಗೂ ಅದನ್ನು ಕೊಟ್ಟಿಲ್ಲ ನಾನು. ಅದನ್ನು ತುಂಬ ಕೊಟ್ಟಿದ್ದೀನಿ. ದಟ್ ಇಸ್ ಗುಡ್. ಸೊ ದಟ್ ಇಸ್ ಸಮಥಿಂಗ್ ದಟ್ ಯು ನೋ ಇಟ್ ಇಸ್ ಅ ವೀಕ್ನೆಸ್, ಬಟ್ ಯು ಆರ್ ಪ್ರೌಡ್ ಆಫ್ ಇಟ್. ಆ ವೀಕ್ನೆಸ್ ಅಂದರೆ ಇಟ್ಸ್ ನಾಟ್ ಲೈಕ್ ತಪ್ಪು ಅಂತೇನಲ್ಲ, ಇಟ್ಸ್ ಓಕೆ, ಇಟ್ಸ್ ನೈಸ್ ಅಂತ. ಅಮೇಝಿಂಗ್. ಥ್ಯಾಂಕ್ ಯು ಕೃಷ್ಣ ಅವರೇ. ಮತ್ತೆ ಮುಂದೆ ಸಿಗುವ. ಅಲ್ಲಿವರೆಗೂ ಈ ಒಂದು ಜರ್ನಿನಲ್ಲಿ ಎಲ್ಲ ಸಿಹಿಯಾದ ಕ್ಷಣಗಳು ನಿಮಗೆ ಸಿಗಲಿ. ಪೋಲಾರ್ ಬೇರೆಯವರ ಕಡೆಯಿಂದ ಹಿಯರ್ಸ್ ಒನ್ ಐಸ್ ಕ್ರೀಮ್ ಸಂಡೇ. ಐ ಥಿಂಕ್ ನಿಮಗಿಂತ ಜಾಸ್ತಿ ಮಿಲಾನಾಗೆ ಹೋಗತ್ತಾ ಅನ್ನೋ ನನಗೆ ಡೌಟು. ಸೊ ಇಲ್ಲಿ ಜಸ್ಟ್ ಕ್ಯೂರಿಯಸ್ ಕಡೆಯಿಂದ ಇನ್ನೊಂದು ವೌಚರ್, ಬಿಗ್ ಬಾರ್ಬಿಕ್ಯೂ ಅವ್ರ ಕಡೆಯಿಂದ ಒಂದು ಬಾರ್ಬಿಕ್ಯೂ ವೌಚರ್. ಇಬ್ಬರು ನಾನ್ ವೆಜ್ ತಿಂತೀರಿ ಅಲ್ಲ? ತಿಂತೀವಿ. ಆ್ಯಂಡ್ ಲಾಸ್ಟ್ಲಿ ನೆಮ್ಮದಿಯ ನಿದ್ದೆ ರಿಪೋಸ್. ಇದೊಂದು ಮ್ಯೂಸಿಕ್ ಪಿಲ್ಲೋ ಇದು ಗೊತ್ತು. ನೀವೊಂದು 4-5 ಇದೆ ನಮ್ಮ ಮನೇಲಿ, ಎಲ್ಲ ನೀವೇ ಕೊಟ್ಟಿರೋದು. ಬಟ್ ಎನಿವೇ, ಥ್ಯಾಂಕ್ ಯು ಸೊ ಮಚ್ ಕೃಷ್ಣಜಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನೀವು ಅಷ್ಟೇ ಲೈಫಲ್ಲಿ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಆನ್ ಜಸ್ಟ್ ಕ್ಯೂರಿಯಸ್. ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ಟೈಮ್ ಬಂದಾಗ ಬೇರೆ ದಿಮ್ ಕೊಡಿ, ದಿಮ್ ಬದಲು ಬೇರೆ ಕೊಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಮಗನೋ ಮಗಳು ಇರ್ತಾಳೆ, ನೋಡೋಣ, ಅವಾಗ ಯೋಚನೆ ಮಾಡಿಕೊಂಡು ಡೆಫಿನೆಟ್ಲಿ. ಥ್ಯಾಂಕ್ ಯು. ಸೊ ಅದಾಗಿತ್ತು ಇವತ್ತಿನ ನಮ್ಮ ಈ ಒಂದು ಕಾನ್ವರ್ಸೇಷನ್ ವಿತ್ ಕೃಷ್ಣ ಅವರು. ನಾವು ಮಾತಾಡಿದ ಸಾಕಷ್ಟು ವಿಚಾರಗಳು, ಯಾವುದು ನಿಮ್ಮನ್ನು ಮುಟ್ಟಿತು, ಯಾವುದು ಇದನ್ನು ನಾನು ಟ್ರೈ ಮಾಡಬೇಕು ಅಂತ ಮಾಡೋ ಹಾಗೆ ಮಾಡ್ತು, ಯಾವುದು ನೀವು ಯೋಚನೆ ಮಾಡಿರ್ತೀರಲ್ಲ ಲೈಫ್ ಅಂದರೆ ಹೀಗೆ ಅಂತ, ಇದನ್ನು ಮತ್ತೆ ಮರುಪ್ರಶ್ನೆ ಮಾಡೋ ಹಾಗೆ ನಮ್ಮ ಯಾವ ಸಂಭಾಷಣೆ
ನಿಮ್ಗೆ ಆ ಥರ ಪ್ರಚೋದಿಸ್ತು ತಿಳ್ಕೊಳ್ಳೋಕ್ಕೆ ನಾವು ಕುತೂಹಲದಿಂದ ಇದ್ದೀವಿ. ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಚ್ ವಾಸ್ ಯುವರ್ ಫೇವ್ರೆಟ್ ಪಾರ್ಟ್ ಆಫ್ ದ ಕಾನ್ವರ್ಸೇಷನ್. ಅಂಟಿಲ್ ನೆಕ್ಸ್ಟ್ ಟೈಮ್, ನೀವು ಅಷ್ಟೇ ಲೈಫಲ್ಲಿ ಯಾವಾಗಲೂ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಲೈಫನ್ನು ಎಷ್ಟು ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ಕೊಳ್ತಿರೋ ಲೈಫನ್ನು ಅಷ್ಟೇ ಪ್ರೀತಿಸಿ. ಮತ್ತಿನ್ನೇನು ಇಲ್ಲೆಲ್ಲ ಆಗಲೇ ಸಾಕಷ್ಟು ವಿಚಾರಗಳೆಲ್ಲ ಹೇಳ್ಬಿಟ್ಟಿದ್ದೀವಿ, ಇನ್ನೇನು ಎಂಡಲ್ಲಿ ಟೀಕಾ ಟಿಪ್ಪಣಿ ಇಲ್ಲ. ಓಕೆ, ಪ್ರಾಬ್ಲಿ ಟುಡೇಸ್ ಥಾಟ್ ಆಫ್ ದ ಡೇ ಇಸ್, ನೀವು ಪರ್ಫೆಕ್ಷನನ್ನು ಎಷ್ಟು ಕಾಣ್ತಾ ಹೋಗ್ತಿರೋ ಅದು ಒಂದು ಎಕ್ಸಲೆನ್ಸ್ಗೆ ದಾರಿ ದೀಪವಾಗತ್ತಂತೆ. ಅಂದರೆ ದ ಮೋರ್ ಯು ಸೀಕ್ ಫಾರ್ ಪರ್ಫೆಕ್ಷನ್ ದ ಮೋರ್ ಯು ಆರ್ ಕ್ಲೋಸರ್ ಟು ಎಕ್ಸಲೆನ್ಸ್ ಅನ್ನೋ ಒಂದು ಮಾತಿನೊಂದಿಗೆ ಇವತ್ತಿನ ಜಸ್ಟ್ ಕ್ಯೂರಿಯಸನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಜಸ್ಟ್ ಕ್ಯೂರಿಯಸನ್ನು ಹೀಗೆ ಬೇರೆ ಎಲ್ಲ ಎಪಿಸೋಡ್ಸ್ಗಳನ್ನು ನೋಡಿ, ಆಲ್ಸೋ ಯಾವ ಗೆಸ್ಟನ್ನು ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ನಮಗೂ ಒಂದು ಸಲಹೆ ಕೊಡಿ, ನಾವು ನೋಡ್ತೀವಿ. ಥ್ಯಾಂಕ್ ಯು.